ರಾತ್ರಿ 10:30. ಈಗ ಮನೆಯ ಸದಸ್ಯರ ಅಭಿಪ್ರಾಯದ ಅನುಸಾರ ಈ ವಾರ ಉತ್ತಮ ಪ್ರದರ್ಶನ ನೀಡಿದ ಸದಸ್ಯ ಯಾರು ಹಾಗೂ ಈ ವಾರ ಕಳಪೆ ಪ್ರದರ್ಶನ ನೀಡಿದ ಸದಸ್ಯರು ಯಾರು ಎಂದು ನಿರ್ಧರಿಸುವ ಸಮಯ. ಈ ವಾರದ ಉತ್ತಮ ನಾನು ರಕ್ಷಿತಾ ಕೊಡ್ತೀನಿ. ಯಾಕೆ ಅಂದರೆ ಸ್ಪೋರ್ಟ್ಸ್ ಟಾಸ್ಕ್ ಅಂತ ಬಂದಾಗ ಅವಳು ಅದನ್ನು ಸ್ಪೋರ್ಟಿವ್ ಆಗಿ ತೊಗೊಂಡಿದ್ದು ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಕಳಪೆ ಡಿಬಾರ್ ಆಗಿ ಎಲ್ಲೋ ನಂಗೆ ಧ್ರುವಂತ್ ಹೆಸರು ತಗೋಬೇಕು ಅಂತ ಅನಿಸ್ತಿದೆ. ಅದು ಬಿಟ್ಟು ಬೇರೆ ಕಾರಣಗಳು ನನಗಿಲ್ಲ ಬೇರೆ ಯಾರಲ್ಲೂ, ಅದಕ್ಕೋಸ್ಕರ ಧ್ರುವಂತ್. ಉತ್ತಮ ಪ್ರದರ್ಶನ ಅಂತ ಬಂದಾಗ ಜಾನ್ವಿ ಅವ್ರನ್ನ ಆಯ್ಕೆ ಮಾಡ್ತೀನಿ. ಎಲ್ಲದರಲ್ಲೂ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಆ್ಯಂಡ್ ಡ್ರೆಸ್ಸಿಂಗ್ ಸೆನ್ಸ್ ಆಲ್ಸೋ ವೆರಿ ಬ್ಯೂಟಿಫುಲ್ ಮ್ಯಾಮ್. ಸೊ ತುಂಬ ಉತ್ತಮ ಅವ್ರಿಗೆ ಕೊಡ್ತೀನಿ. ಕಳಪೆ ಅಂತ ಬಂದಾಗ ನಾನೆಲ್ಲೋ ಮಾಳು ಅವ್ರು ಅನಿಸುತ್ತೆ ನನಗೆ. ಒಂದು ಟಾಸ್ಕ್ ಚೆನ್ನಾಗಿ ಆಡಿದ್ದಾರೆ, ಅದನ್ನ ಬಿಟ್ಟು ಅವರು ತುಂಬ ಸೈಲೆಂಟ್ ಆಫ್ ಇದ್ದಾರೆ. ಸೊ ಈ ವಾರದ ಉತ್ತಮ ನಾನು ರಕ್ಷಿತಂಗೆ ಕೊಡ್ತೀನಿ. ಇಷ್ಟು ದಿನದಲ್ಲೂ ಅವಳ ಸ್ಟ್ಯಾಂಡ್ ಅವಳೇ ತೊಗೊಂಡಿದ್ದಾಳೆ. ಕಳಪೆ ಧ್ರುವ ಅವ್ರಿಗೆ ಕೊಡ್ತೀನಿ. ನಾವೇನು ಕೊಟ್ಟಿದ್ವಿ ಉತ್ತಮ ಅನ್ನೋ ಒಂದು ಮೆಡಲ್ನ ವಾಪಸ್ ಕೊಟ್ಟಿದ್ರು ರಘು ಅವರಿಗೆ. ಎಲ್ಲೋ ಒಂದು ಕಡೆ ನಮ್ಮೆಲ್ಲರೂ ಒಪಿನಿಯನ್ ಡಿಸ್ರೆಸ್ಪೆಕ್ಟ್ ಮಾಡ್ದಂಗೆ ಅನಿಸ್ತು. ನಾನು ಉತ್ತಮ ಜಾನ್ವಿ ಅಕ್ಕಗೆ ಕೊಡ್ತೀನಿ. ಮತ್ತು ಕಳಪ ನಾನು ಅಶ್ವಿನಿ ಮ್ಯಾಮ್ಗೆ ಕೊಡ್ತೀನಿ. ಯಾಕೆಂದರೆ ನನಗೆ ಇದೇ ವೀಕ್ ಅವರ ವ್ಯಕ್ತಿತ್ವ ಸರಿ ಇಲ್ಲ ಅಂತ ನನಗೆ ಅನಿಸುತ್ತೆ. ಕಳಪೆ ವ್ಯಕ್ತಿತ್ವ ಅಂದರೆ ಪರ್ಸ್ನಾಲಿಟಿ. ಪರ್ಸ್ನಾಲಿಟಿ ಅಂದರೆ ಅಶ್ವಿನಿ. ಹೌದು, ನನಗೆ ಗೊತ್ತುಂಟು. ಸೊ ಕಳಪ ಅಶ್ವಿನಿ ಕಳಪ ಅಲ್ಲ ಕಳಪೆ. ಇಬ್ಬರೇ ನೀವೇ ಕಳಪೆ ಅಂತ ಹೇಳು. ಕಳಪ ಎಲ್ಲ ನೀವೇ. ಆಕ್ಚುಲಿ ನಾನು ಉತ್ತಮನ ರಘು ಸರಿ ಕೊಡ್ತೀನಿ. ಕ್ಯಾಪ್ಟನ್ಸಿನ ತುಂಬ ಅಂದರೆ ತುಂಬ ಚೆನ್ನಾಗಿ ನಿಭಾಯಿಸಿದ್ರು. ಕಳಪೆ ಬಂದು ನಾನು ರಿಷಾ ಅವ್ರಿಗೆ ಕೊಡ್ತೀನಿ. ಯಾಕಂದರೆ ಕೆಲಸಗಳು ಅಂತ ಬಂದಾಗ ಅವರೆಲ್ಲೋ ಒಂದು ಕಡೆ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ರು. ಅದು ಅಲ್ಲದೆ ಮನೆಯಲ್ಲಿ ಅವ್ರನ್ನ ಗಮನಿಸಿದಾಗ ಯಾರೇನೇ ಇದು ಮಾಡ್ತಾ ಇದ್ರು ವಿಷಯ ತಿಳ್ಕೊಳ್ಳಲ್ಲ, ಮಧ್ಯಕ್ಕೆ ಹೋಗ್ಬಿಡ್ತಾರೆ. ನನ್ನ ವಾಯ್ಸ್ ಎಲ್ಲ ಕಡೆ ಮನೆಯಲ್ಲಿ ಕೇಳಬೇಕು ಅನ್ನೋದಷ್ಟೇ ಅವ್ರು ಭಾವಿಸ್ಬಿಟ್ಟಿದ್ದಾರೆ. ನಾನು ಉತ್ತಮನ ರುಗೋಣ ಅವ್ರು ಕೊಡ್ತೀನಿ. ಕಳಪೆನ ನಾನು ಧ್ರುವ ಅವ್ರಿಗೆ ಕೊಡ್ತಾ ಇದ್ದೀನಿ. ಈ ವಾರ ನನಗೆ ಯಾವಾಗಲೂ ರಾಶಿ ಉತ್ತಮ ಅಂತ ಅನ್ಸುತ್ತೆ, ಹಾಗಾಗಿ ರಾಶಿ ಕೊಡ್ತೀನಿ. ಕಳಪೆನ ನಾನು ಈ ಸತಿ ಒಬ್ಬರು ಕೊಡ್ತೀನಿ, ಅದು ನಮ್ಮ ಚಂದ್ರಣ್ಣನಿಗೆ. ಈ ವಾರದ ಉತ್ತಮ ನಾನು ಸೂರಜ್ ಅವ್ರಿಗೆ ಕೊಡ್ತೀನಿ. ಯಾಕಂತಂದರೆ ನಾವು ಈ ವಾರ ಫುಲ್ ಆಡಿದ ಟಾಸ್ಕಲ್ಲಿ ಎಲ್ಲೋ ಒಂದು ಕಡೆ ಅವ್ನು ಹಾಕಿದ ಎಫರ್ಟ್ಸ್ಗೆ ಆ ಕ್ರೆಡಿಟ್ ಸಿಗಲಿಲ್ಲ ಅಂತ ನನಗೆ ಅನಿಸ್ತಿತ್ತು ಒಳಗಡೆ. ಕಳಪೆ ನನ್ನ ಪ್ರಕಾರ ಈ ವಾರ ಮಲ್ಲಮ್ಮ ಅಂತ ಅನ್ನಿಸ್ತು. ಯಾಕಂತಂದರೆ ಅವರು ಕಿಚನ್ ಒಂದು ಬಿಟ್ಟರೆ ಬೇರೆ ಎಲ್ಲೂ ಕಾಣಿಸ್ಕೊಂಡಿಲ್ಲ. ಟಾಸ್ಕ್ ಅಂತ ಬಂದಾಗ ಕೂಡ ಅವ್ರ ಇನ್ವಾಲ್ವ್ಮೆಂಟ್ ಅಷ್ಟು ಇರಲಿಲ್ಲ. ಅದಕ್ಕೆ ಕಳಪೆ ನಾನು ಮಲ್ಲಮ್ಮ ಕೊಡ್ತಾ ಇದ್ದೀನಿ. ಉತ್ತಮ ನಾನು ಧನುಷ್ ಕೊಡ್ತೀನಿ. ಕಳಪೆ ಧ್ರುವಂತ್ ಅವ್ರಿಗೆ. ಯಾಕಂದರೆ ಇದ್ದಿದ್ದ ಆ್ಯಕ್ಟಿವಿಟೀಸಲ್ಲಿ ಅಷ್ಟು ಇಂಟ್ರೆಸ್ಟು ಅವರು ಕೂಡ ತೋರಿಸ್ಲಿಲ್ಲ. ಸೊ ಕಳಪೆ ಧ್ರುವಂತ್. ರಾಶಿಕಾ ಅವ್ರಿಗೆ ನಾನು ಉತ್ತಮ ಕೊಡೋದಕ್ಕೆ ಇಷ್ಟಪಡ್ತೀನಿ. ಅದೇ ಈ ವಾರ ನನಗೆ ತುಂಬಾ ಮನಸ್ಸಿಗೆ ತುಂಬ ನೋವಾಗಿದೆ. ಬಿಗ್ ಬಾಸ್ ಮಾತು ಎಲ್ಲೋ ಹೋಗಿ ಅವರು ಪ್ರಾರಂಭದ ಒಂದು ಇದರಲ್ಲೇನೆ ಧಾಟಿಲೇನೆ ಏಕವಚನ ಬಳಸಿದ್ರು. ಅದು ಎಲ್ಲೋ ಒಂದು ಕಡೆ ನನಗೆ ಪರ್ಸ್ನಲಿ ತುಂಬಾ ಎಫೆಕ್ಟ್ ಆಗಿದೆ. ಹಾಗಾಗಿ ಕಳಪೆನ ನಾನು ಕಾವ್ಯ ಅವ್ರಿಗೆ ಕೊಡೋದಕ್ಕೆ ಇಷ್ಟಪಡ್ತೀನಿ. ನಾನು ಉತ್ತಮ ರಾಶಿಕಂಗೆ ಕೊಡ್ತೀನಿ. ಕಳಪೆ ಧ್ರುವಂತ್ ಕೊಡ್ತೀನಿ. ತುಂಬ ಸೋಲ್ನ ಒಪ್ಕೊಂಡು ಬಿಡ್ತಾರೆ ನನಗೆ ಕಾಣಿಸ್ತದು, ಆದ್ದರಿಂದ ಧ್ರುವಂತ ಕೊಡ್ತೀನಿ. ನನ್ನ ಉತ್ತಮನ ನಾನು ಜಾನ್ವಿ ಕೊಡ್ತಾ ಇದ್ದೀನಿ. ಬಿಕಾಸ್ ಎಲ್ಲದರಲ್ಲೂ ಶಿ ವಾಸ್ ಬೆಸ್ಟ್. ಇನ್ನು ಕಳಪೆ ಅಂತ ತಗೊಂಡೆ ನಾನು ರಕ್ಷಿತಂಗೆ ಕೊಡ್ತೀನಿ. ಬಿಕಾಸ್ ಎಲ್ಲೇ ಏನೇ ಆದರೂ ನಾನೊಂದು ಮಾತಾಡಬೇಕು ಸುಮ್ಮನೆ ಅನ್ನೆಸೆಸರಿ ಟಾಕ್ ಅಂತ ತಗೊಂಡ್ರೆ ರಕ್ಷಿತಾ. ಆ್ಯಂಡ್ ಈ ಮನೆಯಲ್ಲಿ ನೆಮ್ಮದಿನೇ ಇಲ್ಲ ಅನ್ನೋದಕ್ಕೂ ಮೇನ್ ರೀಸನ್ ರಕ್ಷಿತಾನೆ. ಸೊ ಕಳಪೆ ರಕ್ಷಿತಂಗೆ. ನಾನು ಉತ್ತಮ ಅಂತ ಬಂದಾಗ ನಾ ರಕ್ಷಿತನೇ ಹೆಸರು ತಗೋತ್ನು. ಯಾಕಂದ್ರೆ ಒಂದು ಟಾಸ್ಕ್ ವಿಷಯದಾಗಲಿ, ಮನೆ ಅಡುಗೆ ಕೆಲಸದಾಗಲಿ, ಒಂದು ಎಲ್ಲರನ್ನೂ ಟ್ರೀಕ್ ಮಾಡೋದ್ರಾಗಲಿ ಆಕೆ ಮನಸ್ಸು ಹಾಲಿನ ಸುದ್ದೈತಿ. ಯಾಕಂದರೆ ತಿಳ್ಕೊಂಡವ್ರ ಮನದಾಗ ಇರ್ದಾಳು, ತಿಳಿದವ್ರ ಮನದಾಗಿಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ನಾನು ಕಳಪೆ ಅಂತ ಬಂದಾಗ ರಿಷಾ ಅವ್ರ ಹೆಸರು ತೋತ್ನು. ನಾವು ಉತ್ತಮ ಅಂದ್ರೆ ಜಾನ್ವಿ ಕೊಡ್ತೀವಿ. ಅಡುಗೆ ಮಾಡ್ತಾಳೆ, ಎಲ್ಲ ಮಾಡ್ತಾಳೆ, ಎಲ್ಲರಿಗೂ ಉಣಿಸಿ ತಾನು ಲಾಸ್ಟ್ ಉಣ್ತಾಳೆ. ಅದು ನನಗೆ ಇಷ್ಟ ಆಯ್ತು ರೀ. ಕಳಪೆ ಅಂದಾಗ ರಿಷಿ ಅವ್ರಿಗೆ ಕೊಡ್ತೀನಿ. ಅವರು ಅಡುಗೆ ಮಾಡ್ಲಿಕ್ಕೆ ಬಂದ್ರೆ ಅರ್ಧ ಮಾಡ್ಕೆ ಅರ್ಧ ನಾ ಮಾಡೀನಿ ಅಂತ ಹೇಳ್ತಾರೆ. ಅರ್ಧಕ್ಕೆ ಬರ್ತಾಳೆ. ಪಾತ್ರೆ ತೊಳಿ ಅಂದ್ರೆ ಕೈ ಇದು ಆತಾವ ಅಂತ ಕಳಪೆ ರಿಷಿಯವ್ರಿಗೆ ಕೊಡ್ತೀನಿ. ನಾನು ಉತ್ತಮ ಅಂತ ಬಂದರೆ ಜಾನ್ವಿ ಅವ್ರಿಗೆ ಕೊಡ್ತೀನಿ. ಆ್ಯಂಡ್ ಕಳಪೆ ನಾನು ಧ್ರುವಂತಿಗೆ ಕೊಡ್ತೀನಿ. ನಾನು ಈ ವಾರ ಉತ್ತಮನ ನಮ್ಮ ರಘುವಣ್ಣ ಅವ್ರಿಗೆ ಕೊಡೋಕ್ಕೆ ಇಷ್ಟಪಡ್ತೀನಿ. ಕಳಪೆ ಅಂತ ಬಂದರೆ ನಮ್ಮ ರಿಷಾ ಅವ್ರಿಗೆ ಕೊಡೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ಅವ್ರಿಗೆ ಇನ್ನೂ ಕ್ಲಾರಿಟಿ ಸಿಗ್ತಾ ಇಲ್ಲ. ಈ ಮನೇಲಿ ನಾನು ಹೆಂಗೆ ಇರಬೇಕು ಏನು ಅನ್ನೋದೇ ಗೊತ್ತಾಯ್ತಾ ಇಲ್ಲ ಅವ್ರಿಗೆ. ಹಂಗಾಗಿ ನಾನು ಕಳಪೆನ ರಿಷಾ ಅವ್ರಿಗೆ ಕೊಡೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ. ಮೊನ್ನೆ ನಡೆದ ಟಾಸ್ಕಲ್ಲಿ ಆ ಸಿಚುವೇಶನಲ್ಲೂ ಅದನ್ನು ಸ್ಪೋರ್ಟಿವ್ ಆಗಿ ತೊಗೊಂಡು ಒಂದು ಆಟನ ಕಂಟಿನ್ಯೂ ಮಾಡಿದ್ದು ರೀತಿ ನಂಗೆ ತುಂಬ ಇಷ್ಟ ಆಯಿತು. ಆಮೇಲೆ ಮನೆ ಕೆಲಸದಲ್ಲೂ ಅವರು ತುಂಬ ಚೆನ್ನಾಗಿ ನಡ್ಕೊಂಡಿದ್ದಾರೆ. ಅದಕ್ಕೋಸ್ಕರ ರಕ್ಷಿತಾ. ಕಳಪೆ ಬಂದು ನಾನು ಚಂದ್ರಪ್ರಭಾ ಅವ್ರಿಗೆ ಕೊಡ್ತೀನಿ. ಡಿಬಾರ್ ಅಂತ ಬಂದಾಗ ನೀವೇನು ಮಾತಾಡಲಿಲ್ಲ, ಅದನ್ನು ತಮಾಷೆಯಾಗಿ ತೊಗೊಂಡ್ವಿ, ಅದನ್ನು ತಮಾಷೆಯಾಗಿ ಮಾತಾಡಿದ್ರಿ ಅಂತ ನನಗನ್ನಿಸ್ತು. ಸೀರಿಯಸ್ ಚಟುವಟಿಕೆ ನಡೀಬೇಕಾದ್ರೆ ಅದಕ್ಕೋಸ್ಕರ ಚಂದ್ರಪ್ರಭಾ ಅವರು. ಬಿಗ್ ಬಾಸ್ ಉತ್ತಮ ಜಾನ್ವಿ ಅವ್ರಿಗೆ ಬರುತ್ತೆ. ಜಾನ್ವಿ ಅವ್ರಿಗೆ
ಜಾನ್ವಿ ಅವ್ರಿಗೆ 5 ಓಟಿಂದ ಉತ್ತಮ ಆಗಿದ್ದಾರೆ. ಆಮೇಲೆ ಧ್ರುವಂತ್ ಅವರು 6 ಓಟಿಂದ ಕಳಪೆ ಆಗಿದ್ದಾರೆ. ಈ ವಾರದ ಉತ್ತಮ ಜಾನ್ವಿ ಅವರು, ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ನನಗೆ ಉತ್ತಮ ಅಂತ ಹೇಳಿ ಓಟ್ ಹಾಕಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನನ್ನ ಬಾಟಮ್ ಆಫ್ ಮೈ ಹಾರ್ಟಿಂದ. ಓಕೆ, ಸದ್ಯಕ್ಕೆ ನಿಲ್ಲಿಸ್ತಾ ನಮ್ಮ ಹೇಳ ಹೆಂಗೆ. ಈ ವಾರದ ಕಳಪೆ ನಮ್ಮ ಧ್ರುವಂತ್ ಅವರು. ರಾತ್ರಿ 10:55. ನಿಮಗೆ ಇನ್ಮೇಲೆ ತೊಳಿಬೇಕಾರೆ ಕ್ಲೀನ್ ಮಾಡ್ಬೇಕಾರೆ ತೋರ್ಸ್ಬಿಟ್ಟು ಮಾಡ್ತೀನಿ. ಏನು ಮಾಡಿಲ್ಲ ಹೆಸರು ಹೇಳಬೇಕಾಗ್ತದೆ. ನಾನೇನು ಮಾಡಿ ಬೇಜಾರಿಲ್ಲ. ಏನು ಗೊತ್ತು, ನನ್ನ ಜೀವನದಲ್ಲಿ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ದೇವ್ರ ಸತ್ವಾಗ್ಲೂ ನನ್ನ ಪಾತ್ರೆನೂ ತೊಳ್ದಿಲ್ಲ. ನಾನು ಮನೇಲಿ ಯಾವ ಕೆಲಸನೂ ಮಾಡಿಲ್ಲ. ಮನೇಲಿ ಮಾಡ್ಲಿಕ್ಕೆ ನೀನು ಮಾಡೇಬೇಕು. ಮಾಡ್ತಾ ಇದ್ದೀನಿ, ಮಾಡಲ್ಲ ಅಂತ ನಾನು ಹೇಳಿಲ್ಲ. ಈ ಪಾತ್ರೆ ತೊಳಿತಾ ಇಲ್ವಾ? ನನಗೆ ರೀಸನ್ಸ್ ಖುಷಿ ಆಯ್ತು. ಒಂದು, ನಾನು ತಗೊಂಡಿರೋ ಗೋಲ್ಡ್ ಮೆಡಲ್ ವಾಪಸ್ ಕೊಟ್ಟಿದ್ದಕ್ಕೆ. ಹೊರಡಿ. ಏನಾದ್ರು ಬೇಕು ಅಂದ್ರೆ ರಿಂಗ್ ಮಾಡಬೇಕು. ಎಲ್ಲಿದೆ ರಿಂಗ್? ಅಲ್ಲಿ ಅಲ್ಲಿ ಎಲ್ಲಿ? ಓಕೆ. ಪಾತ್ರೆ ತೊಳೆಯೋದು ಒಂದು ಕಳಪೆಗೆ ರೀಸನ್ ಆಗತ್ತೆ ಅಂತ ಇವತ್ತು ಗೊತ್ತಾಯ್ತು. ದಿನ 34 ಬೆಳಗ್ಗೆ 11 ಗಂಟೆ. ಬೆಳಗ್ಗೆ 11:35. ಗಂಜಿ ಕುಡಿಯೋಣ. ಅದು ಬರ ನೀನು ತರಕಾರಿ ಕಟ್ ಮಾಡ್ದೆ ಓದಿಯೇ ಬೇರೆಯವ್ರು ನೋಡ್ಕೊಂಡು ಊಟ ಹೊಟ್ಟೆಗೆ ಕಾಸ್ಕೊಂಬಲಿಕ್ಕಬೇಕಾಯ್ತದ ನಾವು. ಏನ್ ಚಿನ್ನ? ತರಕಾರಿನ ಬಂದೆಡ್ಗೆ ಕಟ್ ಮಾಡಿ. ಕೆಲವ್ರು ಇದಾರೆ ಮಾಡೋದೆಲ್ಲ ಬರೀ ಕಳಪೆನೆ. ಸರಿಯಾ? ಕಳಪೆ ಅಂತ ಕೊಟ್ಟಿರೋರಿಗೆ ಬುದ್ಧಿವಾದ ಹೇಳ್ತಿರ್ತಾರೆ ಹೊರಗೆ ಕೂತ್ಕೊಂಡು. ತರಕಾರಿ ನೀಟಾಗಿ ಬಂದೆಡ್ಗೆ ಕಟ್ ಮಾಡಿ ಕೊಟ್ಬಿಡು. ನಾವು ಅವತ್ತು ಪುಳಿಯೋಗರೆ ತಿನ್ಕೊಂಬಲ್ಕಲ್ವ, ಹಂಗೆ ಇಷ್ಟಿಷ್ಟು ತಿನ್ಕೊಂಬಲ್ಕೊಂಡು ಹೊಟ್ಟೆಸ್ಕೊಂಡು ಹಂಗೆ ಮಾಡ್ಬಿಟ್ಟು ಬೇರೆಯವ್ರ ಮಾತು ಕಟ್ಕೊಂಡು ಮಾಡ್ಕೊಡ್ತೀರಾ? ನಂದು ಡಿಪಾರ್ಟ್ಮೆಂಟ್ ಅಂತೆಲ್ಲ ಇಲ್ಲ, ನಾನು ಅದು ಮಾಡ್ತೀನಿ. ಬಟ್ ಈಗ ಏನೂ ಮಾಡ್ತಿಲ್ಲ, ಇದನ್ನ ಮಾಡ್ತೀನಿ. ನೀರು ಕೊಟ್ಬಿಡ್ತೀನಿ. ಆಮೇಲೆ ಸಿನ್ಸಿಯರ್ ಆಗಿದೆಯಾ ಅಂದರೆ ನಿನ್ನ ತಪ್ಪು ಏನಂದ್ರೆ ಒಂದು ಕಳಪೆ ಕೊಟ್ಟವ್ರೆ, ಅದನ್ನು ಸ್ವೀಕರಿಸು ಮನೋಭಾವ ನಿನ್ನಲ್ಲಿದೆ. ಅದು ನನಗೆ ಖುಷಿಯಾಗಿತ್ತು ನಿನ್ನಲ್ಲಿ. ಮಾಡಂಗೆ ಕ್ಲೀನಿಂಗ್ ಇಲ್ಲಿ ಮರ್ತೋಗ್ಬಿಡ್ತು ನಮಗೆ. ಮಧ್ಯಾಹ್ನ 12:45. ನಾನು ಇಲ್ಲೇ ಹಿಂಗೆ ಮಲ್ಕೊಂಡಿದ್ದೀನಿ ಆಯಿತಾ. ಎಲ್ಲರೂ ಬಂದರು, ಇಲ್ಲಿ ಹಾಡು ಹಾಡ್ತಾ ಕೂತಿದ್ರು. ಯಾವ ಹಾಡು ಅಂದರೆ ಒಲಿತು ಮಾಡು ಮನ್ಸ ನೀನಿರೋದು 3 ದಿವಸ. ಅಂದರೆ ನಾನು ತುಂಬ ಇವ್ರಿಗೆಲ್ಲ ಏನೇನೋ ಟಾರ್ಚರ್ ಮಾಡಿಬಿಟ್ಟಿದ್ದೀನಿ ಅಂತ ಇಲ್ಲಿ ಕೂತ್ಕೊಂಡು ಈ ಹಾಡು ಮೇಡಮ್ ನಿಮಗೆ, ಹಾಡು ನಿಮಗೆ ಅಂತ. ಯಾರು ಅದಕ್ಕೆ ಧ್ವನಿಗೂಡಿಸಿದ್ದು ಅಂದರೆ ಕಾವ್ಯ. ರಘು ಈ ಕಡೆ ಫೇಸ್ ಮಾಡಿದ್ದಾರೆ, ನನಗೆ ರಘು ಕಾಣ್ತಾರೆ, ಇಲ್ಲಿಂದ ರಘು ಅಲ್ಲಿ ಕೂತಿದ್ದಾರೆ. ಅವ್ರಿಗೆ ಆಪೋಸಿಟ್ ಈ ಕಡೆ ಇಲ್ಲಿ ಈ ಮೂಲೆಯಲ್ಲಿ ಸ್ಪಂದನ ಕೂತ್ಕೊಂಡು ಅವ್ರ ಕಡೆ ಹಿಂಗೆ ನೋಡ್ತಾ ಇದ್ದಾಳೆ. ನಾನು ಉಸ್ತುವಾರಿ ಆಗಿರೋ ತನಕ, ನನ್ನ ಹತ್ರ ಪವರ್ ಇರೋ ತನಕ ಅವ್ರನ್ನ ಎಷ್ಟಾಗುತ್ತೋ ಅಷ್ಟು ಬಗ್ಗಿಸ್ತೀನಿ. ರಘು ಹೇಳ್ತಾರೋ ಸ್ಪಂದನನ್ಗೆ ಯಾವ ಮೇಲೆ ಹತ್ತಬೇಕು ಅಂತಲೂ ನನಗಿರಲಿಲ್ಲ, ಯಾವ ಟಾಯ್ಲೆಟ್ ಒಳಗೆ ಲಾಕ್ ಮಾಡ್ಕೋಬೇಕಂತಿರಲಿಲ್ಲ. ಇನ್ನು ಆವತ್ತು ಶಬ್ದ ಮಾಡಿದೆ ನಾನು ಒಳಗಡೆ ಹೋದಾಗ, ನಾನೇನೂ ತಿನ್ನಲ್ಲ ಅಂತ. ಐ ಡೋಂಟ್ ಈಟ್. ಇನ್ನೊಂದು, ಅಪ್ಪ ಐ ಲವ್ ಯು ಅಂತ. ನಾನು ಹೇಳ್ತಿದ್ದೀನಿ ಅವ್ರಿಗೆ, ಪ್ಲೀಸ್ ಹಾಡಬೇಡಿ, ತುಂಬ ಹಾಟಾಗುತ್ತೆ, ಬೇಡ ಅಂತ. ಯಾರು ನಮ್ಮ ಇಮೋಷನ್ಸ್ಗೆ ಕೇರೆ ಮಾಡಲಿಲ್ಲ ಗೊತ್ತಾವತ್ತು, ಸ್ಪೆಷಲಿ ಕಾವ್ಯ. ನನಗೆ ನಮ್ಮ ತಂದೆ ಅಂದರೆ ತುಂಬ ತುಂಬ ಇಷ್ಟ. ಗೊತ್ತು ನನಗೆ. ನಾನಿಲ್ಲಿ ಮಲಗಿದ್ದೀನಿ,
ನೀವು ನನಗೆ ಏನು ಬೇಕಾದರೂ ಟಾಂಟ್ ಮಾಡಿ ಏನು ಬೇಕಾದ್ರೂ ಮಾಡಿ, ಬಟ್ ಒಬ್ಬ ಮನುಷ್ಯನ ಭಾವನೆಗಳ ಜೊತೆ ಯಾರೂ ಕೂಡ ಯಾವುದೇ ಥರ ಸ್ಟ್ರಾಟಜಿ ಮಾಡಬಾರ್ದು. ಕೂತ್ಕೊಂಡು ಆ ಹಾಡನ್ನ ಹಾಡ್ತಾ ಇದ್ದಾರೆ. ನಾನು ಏನೂ ಮಾಡಲಿಲ್ಲ ಆದರೂ ಬಿಕಾಸ್ ಐ ವಾಸ್ ಸೋ ಹೆಲ್ಪ್ಲೆಸ್. ಆ ಕಡೆ ತಿರ್ಕೊಂಡ್ಬಿಟ್ಟೆ ನಾನು, ಬಿಕಾಸ್ ಐ ಡಿಂಟ್ ವಾಂಟ್ ಟು ಕ್ರೈ ಇನ್ ಫ್ರಂಟ್ ಆಫ್ ಎನಿಬಡಿ. ದಟ್ಸ್ ನಾಟ್ ಮೈ ವೀಕ್ನೆಸ್. ನನ್ನ ವೀಕ್ನೆಸ್ ನಂಗೆ ತೋರ್ಸೋಕ್ಕೆ ಇಷ್ಟ ಇಲ್ಲ. ತಿರ್ಕೊಂಡ್ಬಿಟ್ಟೆ, ಆ ಕಡೆ ತಿರ್ಕೊಂಡು ಮಲ್ಕೊಂಡ್ಬಿಟ್ಟೆ ನಾನು. ಮಧ್ಯಾಹ್ನ 1:50. ಮನೆಯ ಸದಸ್ಯರೊಬ್ಬರು ತರಕಾರಿ ಹಚ್ಚಿ ನಿಯಮವನ್ನು ಉಲ್ಲಂಘಿಸಿದ್ದಾರೆ. ಈಗ ಈ ನಿಯಮ ಉಲ್ಲಂಘನೆಯ ಶಿಕ್ಷೆಯ ಹೊರೆಯನ್ನ ಇಡೀ ಮನೆ ಹೊರಬೇಕಾಗಿದೆ. ನಿಯಮ ಉಲ್ಲಂಘನೆಯ ಶಿಕ್ಷೆಯಾಗಿ ನಿನ್ನೆ ನಡೆದ ಲಕ್ಸುರಿ ಬಜೆಟ್ನಲ್ಲಿ ಮನೆ ಕಷ್ಟಪಟ್ಟು ಗಳಿಸಿದ ಚಿಕನ್ ಹಾಗೂ ಕಾಫಿ ಪುಡಿಯನ್ನು ಈಗ ಮನೆ ಕಳೆದುಕೊಂಡಿದೆ. ಬಿಗ್ ಬಾಸ್ ನಿಮಗೆ ಗೊತ್ತಿತ್ತು ಇಲ್ಲಿಯವರೆಗಿನ ಉಳಿತಾಯ ಬೇಗ ಎಲ್ಲರಿಗೂ ಊಟ ಸಿಗ್ಲಿ ಅಂತ ಪ್ರಾಮಿಸ್ ಮರ್ತೋಗಿದೆ. ಅಲ್ಲಿ ಬರ್ಬಿಟ್ಟು ಮಟನ್ ಹೋಗಿದ್ದೆ, ಇಲ್ಲಿ ಸುಮ್ಮನೆ ನಿಮ್ಮ ಮಾಂಸ ತಿನ್ನಲ್ಲ, ಒಂದೇ ಕಾರಣಕ್ಕೆ ಕಾಪಿ ಪುಡಿ ಹೋಯ್ತು. ಅಲ್ಲಿ ಹೋಗಿ ಬರ್ದ್ಬಿಟ್ಟು ರೊಚ್ಚಿಗೆ ಎದ್ದು ಮಾಂಸ ಹೋಗಿಸ್ತೀರಿ, ಈ ಕೋಳಿ ಹೋಗಿಸ್ತೀರಿ. ಇಲ್ಲಿ ಅವನು ಗೊತ್ತಿಲ್ಲ, ಹೊಸ ಹುಡುಗ, ನಿಂಗೆ ಗೊತ್ತಲ್ವಾ ಜಾನ್? ಲಾಸ್ಟ್ ವೀಕ್ ಎಲ್ಲ ಹೇಳ್ತಾ ಇದ್ವಲ್ಲ ಅಷ್ಟೊಂದು ಕ್ಯಾನ್ಸಲ್ ಮಾಡ್ಬಿಟ್ಟರು. ಎತ್ಕೋ ಸ್ಟೋರ್ ಮುಟ್ಟಂದು ಏನ್ ಬಿಡ್ತಾರೆ, ನಡಿ ನಡಿ ರಾಗಿ ಅಂಬ್ಲಿ ಕುಡಿ ಅಂದ್ಬಿಟ್ಟಾರು. ಏನು ಮುಟ್ಬೇಡ ಇವತ್ತು. ತಗೋಬಹುದು. ನಾ ಒಬ್ನೇ ಇದ್ದೆ, ಜಾನ್ವಿ ಅವ್ರ ಒಬ್ರೇ ಇದ್ರು. ಏನೋ ಹೆಲ್ಪ್ ಬೇಕಾ ಅಂತ ಕೇಳಿದೆ, ತರಕಾರಿ ಓಕೆ ಬಿಡಿ. ಕ್ಯಾರೆಟ್ ಕಟ್ ಮಾಡಿ. ಅಲ್ಲ ನಿಮಗೆ ಗೊತ್ತಿರ್ಲಿಲ್ವಲ್ಲ ಬಿಡಿ ಸೂರಜ್, ಗೊತ್ತಿಲ್ವಲ್ಲ, ಗೊತ್ತಿಲ್ಲದೆ ಮಾಡಿದ್ರೆ ಇದು ನಿಮ್ಗೆ ಗೊತ್ತಿರ್ಲಿಲ್ಲ ಆ್ಯಕ್ಚುಲಿ. ಬಿಡಿ, ನಾವಾದರೂ ಹೇಳಬೇಕಾಗಿತ್ತು ಯಾರಾದರೂ. ಕಂಗ್ರ್ಯಾಚುಲೇಷನ್ಸ್, ಇಟ್ಸ್ ಸೆಲೆಬ್ರೇಷನ್. ಲಗ್ಜರಿ ಬಾಯಿ ನೀರು ಕೈಗೆ ಬಂತು, ಬಾಯಿಗೆ ಬರ್ದೋಯ್ತಲ್ಲ ರಘುವಣ್ಣ. ಸಂಜೆ 5:45. ಇದೊಂದು ಗ್ರೂಪು ಆ ಕಡೆಗೆ ಹೋಗಲ್ಲ ಅನ್ನೋದು ಅವ್ರಿಗೆ ಗೊತ್ತು. ಏನು ಮಾಡ್ತಿದ್ದಾರೆ, ನಾಮಿನೇಷನ್ಸಲ್ಲಿ ಸೇಫ್ ಆಗೋಕ್ಕೆ ಇಂಥದ್ದೆಲ್ಲ ನಾಟಕಗಳು ಆಡೋಕ್ಕೆ ಎಲ್ಲರನ್ನೂ ಮೈಂಡ್ ವಾಶ್ ಮಾಡ್ಕೊಂಡು ತುಂಬ ಸ್ಪಂದನ ಧ್ರುವ್ ಜೊತೆ ಮಾತಾಡ್ತಾನೆ ಇಲ್ಲ. ಇವಾಗ ಧ್ರುವ್ ಹತ್ರನೇ ಹೋಗಿ ಅಂಡರ್ಸ್ಟ್ಯಾಂಡಿಂಗ್ ಆದಮೇಲೆ ಟಕ್ಕಂತ ಕಚ್ಕೊಂಡು. ಅಲ್ಲ ನಿನ್ನೆನೂ ಧ್ರುವ್ನ ತಾನೇ ಹೊಡೆದು ಮಾಡಿದ್ದು. ಕಳಪೆ ಕೊಟ್ಟಿದ್ದು ಯಾರಿಗೆ? ಧ್ರುವ್ಗೆ ಕೊಟ್ಟಿದ್ದು. ಮತ್ತು ಒಂಥರ ತುಂಬಾ ಡಿಫ್ರೆಂಟ್ ಅಂತ ಅನ್ನಿಸ್ತಾ ಇದೆ. ಬಟ್ ಐ ಡೋಂಟ್ ನೋ ಅವ್ರು ನಿಜವಾದ್ದು ಅದು ಇಷ್ಟನೇ ವಾರದಲ್ಲಿ ಓಪನ್ ಅಪ್ ಆಗಿದೆಯಾ ಅಥವಾ ಇಷ್ಟು ದಿನ ಇದ್ದಿದ್ದು ಫೇಕಾ ಅಥವಾ ಅದೇ ಸರ್ವೈವಲ್ ಗೊತ್ತೇ ಇರಲಿಲ್ಲ ನಮ್ಗೆ ಹೊಡಿರೋದು. ಈ ಮನೆಯ 3 ಡೌರಾಣಿಗಳು ಯಾರು? 2 ಮೇನಾಗಿ ಡೌರಾಣಿ ಇಲ್ಲ ಸರ್. ಸ್ಪಂದನ, ರಕ್ಷಿತಾ ಅಂತಾನೆ. ಎಸ್ ಯಾರ್ಯಾರು? ನಾನೇ ಎಸ್, ಇವಳು ಎಸ್. ನೋ ಸರ್, ಐ ಡೋಂಟ್ ನೋ ಸರ್. ಅಶ್ವಿನಿ ಅವರೇ, ನೀವು ಯಾಕೆ ನೋವು ಕೊಟ್ಟಿದ್ದೀರಾ? ನೀವು ಕಾನ್ವರ್ಸೇಷನಲ್ಲಿ ಇದ್ರಿ ಅಲ್ವಾ? ನಂಗೆ ಗೊತ್ತಿಲ್ಲ ಅಣ್ಣ, ನಾನು ಆ ಟೈಮಲ್ಲಿ ಕೇಳಿಸ್ಕೊಳ್ಳಿಲ್ಲ. ಸಂಜೆ 6:10. ಧ್ರುವಂತ್, ಬಿಗ್ ಬಾಸ್, ನಿಮ್ಮ ಜೈಲು ವಾಸದ ಅವಧಿ ಇಲ್ಲಿಗೆ ಮುಕ್ತಾಯವಾಗಿದೆ. ಥ್ಯಾಂಕ್ ಯು ಬಿಗ್ ಬಾಸ್. ಅಯ್ಯೋ, ಉತ್ತಮ ಸಿಕ್ಕಿದಾಗಲೂ ಇಷ್ಟು ಕ್ಲಾಪ್ ಸಿಕ್ಕಿರಲಿಲ್ಲ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಹೊರಗಡೆ ಬಂದು ಕೊಡ್ತೀನಿ, ಬರ್ತೀನಿ. ಲಿಲ್ಲಿ ಆದರೂ ಚಿಕನ್ ಚಿಲ್ಲಿ ಹೋಯ್ತು. ನೋ ಪ್ರಾಬ್ಲಮ್ ಸರ್. ವೈಟ್ ಆದ್ನಲ್ಲ, ಎಂಥದ್ದು ಇಲ್ಲ, ಕಪ್ಪಗಾಗಿದ್ದೀರಾ ಬನ್ನಿ. ಥ್ಯಾಂಕ್ ಯು ಫಾರ್ ಟೇಕಿಂಗ್ ಕೇರ್ ಆಫ್ ಮೈ ಪಾರ್ಟ್ನರ್. ಒಳ್ಳೇದಾಗಲಿ. ಜೈ ಮಹಾಕಾಲ್. ನನ್ನ ಸಮಸ್ತ ಪ್ರೀತಿಯ ಕನ್ನಡಿಗರ ಕುಟುಂಬಕ್ಕೆ ಈ ನಿಮ್ಮ ಪ್ರೀತಿಯ ಕಿಚ್ಚ ಸುದೀಪನಿಂದ ನಮಸ್ತೆ, ಗುಡ್ ಈವ್ನಿಂಗ್ ಹಾಗೂ ವೆಲ್ಕಮ್. ಕೋಟ್ಯಾಂತ ಕನ್ನಡಿಗರು ಹೆಮ್ಮೆಯಿಂದ ಎಳೆದಂಥ ಈ ಅರಿಶಿನ ಕುಂಕುಮದ ತೇರು ನಿರಂತರವಾಗಿರಲಿ. ವಿಶ್ವದಾದ್ಯಂತ ಇರುವಂಥ ಸಮಸ್ತ ಕನ್ನಡಿಗರಿಗೆ ಈ ನಿಮ್ಮ ಪ್ರೀತಿಯ ಕಿಚ್ಚ ಸುದೀಪನಿಂದ, ನಮ್ಮ ವಾಹಿನಿಯಿಂದ, ಬಿಗ್ ಬಾಸ್ ಕಡೆಯಿಂದ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಕಳೆದ 12 ವರ್ಷಗಳಿಂದ ನಿಮ್ಮನ್ನು ರಂಜಿಸ್ತಾ ಬಂದಿರುವಂಥ ಈ ಬಿಗ್ ಬಾಸ್ ಕಾರ್ಯಕ್ರಮದ ಮೇಲೆ
ದಿನ ದಿನ ಹೆಚ್ಚಾಗ್ತಾ ಇರುವಂಥ ನಿಮ್ಮ ಅಭಿಮಾನಕ್ಕೆ ನಮ್ಮ ಪ್ರೀತಿ ಹಾಗೂ ಗೌರವ ಆಭಾರವಾಗಿದೆ. ಪ್ರತಿ ವಾರ ರೇಟಿಂಗ್ಸ್ಗಳ ಮೂಲಕ ರಿಫ್ಲೆಕ್ಟ್ ಆಗ್ತಾ ಇರುವಂಥ ನಿಮ್ಮ ಅಭಿಮಾನಕ್ಕೆ ನಮ್ಮ ಕಲರ್ಸ್ ಕಡೆಯಿಂದ, ಬಿಗ್ ಬಾಸ್ ಕಡೆಯಿಂದ ಮತ್ತೊಮ್ಮೆ ಥ್ಯಾಂಕ್ ಯು, ಧನ್ಯವಾದಗಳು. ಇನ್ನಷ್ಟು ಎಂಟರ್ಟೈನ್ ಮಾಡೋದು ನಿಮ್ಮನ್ನು ನಮ್ಮ ಜವಾಬ್ದಾರಿ ಅಂತ ಹೇಳ್ತಾ ಈ ವಾರ ಕತೆ ಕಡೆ ಹೋಗೋಣ. ಸರಿ ತಪ್ಪುಗಳ ಬಗ್ಗೆ ಸರಿಯಾಗಿ ಹೇಳಬೇಕು ಅಂದರೆ, ಈ ಪ್ರಪಂಚದಲ್ಲಿ ಸರಿ ಅಂತ ಅಂದ್ಕೊಳ್ಳೋದು ಎಲ್ಲ ಸಮಯದಲ್ಲೂ ಸರಿಯಲ್ಲ. ಹಾಗೆ ತಪ್ಪು ಅಂತ ಅಂದ್ಕೊಂಡು ನಡೆಯೋದೆಲ್ಲದು ತಪ್ಪೆ ಅಂತ ಅಂತಿಮ ನಿರ್ಧಾರಕ್ಕೆ ಬರೋದು ಕೂಡ ಯಾವಾಗಲೂ ಸರಿಯಾಗಿರಲ್ಲ. ಎಲ್ಲದು ಕೂಡ ಒಂದು ನೋಡೋವರ ದೃಷ್ಟಿಕೋನಕ್ಕೆ ಬಿಟ್ಟಿದ್ದು. ಸಿಂಪಲಾಗಿ ಹೇಳಬೇಕು ಅಂದರೆ, ಇಲ್ಲಿ ಜಿಳ್ಳೆ ಕೊಂದವನು ಹೀರೋ ಆಗ್ತಾನೆ, ಅದೇ ಒಂದು ಚಿಟ್ಟೆನ ಕೊಂದವನು ವಿಲನ್ ಆಗಿ ಹೋಗ್ತಾನೆ. ಇಬ್ಬರು ಕೊಲೆಗಾರರೇ, ಆದರೆ ನೋಡೋ ರೀತಿ, ಸನ್ನಿವೇಶಗಳು ಹಾಗೂ ಕಾರಣಗಳ ಮೇಲೆ ಪ್ರತಿ ಬಾರಿ ಸರಿ ತಪ್ಪುಗಳ ಒಂದು ದೃಷ್ಟಿಕೋನ ಬದಲಾಗ್ತಾನೇ ಇರುತ್ತೆ. ಬಿಗ್ ಬಾಸ್ ಮನೆಯೂ ಹಾಗೇನೆ, ಇಲ್ಲೂ ಹಾಗೇನೆ. ಇಲ್ಲಿ ನಡೆಯುವಂಥ ಪ್ರತಿ ಘಟನೆಗಳಿಗೂ ಒಂದೊಂದು ದೃಷ್ಟಿಕೋನ, ಒಂದೊಂದು ಕಾರ್ನರಿಂದ ಇರುತ್ತೆ. ಇಲ್ಲಿ ಒಬ್ಬರ ಕಣ್ಣಿಗೆ ಹೀರೋ ಆದವರು ಇನ್ನೊಬ್ಬರ ಕಣ್ಣಿಗೆ ವಿಲನ್ ಆಗಿರ್ತಾರೆ. ಈ ವಾರ ನಡೆದಂಥ ಎಲ್ಲ ವಿಚಾರಗಳಲ್ಲಿ ನಿಜವಾದ ಸರಿ ಯಾವುದು, ನಿಜವಾದ ತಪ್ಪು ಯಾವುದು, ಎಲ್ಲದರ ಲೆಕ್ಕಾಚಾರ ಮಾಡೋಣ ಅಂತ ಹೇಳ್ತಾರೆ. ಇದು ನಿವ್ಯ ಬಾಡಿ ಮಿಲ್ಕ್ ಪ್ರೆಸೆಂಟ್ಸ್ ಬಿಗ್ ಬಾಸ್ ಸೀಸನ್ 12, co-presented by Sunrich Refined Sunflower Oil, Asian Paints ಹಾಗೂ ವಿಜಿ ಸ್ಮಾರ್ಟ್ ಟೆಲಿವಿಷನ್, co-powered by ಅಶ್ವಸೂರ್ಯ ರಿಯಾಲಿಟೀಸ್, ನಿರಂತರ ಪೂಜಾ ಆಯಿಲ್, ಸಂತೂರ್, ಮಾರುತಿ ಸುಜುಕಿ, ಹೆರಿಟೇಜ್, ಸಾಟನ್ ಕಿಂಗ್ ಹಾಗೂ 123 ನೋಟಿಸ್. ಹೊಸದಾಗಿ ಬಂದಿರುವಂಥ ಮಲ್ಲೇಶ್ವರಂ ಸುದರ್ಶನ್ ಸಿಲ್ಕ್ಸ್. ಈ ವಾರ ಕತೆಗಳನ್ನು ಮನೆ ಒಳಗಡೆ ಹೋಗಿ ಮಾತಾಡೋಕ್ಕಿಂತ ಮುಂಚೆ ಮನೆಯಲ್ಲಿ ಏನೇನಾಯಿತು ಅಂತ ಒಂದು ಸಲ ಕಣ್ಣಾಡಿಸ್ಕೊಂಬೋಣ. ಬಿಗ್ ಬಾಸ್ ವಿಟಿ ಪ್ಲೀಸ್. ಕರ್ನಾಟಕ ಬರೀ ನಾಡಲ್ಲ, ನಮ್ಮ ಸಂಸ್ಕೃತಿಯ ಧಾತು. ಕನ್ನಡ ಕೇವಲ ನುಡಿಯಲ್ಲ, ನಮ್ಮ ಅಂತರಂಗದ ಮಾತು. ಕನ್ನಡವನ್ನು ಪ್ರೀತಿಸುವ, ಕನ್ನಡವನ್ನು ಗೌರವಿಸುವ ನಿಮ್ಮೆಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ಸಿರಿಗನ್ನಡಂ ಗೆಲ್ಗೆ. ನಿಮಗೂ ಕೂಡ ಶುಭಾಶಯಗಳು. ನಮ್ಮ ಕರುನಾಡಿನ ಸಂಸ್ಕೃತಿ ಹಾಗೂ ಪರಂಪರೆಯನ್ನು ಪ್ರತಿಬಿಂಬಿಸುವ ಈ ಸೀಸನ್ನ ಬಿಗ್ ಬಾಸ್ ಮನೆಯಲ್ಲಿ ಕರ್ನಾಟಕ ರಾಜ್ಯೋತ್ಸವದ ಅದ್ಧೂರಿ ಆಚರಣೆ. ಬಿಗ್ ಬಾಸ್ ಹಾಗೂ ತಂಡಕ್ಕೆ ಒಂದು ಹೆಮ್ಮೆಯ ವಿಚಾರ. ಈಗ ಮನೆಯ ಕ್ಯಾಪ್ಟನ್ ಧನುಷ್ ನಾಡಧ್ವಜವನ್ನು ಹಾರಿಸಬೇಕು. ಧ್ವಜಾರೋಹಣದ ನಂತರ ನಾಡಗೀತೆ ಮೊಳಗುತ್ತದೆ. ಆ ನಂತರ ಎಲ್ಲರೂ ಸಿಹಿ ಹಂಚಿಕೊಂಡು ಸೇವಿಸುತ್ತಾ ನಮ್ಮ ಭಾಷೆ ಹಾಗೂ ನಮ್ಮ ರಾಜ್ಯವನ್ನು ನೆನೆಯುತ್ತಾ ಸಂಭ್ರಮಿಸಬೇಕು. ಶುಭವಾಗಲಿ. ಧನ್ಯವಾದಗಳು ಬಿಗ್ ಬಾಸ್. ನನ್ನ ಅವಶ್ಯಕತೆ ಇದ್ರೆ ಕರೀರಿ ಅಣ್ಣ. ನಾನು ಒಂದು ನಿಮಿಷ ನಾನು ಬರ್ತೀನಿ. ಗಿಲ್ಲಿ ಪ್ಲೀಸ್. ಸುಮ್ಮನೆ ಇರು. ವೆರಿ ಗುಡ್. ಸೂಪರ್.
ಸಮಸ್ತ ನಾಡಿನ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಬಿಗ್ ಬಾಸ್. ಧನ್ಯವಾದಗಳು. ಭುವನೇಶ್ವರಿ ತಾಯಿಗೆ ಜಯವಾಗಲಿ. ಮನೆ ಒಳಗಡೆ ಹೋಗೋಣ, ನಮ್ಮ ಮಾತುಕತೆನ ಪ್ರಾರಂಭ ಮಾಡೋಣ. ಲೆಟ್ಸ್ ಗೆಟ್ ಇನ್. ಹೇಗಿದ್ರಿ ಎಲ್ಲರೂ? ತುಂಬ ಚೆನ್ನಾಗಿ ಕಾಣ್ತಾ ಇದ್ರಿ ಎಲ್ಲರೂ. ಆದರೆ ಸುದಿ ನೀವೊಬ್ಬರು ಯಾಕೆ ಹಂಗೆ ಕಾಣ್ತಾ ಇದ್ದೀರಿ? ಅವರೇ ಕಳಿಸಿರೋದ. ಓಕೆ, ಈ ಕಾಸ್ಟ್ಯೂಮಲ್ಲಿ ರೆಡ್ ಕಲರ್ ಬಂದರೆ ಒಂದು, ಬ್ಲ್ಯಾಕ್ ಕಲರ್ ಬಂದರೆ ಒಂದು ಅಂತಾರೆ. ಏನಾರ ಡಿಸೈನರ್ಸು ಕೋಡ್ ಗಿಡ ಕಳಿಸಿದಾರ? ಅಯ್ಯೋ ಇಲ್ಲ ಇಲ್ಲ, ಹಂಗೇನು ಐಡಿಯಾನೇ ಇಲ್ವಾ? ಇಲ್ಲ ಅಣ್ಣ. ಓಕೆ, ಆ ವಿಚಾರಕ್ಕೆ ಬರ್ತೀನಿ. ಅದಕ್ಕಿಂತ ಮುಂಚೆ ಧನುಷ್, ಕಂಗ್ರ್ಯಾಚುಲೇಷನ್ಸ್ ಫಾರ್ ದ ನ್ಯೂ ಪೊಸಿಷನಿಂಗ್. ಕ್ಯಾಪ್ಟನ್ ಆಗಿದ್ದೀರಿ, ಕಂಗ್ರ್ಯಾಚುಲೇಷನ್ಸ್ ಧನುಷ್. ವೆಲ್ ಡನ್ ಸರ್. ನೋಡಿ ಮತ್ತೆ ಮಾತಾಡೋಣ. ಓಕೆ, ರಘು, ಪ್ರಿನ್ಸಿಪಲ್ ಆಗಿದ್ರಿ, ಒಂದು ವಾರ ಹೇಗಿತ್ತು ಅನುಭವ? ತುಂಬ ಚೆನ್ನಾಗಿತ್ತು. ಬಟ್ ಸ್ಟೂಡೆಂಟ್ಗಳು ತುಂಬ ಮಿಸ್ಬಿಹೇವ್ ಕೂಡ ಮಾಡಿದ್ರು, ತುಂಬ ಟಾರ್ಚರ್ ಕೊಡೋಕ್ಕೆ ಟ್ರೈ ಮಾಡಿದ್ರು ನನಗೆ. ಪ್ರಿನ್ಸಿಪಲ್ ಆಗಿದ್ದು ನಿಮಗೆ ಎಷ್ಟು ಹೆಮ್ಮೆ ಇದೆ, ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಎಷ್ಟು ಹೊಸತನ ಇದೆ? ತುಂಬ ಹೆಮ್ಮೆ ಇದೆ. ಯಾಕಂದರೆ ನಾನು ಸ್ಕೂಲ್ ಟೈಮಲ್ಲಿ, ಕಾಲೇಜ್ ಟೈಮಲ್ಲಿ ನಾನೇನು ನಮ್ಮ ಟೀಚರ್ಸ್ಗೆ ಇದು ಮಾಡ್ತಾ ಇದ್ನೋ ಇವಾಗ ಅರ್ಥ ಆಯಿತು ಎಷ್ಟು ಕಷ್ಟ ಇದೆ ಈ ಒಂದು ಪೊಸಿಷನ್ನು ಅಂತ. ಆ್ಯಂಡ್ ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು ಅಂತ ಅನ್ನಿಸ್ತು ನನಗೆ ಒಂದೊಂದು ಟೈಮಲ್ಲಿ. ಬಟ್ ನಾನು ಎಷ್ಟಾಯಿತೋ ಅಂದರೆ ಗಿವನ್ ಮೈ 100% ಅಂತ ಅನ್ನಿಸ್ತು ಸರ್. ಓಕೆ, ಮಿಸ್ಟರ್ ಸುದಿ ಸರ್. ನಾನಿನ್ನೂ ನಿಮಗೆ ಹೆದರ್ಸೋಕ್ಕೆ ಶುರುನೇ ಮಾಡಿಲ್ಲ. ಎರಡು ಕ್ವಶನ್ ಸರ್, ಇಡೀ ಮನೆಗೆ ಎಲ್ಲರಿಗೂ. ಒಂದು, ಪ್ರಿನ್ಸಿಪಲ್ ಬಗ್ಗೆ ನಿಮ್ಮ ಅಭಿಪ್ರಾಯ. ಎರಡನೇದು, ಎಲ್ಲ ಬಿಟ್ಟು ಇವಾಗಿರೋ ಜೀವನದಲ್ಲಿ ವಾಪಸ್ಸು ಈಗ ಒಂದು ಕಾಲೇಜ್ ಸ್ಟೂಡೆಂಟ್ ಆಗಿ ಕಾಲೇಜಿನ ಅನುಭವಗಳು ಆ್ಯಸ್ ಎ ಸ್ಟೂಡೆಂಟ್ ಆ್ಯಂಡ್ ಆ್ಯಸ್ ಎ ಕ್ಲಾಸ್. ಮಲ್ಲಮ್ಮ ಅವರೇ? ಇವ್ರು ನನ್ನಲ್ಲಂತೂ ಶಾಲೆಗೆ ಹೋಗಿಲ್ಲ, ಕಾಲೇಜ್ಗೆ ಹೋಗಿಲ್ಲ ರೀ. ಈ ಬಿಗ್ ಬಾಸ್ ಮನೆಗೆ ಬಂದು ಕಾಲೇಜಿನ ಹೋಗಿದ್ದೆ ರೀ. ನನಗೀಗ ಅನಿಸ್ತದೆ ರೀ, ನಾವು ಯಾಕನ್ನ ಸ್ವಲ್ಪ ಓದಲಿಲ್ಲ, ಇವ್ರಂಗೆ ನಮ್ಗೆ ಒಂದು ಸ್ವಲ್ಪ 4 ಅಕ್ಷರ ಬಂದ್ರೆ ನಾವು ಓದ್ತಿದ್ದೆವು, ಮಾಡ್ತಿದ್ದೆವು ಅಂತ ಅದೊಂದು ಕಷ್ಟ ಆಯ್ತು. ಏನೀಗ ಅಳು ಯಾಕೆ ಮಲ್ಲಮ್ಮ ಅವರೇ? ಶಾಲೆಗೆ ಹೋಗಿಲ್ಲ ಅಂತ ರೀ, ಅಲ್ಲಿ ನಮ್ಮ ಹೋಮ್ವರ್ಕ್ ಕಳಿಸಿಲ್ಲ. ಬಟ್ ನಾವು ನಿಮಗೆ ಒಳ್ಳೆ ಶಾಲೆ ಕಳಿಸಿದ್ದೀವಿ ಬಿಡಿ. ಆ ಶಾಲೆ ಒಳಗೆ ನಿಮಗೆ ಈ ಥರ ಪ್ರಿನ್ಸಿಪಲ್, ಇಷ್ಟು ಗ್ಲಾಮರ್ ಪ್ರಿನ್ಸಿಪಲ್ ಸಿಗ್ತಾ ಇರಲಿಲ್ಲ. ಓಕೆ, ಚಂದ್ರಪ್ರಭಾ ಅವರೇ? ಸರ್, ಅದೇ ಕಾಲೇಜ್ಗೆ ಹೋಗಿಲ್ಲ ಸರ್. ಇಲ್ಲಿ ಕಾಲೇಜು ಅಂತ ಅಂದ ತಕ್ಷಣ ತುಂಬ ಖುಷಿ ಆಯಿತು. ಬಟ್ ಕಾಲೇಜ್ನಲ್ಲಿ ಹೆಂಗಿರ್ತದೆ ಅನ್ನೋದು ನನಗೆ ಗೊತ್ತಿರಲಿಲ್ಲ ಸರ್. ಅವ್ರನ್ನೇ ಕೇಳಿದೆ. ಆಮೇಲೆ ಅವರು ಕಾಲೇಜ್ನಲ್ಲಿ ಪ್ರಿನ್ಸಿಪಲ್ ಸರು ಆರೋಗ್ಯದ ಬಗ್ಗೆ ಮತ್ತು ಆಮೇಲೆ ಗೌರವ ಕೊಡೋದ್ರ ಬಗ್ಗೆ ಏನು ಅನ್ನೋದ್ರ ಬಗ್ಗೆ ಪಾಠ ಮಾಡಿದ್ರು. ಅದು ತುಂಬ ಇಷ್ಟ ಆಯ್ತು ಅವ್ರದ್ದು. ಅವರು ಕೊಟ್ಟಿದ್ದಂಥ ಕೆಲಸನ ತುಂಬ ಚೆನ್ನಾಗಿ ನಿಭಾಯಿಸಿದ್ರು ಸರ್. ಅದೇ ಓದಬೇಕಾಗಿತ್ತೇನೋ, ಅದು ಮಿಸ್ ಮಾಡ್ಕೋಬಾರ್ದು ಅಂತ ಎಲ್ಲೋ ಒಂದು ಫೀಲ್ ಆಯಿತು ಅಷ್ಟೇ. ಆರೋಗ್ಯ ಗೌರವ ಕೊಡೋದು ಹೇಳ್ಕೊಡ್ತಾ ಇದ್ರಾ? ಅದೇ ಆರೋಗ್ಯದ ಬಗ್ಗೆ ಒಂದು ಪಾಠ ಮಾಡಿದ್ರು ಸರ್. ಆರೋಗ್ಯ ಹೇಗೆ ಕಾಪಾಡ್ಕೋಬೇಕು ಅನ್ನೋದ್ರ ಬಗ್ಗೆ, ಆಮೇಲೆ ಗೌರವ ಹೇಗೆ ಕೊಡಬೇಕು, ಹೇಗೆ ತಗೋಬೇಕು ಅನ್ನೋದ್ರ ಬಗ್ಗೆ ಪಾಠ ಮಾಡಿದ್ರು ಸರ್. ಆರೋಗ್ಯದ ಬಗ್ಗೆ ನಿಮಗೆ ಆಸಕ್ತಿ ಇಲ್ಲ, ಗೌರವದ ಬಗ್ಗೆ ಇಂಟ್ರೆಸ್ಟ್ ಇಲ್ಲ. ಏನು ಕಲ್ತ್ರಿ? ಇಲ್ಲ ಸರ್, ಆರೋಗ್ಯದ ಬಗ್ಗೆ ಕಲಿತೆ ಸರ್. ಅಂದರೆ ಏನು ಕಲ್ತ್ರಿ? ಇದು ತರಕಾರಿ ಎಲ್ಲ ವೆಜಿಟೇಬಲ್. ತರಕಾರಿ ಅಂದರೆ ವೆಜಿಟೇಬಲ್. ಹಾಂ, ಆಮೇಲೆ ಸುಮ್ಮನೆ ಸಿಕ್ಕೆಟಂಗೆ ತಿನ್ನೋದು, ಮಟನ್ನು ಚಿಕನ್ನು ಈ ಥರ ತಿನ್ನಬಾರ್ದು. ಸೊಪ್ಪು ತರಕಾರಿ ಇದನ್ನು ತಿನ್ನಬೇಕು. ಆಮೇಲೆ ಎಕ್ಸಸೈಸ್ ಮಾಡಬೇಕು. ಇದು ತಿಂದರೆ ಆರೋಗ್ಯ ಚೆನ್ನಾಗಿರ್ತದೆ ಅಂತ ಹೇಳ್ಕೊಟ್ರು ಸರ್. ಆಮೇಲೆ ಈಗ ಏನೇನು ಕಲ್ತ್ರಿ? ಏನೇನು ಅದರಲ್ಲಿ? ಈಗ ಅವ್ರ ಜೊತೆ ಜಿಮ್ ಮಾಡ್ತಾ ಇದ್ದೀನಿ ಸರ್. ಸ್ವಿಮ್ಮಿಂಗ್ ಮಾಡಿದ್ರೆ ಒಂಚೂರು ಮೈ ಕೈ ಎಲ್ಲ ನೋವಿದ್ರೆ ಅದು ಹೋಯ್ತದೆ ಅಂತ ಹೇಳಿದ್ರು. ಈಗ ಹೋಗಿ ಏನು ಮಾಡಬೇಕು ಅಂತ ಇದ್ದೀರಾ?
ಸೊಪ್ಪು ತಿನ್ನಬೇಕು ಅಂತ ಇದ್ದೀರಾ ಇಲ್ಲ ಮಟನ್ ಬಿಡಬೇಕು ಅಂತ ಇದ್ದೀರಾ? ಸೊಪ್ಪು ತಿಂತೀನಿ ಸರ್, ಆರೋಗ್ಯ ಚೆನ್ನಾಗಿರ್ಬೇಕಲ್ಲ ಸರ್, ಸೊಪ್ಪು ತರಕಾರಿ. ಅದರೊಟ್ಟಿಗೆ ಒಂಚೂರು ಮಟನ್ ಹಾಕತ್ತೀರಿ? ಇಲ್ಲ ಸರ್, ಅದು ವಾರಕ್ಕೊಂದ್ಸಲ. ಬಿಡಿ ಸೂರಜ್ ಅವರೇ. ಸರ್ ನಾವು ಪ್ರಿನ್ಸಿಪಲ್ನ ಬರೀ ಪ್ರಿನ್ಸಿಪಲ್ ಚೇಂಬರಲ್ಲಿ ಇಲ್ಲ ಕಾಲೇಜ್ ಅಸೆಂಬ್ಲಿಲಿ ನೋಡ್ತಿದ್ವಿ. ಬಟ್ ಫಾರ್ ದ ಫಸ್ಟ್ ಟೈಮ್ ಅವ್ರ ಜೊತೆ ಇದ್ದು ಅವ್ರು ಫೇಸ್ ಮಾಡೋ ಚಾಲೆಂಜಸ್ ಎಲ್ಲ ನೋಡೋಕೆ ಸಿಕ್ತು. ಆ್ಯಂಡ್ ರಘು ಸರ್ ತುಂಬ ಚೆನ್ನಾಗಿ ಅದನ್ನ ನಿರ್ವಹಿಸಿದ್ದಾರೆ. ವೆರಿ ಹ್ಯಾಪಿ. ಹಾಂ ಸರ್, ವಾಪಸ್ ನಿಮ್ಮಿಂದ ಸ್ಟಾರ್ಟ್ ಮಾಡ್ತೀನಿ ಈಗ. ದ ನೆಗೆಟಿವ್ಸ್ ಆಫ್ ದ ಕಾಲೇಜ್ ಸರ್. ಕ್ಲಾಸ್ ರೂಮ್ ಅಂತ ಬಂದಾಗ ಸೀರಿಯಸ್ನೆಸ್ ಇರಲಿಲ್ಲ ಸರ್. ಕ್ಲಾಸ್ ರೂಮ್ ಥರ ಇರಲಿಲ್ಲ. ಪಾಠ ಮಾಡುವಾಗಲೂ ಎಲ್ಲದಕ್ಕೂ ಒಂದು ನೆಗೆಟಿವ್ ಅಂತ ಹೇಳಲ್ಲ, ಒಂದು ಕಾಮಿಡಿ ಟೈಪ್ ಆನ್ಸರ್ಸ್ ಬರ್ತಾ ಇತ್ತು. ಸೊ ಅದು ಸ್ವಲ್ಪ ಅವಾಯ್ಡ್ ಆಗಬೇಕಿತ್ತು ಕ್ಲಾಸ್ ರೂಮಲ್ಲಿ. ಓಕೆ, ರಕ್ಷಿತ್ ಅವರೇ. ಸರ್, ನಾನು ಯಾವಾಗ ಕ್ಲಾಸ್ ರೂಮ್ ಆಗಿ ಬರುವಾಗ ನನಗೆ ಅನಿಸ್ಲಿಲ್ಲ ನಾನು ಸ್ಟೂಡೆಂಟ್ಸ್ ಜೊತೆಗೆ ಕೂತ್ಕೊಳ್ಳಿದ್ದೀನಿ ಅಂತ. ಸ್ಟೂಡೆಂಟ್ಸ್ ಅಂದರೆ ಹೇಗೆ ಗೊತ್ತುಂಟಾ, ಮನಸ್ಸಲ್ಲಿ ಅವರು ಸ್ಟೂಡೆಂಟ್ ಅಂದರೆ ಇನ್ನೋಸೆಂಟ್. ಇಲ್ಲಿ ನನಗೆ ಗ್ರಜ್ಜಿಸ್, ಕೋಪ ಒಂದು ಮುಖದಲ್ಲಿ ಕಾಣಿಸುತ್ತೆ. ಒಂದು ಇದೇ ಎನ್ವೈರ್ಮೆಂಟ್ ಸರಿ ಇಲ್ಲ ಅಂತ ನನಗೆ ಕ್ಲಾಸ್ ರೂಮ್ ಅಂತ ನನಗೆ ಅನಿಸ್ಲಿಲ್ಲ. ಅಷ್ಟೇ. ರಿಷಾ ಅವರೇ. ಎಲ್ಲ ಟೈಮೂ ರೆಡ್ ಟೀಮ್ ಅಂತಾನೆ ಮುಂದೆ ಅವ್ರನ್ನ ಬಿಡ್ತಾ ಇದ್ರು. ಜೊತೆಗೆ ಒಂದು ನಾವು ಸ್ಕ್ರಿಪ್ಟ್ ಅಂತ ಮಾಡಿದ್ವಿ. ಎಲ್ಲೋ ನನಗೆ ಪರ್ಸ್ನಲಿ ಅನಿಸಿದ್ದು, ರೆಡ್ ಟೀಮಲ್ಲಿ ಕುತ್ಕೊಂಡು ನೋಡಿದ್ದು ಅವ್ರ ಇಂಟ್ರೆಸ್ಟು ನಾವೇನೋ ಮಾಡಿದಾಗ ತುಂಬ ಉದಾಸೀನದಿಂದ ಇದ್ದರು. ಡಿಸಿಷನಲ್ಲೂ ಕೂಡ ಫೇವರ್ ಆಗಿ ಅವ್ರ ಜೊತೆ ಇದ್ದರು ಅಂತ ನನಗೆ ಪರ್ಸ್ನಲಿ ಅನ್ನಿಸ್ತು ಸರ್. ಓಕೆ, ರಾಶಿಕ್ ಅವರೇ, ನಿಮ್ಮ ಪ್ರಿನ್ಸಿಪಲ್ಲು ತುಂಬ ಫೇವರಬಲ್ ಆಗಿದ್ರು, ಫೇವರಿಸಮಲ್ಲಿದ್ದರು ಅಂತ ಅನ್ಸುತ್ತಾ? ಸರ್, ಫಸ್ಟು ಕ್ಲಾಸ್ ರೆಸ್ಪೆಕ್ಟಿಂದ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಡಿಬೇಟ್ ಅಂತ ಬಿಗ್ ಬಾಸ್ ಟಾಸ್ಕ್ ಕೊಡ್ತಾರೆ. ಅದರಲ್ಲಿ ನನಗೆಲ್ಲೋ ಫೇವರಿಸಮ್ ಅಂತ ಅನ್ನಿಸ್ತು ಸರ್ ಸ್ವಲ್ಪ. ಯಾಕಂದರೆ ಅವರು ಕರೆಕ್ಟಾಗಿ ಜಡ್ಜ್ಮೆಂಟ್ ಈಗ ಅದು ಅವ್ರಿಗೆ ಇಷ್ಟ ಆಗಿರೋರಿಗೆ ಮಾತ್ರ ಪಾಸ್ ಮಾಡಿದ್ರು ಅಂತ ಅನ್ನಿಸ್ತು ಸರ್ ನನಗೆ. ಯಾರ್ಯಾರು ನಿಮ್ಮ ಪ್ರಕಾರ ಅವ್ರಿಗೆ ಇಷ್ಟ ಆಗಿರೋರು ಈ ಮನೆಯಲ್ಲಿ? ಅವ್ರ ಜೊತೆ ಜಾಸ್ತಿ ಕಾನ್ವರ್ಸೇಷನ್ ಮಾಡ್ತಿದ್ದಿದ್ದವರು ಒಂದಷ್ಟು ಜನ ಇದ್ದಾರೆ ಸರ್, ಅವ್ರನ್ನೆಲ್ಲ ಪಾಸ್ ಮಾಡಿದ್ದಾರೆ ಅಂತ ಅನ್ನಿಸ್ತು ಸರ್ ನನಗೆ. ಅಷ್ಟು ಜನ ಯಾರು ಸರ್? ಫಸ್ಟ್ ಕಾವ್ಯ, ಸ್ಪಂದನ, ರಕ್ಷಿತಾ, ಜಾನ್ವಿ, ಅದಾದ್ಮೇಲೆ ನನ್ಗನ್ಸಿತ್ತು ಸರ್ ಸುದಿ. ನಿಮ್ಮ ಪ್ರಕಾರ ಅದೆಲ್ಲ ಬ್ಲೂ ಟೀಮ್, ರೆಡ್ ಟೀಮ್? ಸಾರಿ, ಅದೆಲ್ಲ ರೆಡ್. ಯಾಕಂದ್ರೆ ಸರ್ ಯಾವುದೇ ಟಾಸ್ಕ್ ಅಂತ ಅಲ್ಲ, ವಿಲ್ ಗೋ ಒನ್ ಬೈ ಒನ್. ರೆಡ್ ಟೀಮ್ ಸರ್. ಎಸ್, ಅವ್ರ ರೆಡ್ ಟೀಮ್ ಅವ್ರ ಫೇವರ್ ಅಂತ ಅವ್ರದ್ದು ಫೇವರೇಟ್ಸ್. ಅವ್ರ ರೆಡ್. ಓಕೆ. ವೈ ಸರ್ ಗೊತ್ತಿಲ್ಲ, ಯಾವುದೇ ಟಾಸ್ಕ್ ಅಂತ ಬಂದರು ಸರ್ ಅವ್ರು ಫಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡ್ತಿದ್ದಿದೆ ರೆಡ್ ಟೀಮ್ ಅವ್ರನ್ನ ಸರ್. ರೆಡ್ ಟೀಮ್ ಯಾರು ಹೋಗಬೇಕು, ರೆಡ್ ಟೀಮ್ ಯಾರು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಬೇಕು, ರೆಡ್ ಟೀಮ್ ಅಂತಲೇ ಆಯಿತು ಸರ್. ಕಾನ್ವರ್ಸೇಷನ್ ಕೂಡ ಅವ್ರು ಜಾಸ್ತಿ ರೆಡ್ ಟೀಮ್ ಅವ್ರ ಜೊತೆನೇ ಮಾಡ್ತಾಯಿದ್ರು ಸರ್. ಬ್ಲೂ ಟೀಮ್ ಅವ್ರ ಒಪಿನಿಯನ್ ಏನು ಅಂತಲೂ ಅವ್ರು ಕೇಳಿದ್ನ ನಾನು ನೋಡಿಲ್ಲ. ನಮ್ಮ ಜೊತೆ ಬಂದು ಡಿಸ್ಕಷನ್ ಮಾಡಿರೋದು ನೋಡಿಲ್ಲ ಸರ್. ಟಾಸ್ಕ್ ಆಗ್ತಿದ್ದಂಗೆ ಅವ್ರ ಜೊತೆ ಡಿಸ್ಕಷನ್ ಮಾಡೇ ಇಲ್ವೋ ಇಲ್ಲ ಮಾಡಿದ್ದನ್ನ ನೀವು ನೋಡಿಲ್ವೋ? ನನಗೆ ಗೊತ್ತಿರೋ ಥರ ಮಾಡಿಲ್ಲ. ಅಲ್ಲ, ಮೈ ಸಿಂಪಲ್ ಸ್ಟ್ರೈಟ್ ಫಾರ್ವರ್ಡ್ ಕ್ವಶನ್. ಮಾಡೇ ಇಲ್ವೋ ಇಲ್ಲ ಮಾಡಿದ್ದನ್ನ ನೀವು ನೋಡಿಲ್ವೋ? ಮಾಡಿಲ್ಲ ಸರ್. ಈಗ ನಾನು ಎಪಿಸೋಡ್ ನೋಡ್ಕೊಂಬಂದು ನಿಮಗೆ ದಬಾಯಿಸಿದ್ರೆ ಓಕೆನಾ? ನೀವು ಕೇಳಲ್ವಾ ನೀವು ಎಪಿಸೋಡ್ ನೋಡಿಲ್ವಾ ಸರ್ ಅಂತ? ಹಾಗೆ ನಾನು ಕೇಳೋದು ವೆರಿ ಸ್ಟ್ರೈಟ್ ಕ್ವಶನ್. ನೀವು ಹೇಳೋದ್ರಲ್ಲ, ಐ ರೆಸ್ಪೆಕ್ಟ್ ವಾಟ್ ಯು ಸೆಡ್, ಬಟ್ ಮೈ ಸಿನ್ಸಿಯರ್ ಕ್ವಶನ್, ಅವ್ರು ಮಾಡೇ ಇಲ್ವೋ ಮಾಡಿದ್ದನ್ನ ನೀವು ನೋಡಿಲ್ವೋ? ನಾನು ನೋಡಿಲ್ಲ ಅನ್ಸುತ್ತೆ ಸರ್, ನನ್ನ ಕಣ್ಣಿಗೆ ಕಾಣಿಸ್ಲಿಲ್ಲ ಸರ್ ಅದು. ಸೊ ಯು ಆರ್ ನಾಟ್ ವೆರಿ ಶ್ಯೂರ್? ಸರ್ ನಾನು ಆದಷ್ಟು ಟೀಮ್ ಜೊತೆನೇ ಇರ್ತಿದ್ದೆ ಸರ್. ಟೀಮ್ ಜೊತೆ ಇದ್ದಾಗ ಅವ್ರು ಡಿಸ್ಕಷನ್ ಮಾಡಿರೋದನ್ನ ನಾನು ನೋಡಿಲ್ಲ ಸರ್. ಈಗ ಓವರ್ ಆಲ್ ಒಪಿನಿಯನಲ್ಲಿ ಒಂದು ಪ್ರಿನ್ಸಿಪಲ್ ಆಗಿ ರಘು ಅವರು ಇಡೀ ವಾರ ಅವರು ಕೊಟ್ಟಂಥ ಒಂದು ಜವಾಬ್ದಾರಿನ ಹಾಗೂ ಅಲ್ಲಿ ಕೂತಿರೋ ಸ್ಟೂಡೆಂಟ್ಸು ಎಂತೆಂಥವ್ರು ಅನ್ನೋದು ನಿಮಗೂ ಗೊತ್ತಿದೆ. ಇದನ್ನೆಲ್ಲ ತಲೆಯಲ್ಲಿ ಹಿಡ್ಕೊಂಡು ಒಬ್ಬೊಬ್ಬರ ಪರ್ಸ್ನಾಲಿಟಿನೂ ಒಂದೊಂದು ತೂಕ ಮಾಡಿ ಪ್ರಿನ್ಸಿಪಲಿನ ಪೊಸಿಷನ್ನಿಗೆ ಅವ್ರನ್ನ ಹಾಕಿದಾಗ ಅವರ ಕೊಟ್ಟಂಥ ಕರ್ತವ್ಯಗಳನ್ನು ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸಿದ್ರು. ಇದನ್ನು ಎಷ್ಟು ಜನ ಒಪ್ತೀರಿ? ಕೈ ಎತ್ತಿ. ಎಲ್ಲರೂ? ಓಕೆ. ಗಿಲ್ಲಿ ಅವರೇ, ಅಣ್ಣ ಸ್ಟೋರ್ ರೂಮ್ ಮಾಡಿ ಬನ್ನಿ. ಡೇ 1 ಕೊಟ್ಟಂಥ ದಿನ ಹೋಲ್ ಹೌಸ್ ಅಲ್ಲಿ ಇಡೀ ವಾರ ಅವರ ಪಾತ್ರಗಳನ್ನು ಮರೆತರೂ ಕೂಡ ಪ್ರಿನ್ಸಿಪಲ್ ಆಗಿ ಒಬ್ಬರು ಇರ್ತಾರೆ. ಅವ್ರ ಆಪೋಸಿಟ್ ಆಗಿ 2 ಬ್ಯಾಚ್ ಅಲ್ಲ, ಇಡೀ ಬ್ಯಾಚ್ ಎಲ್ಲರೂ ಸೇರಿ ಒಂದು ಮನೆ ನಿಂತ್ಕೊಳತ್ತೆ. ನೋಡೋರಿಗೆ ಆ್ಯಕ್ಚುಲಿ ಇಟ್ ಇಸ್ ಒನ್ ವರ್ಸಸ್ ದಿ ಎಂಟೈರ್ ಹೌಸ್. ಇಡೀ ಮನೆಯಲ್ಲಿ ಕೆಲವರು ಫಾಲೋ ಮಾಡಿರ್ಬೋದು, ಟಾರ್ಚರ್ ಮಾಡಿರ್ಬೋದು, ಇನ್ನು ಕೆಲವರು ಎಲ್ಲ ಥರ ತಿವಿದಿರ್ಬೋದು.
ಬಟ್ ಎಲ್ಲರನ್ನ ಇಟ್ಕೊಂಡು ಎಲ್ಲ ಥರ ಕ್ಯಾರೆಕ್ಟ್ರನ್ನ ಇಟ್ಕೊಂಡು ಅವರಿಗಿರುವಂಥ ಒಂದು ಪರ್ಸ್ನಾಲಿಟಿನ ಸೈಡಿಗಿಟ್ಟು ಡೇ 1 ಕೊನೆವರೆಗೂ ಕಾಮಾಗಿ ಕೂಲಾಗಿ ಕಂಪೋಸ್ಡ್ ಆಗಿ ಪ್ರತಿಯೊಬ್ಬರು ಏನೇ ಮಾಡಿದ್ರು ಇಡೀ ಮನೆ ಹ್ಯಾಂಡಲ್ ಮಾಡಿ, ಮನೆಯವ್ರು ಮಾತ್ರ ಅಲ್ಲ, ಒಂದು ಫೋನ್ ಬರುತ್ತೆ, ಫೋನ್ ಬಂದಾಗ ಒಂದು ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಅಂತ ನಡೆಯುತ್ತೆ, ಆ ಅವಮಾನ ಕೂಡ ತಗೊಂಡು ಕಂಪೋಸ್ಟ್ ಆಗಿರೋ ರಘು ಅವರೇ, ನಿಮಗೆ ಈ ವಾರದ ಕಿಚ್ಚನ ಚಪ್ಪಾಳೆ. ಥ್ಯಾಂಕ್ ಯು ಸರ್. ನನ್ನ ದೃಷ್ಟಿಕೋನದಲ್ಲಿ ಒಂದು ಅದ್ಭುತವಾದಂಥ ಒಂದು ಚಾಲೆಂಜ್ ನಿಮಗೆ ಸಿಕ್ಕಿದ್ದು ರಘು ಅವರೇ. ಆ್ಯಂಡ್ ಎಲ್ಲೂ ನಿಮ್ಮ ಕಂಪೋಸಿಷನ್ ಕಾಮ್ ಏನು ಕಳ್ಕೊಂಡೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಅವರು ಮನೆಗಳಿಂದ ಕರೆ ಬಂದಾಗ ತುಂಬ ಅವಮಾನ ಆಗುತ್ತಲ್ಲಿ, ತಡ್ಕೊಂಡು ಕೂತ್ಕೋತೀರಿ ತಾವು. ಯಾಕಂದರೆ ಅದೇ ಜಾಗದಲ್ಲಿ ಇದೇ ಮನೇಲಿರೋ ಕೆಲವರು ಅದೇ ಜಾಗದಲ್ಲಿ ಕೂತಿದ್ರೆ ಕಂಟ್ರೋಲ್ ತಪ್ಪಿ ಏನೇನು ಮಾತಾಡಿರೋರು ಗೊತ್ತು. ಎಲ್ಲದಕ್ಕಿಂತ ಹೆಚ್ಚಾಗಿ ಅದರಿಂದ ಹೊರಗಡೆ ಬಂದಮೇಲೆ ಆ ಮನೆಯವ್ರ ಮಾತು ಕೇಳಿ ಕೆಲವ್ರು ನಿಮ್ಮ ಮೇಲೆ ಎದುರು ಬೀಳ್ತಾರೆ. ಬಿಗ್ಗರ್ ಮಿಸ್ಟೇಕ್. ಅದಷ್ಟೂ ಆ ಅವಮಾನ ಕೂಡ ಬಹಳ ಪ್ರೀತಿಯಿಂದ ತಗೊಂಡು, ಯಾಕಂದರೆ ಆ ಮೂಮೆಂಟಲ್ಲಿ ನಿಮಗಾಗಿರೋ ನೋವು ನಿಮ್ಮ ಮನೆಯವರಿಗೆ ಗೊತ್ತು. ಬಟ್ ಪೊಸಿಷನಿಂಗಲ್ಲಿ ಅದ್ಭುತವಾಗಿ ನಿಮ್ಮ ಪರ್ಸ್ನಾಲಿಟಿ ಏನು ಅಂತ ಎಲ್ಲರಿಗೂ ಗೊತ್ತಿದೆ. ಅದನ್ನು ಸೈಡಿಗಿಟ್ಟು ಒಂದು ಪ್ರಿನ್ಸಿಪಲ್ ಆಗಿಯೇ, ಒಂದು ಪ್ರೊಫೆಸರ್ ಆಗಿಯೇ ಎಲ್ಲದನ್ನು ತಡ್ಕೊಂಡು ಅದ್ಭುತವಾಗಿ ನಡ್ಸ್ಕೊಂಬಂದಿರೋ ರಘು. ವೆಲ್ ಡನ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಖುಷಿ ಆಗ್ತಾ ಇದೆ ಸರ್ ತುಂಬ. ಆ್ಯಕ್ಚುಲಿ ನನಗೆ ಪ್ರಿನ್ಸಿಪಲ್ ಆದಾಗ ಒಂದು ರೆಸ್ಪಾನ್ಸಿಬಿಲಿಟಿ ಬಂದಾಗ ನಂಗೆ ಮಾಡೋಕ್ಕಾಗತ್ತೋ ಇಲ್ವೋ ಅಂತ ಒಂದು ಮೈಂಡಲ್ಲಿತ್ತು. ಬಟ್ ಆ್ಯಕ್ಚುಲಿ ನಾನು ರಾತ್ರಿ ಎಲ್ಲ ಮಲಗ್ತಾನೆ ಇರಲಿಲ್ಲ. ನೆಕ್ಸ್ಟ್ ಡೇ ಏನು ಮಾಡಬೇಕು, ಏನು ಪಾಠ ತೊಗೋಬೇಕು, ಹೆಂಗಿರಬೇಕು, ಆ ಒಂದು ಮೈಂಡ್ಸೆಟ್ಟಲ್ಲಿ ನಾನು ಆಲ್ಮೋಸ್ಟ್ ಯಾವತ್ತೂ ಮಲಗೇ ಇಲ್ಲ ರೂಮಲ್ಲಿ. ಆ್ಯಂಡ್ ಆ ಕಾಲ್ ಬಂದಾಗ ತುಂಬ ಕಷ್ಟ ಆಯಿತು ಸರ್. ಯಾಕಂದರೆ ಇಟ್ ವಾಸ್ ಎ ಬಿಗ್ ಚಾಲೆಂಜ್ ನನ್ನ ಲೈಫಲ್ಲಿ. ಐ ಥಿಂಕ್ ಅದೊಂದು ಟಫೆಸ್ಟ್ ಮೂಮೆಂಟ್. ಬಟ್ ನನ್ನ ಕೆಲಸ ನಾನು ಮಾಡಿದೆ ಸರ್. ಬಟ್ ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು ಅಂತ ಎವ್ರಿ ನೈಟ್ ಮಲಗಿದಾಗ ಅದೇ ಅನ್ಕೊತಾ ಇದ್ದೆ, ಇನ್ನೂ ಮಾಡ್ಬೋದಾಗಿತ್ತು ಅಂತ. ಬಟ್ ತುಂಬ ಖುಷಿ ಆಯಿತು ಸರ್. ಆ್ಯಂಡ್ ಥ್ಯಾಂಕ್ ಯು ಎಂಟೈರ್ ಕರ್ನಾಟಕಕ್ಕೆ ಇದೇ ಥರ ಪ್ರೀತಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸರ್. ನೋಡಿ, ದೃಷ್ಟಿಕೋನ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಮನೆ ಒಳಗೂ ಒಂದು ದೃಷ್ಟಿಕೋನ ಇದೆ, ಹೊರಗಡೆ ಕೋಟಿಗಟ್ಟಲೆ ದೃಷ್ಟಿಕೋನ ಇದೆ. ಆ ಡಿಸಿಷನ್ಸ್ಗಳು ಭಾಳ ಅದ್ಭುತವಾಗಿ ಹೊರಗಡೆ ನಡೀತಾ ಇರುತ್ತೆ. ಅದು ನಿಮ್ಗಳಿಗೆ ಯಾರಿಗೂ ತಲುಪೋದು ಇಲ್ಲ, ನಿಮ್ಗಳಿಗೆ ಅರ್ಥನೇ ಆಗಲ್ಲ. ಬಿಕಾಸ್ ನಿಮ್ಮಲ್ಲಿ ಎಲ್ಲರೂ ನಿಮ್ಮ ದೃಷ್ಟಿಕೋನದಲ್ಲಿ ಕಳೆದೋಗ್ಬಿಟ್ಟಿದ್ದೀರಿ, ಅದೇ ಮೇಲು ಅಂದ್ಕೊಂಡು ಕಳೆದೋಗ್ಬಿಟ್ಟಿದ್ದೀರಿ ಎಲ್ಲರೂ. ಇಷ್ಟು ಹೇಳಿರೋದ್ರಲ್ಲಿ ಹೇಗೇನು ನಿಮಗೆ ಏನು ಬೇಕೋ ತಗೊಳ್ಳಿ, ನಿಮಗೇನು ಬೇಡ ಅನಿಸುತ್ತೋ ಬಿಡಿ. ಹೊರಗಡೆ ಏನು ನಡೀತಾ ಇದೆ ಅದನ್ನು ಸೂಕ್ಷ್ಮವಾಗಿ ನಿಮ್ಮ ತನಕ ತಲುಪಿಸೋದು ನನ್ನ ಜವಾಬ್ದಾರಿ. ತಲುಪಿಸಿದ್ವಿ. ಇಡೀ ಮನೆ ಒಂದು ಪ್ರಶ್ನೆ ಕೇಳಿದ್ವಿ ನಾವು, ನಮ್ಮ ಪ್ರಿನ್ಸಿಪಲ್ಲು ಬಯಸ್ತಿದ್ರ ಇಲ್ಲ ಅಂತ ಹೇಳಿದ್ರಿ, ಮೆಜಾರಿಟಿಯವ್ರು ಯಾರೂ ಇಲ್ಲ ಅಂದ್ರಿ. ಈಗ ಎಲ್ಲೋ ಒಂದು ಕಡೆ ಇಡೀ ಕರ್ನಾಟಕ ಹೇಳುತ್ತೆ ಒಂದು ಮೇಜರ್ ಪಾಯಿಂಟಲ್ಲಿ ತುಂಬ ಬಯಸ್ತಿದ್ರು ಅವರು ಅಂತ. ಏನು ರಘು ಅವರೇ, ಯಾವ್ದಾರು ನೆನಪಾಗ್ತಾ ಇದೆ ಯಾವ್ದಾರು ಅಂತ? ಗೊತ್ತಾಗ್ತಾ ಇಲ್ಲ ಸರ್. ಒಂದು ಕಾನ್ಫ್ಲಿಕ್ಟ್ ನಡೆಯುತ್ತೆ ಕೆಲವು, ಅದರಲ್ಲಿ ಬೇರೆ ಬೇರೆ ದೃಷ್ಟಿಕೋನದಲ್ಲಿ ಬೇರೆ ಒಪಿನಿಯನ್ಸ್ ಇರ್ತವೆ. ಓಕೆ, ನಾವೊಂದು ಕೆಲಸ ಮಾಡೋಣ, ನಿಮ್ಗೆ ನೆನಪಾಗ್ತಾ ಇಲ್ಲದ್ರೆ ವಿಡಿಯೋ ತೋರಿಸ್ಬಿಟ್ಟು ಮಾತಾಡ್ತೀನಿ. ಆಯಿತು ಸರ್. ಆಲ್ರೈಟ್, ಕ್ಯಾನ್ ಐ ಹ್ಯಾವ್ ದ ವಿಡಿಯೋ ಪ್ಲೀಸ್? ನನಗೆ ಚಂದ್ರಪ್ರಭು ಎಲ್ಲಿ ಕೊಟ್ಬಿಟ್ಟರು ಅಂತ ಭಯ ಸ್ಟಾರ್ಟ್ ಆಗ್ಬಿಟ್ಟದೆ. ಚಂದ್ರಪ್ರಭಾ ಗೆಲ್ಲಿ. ಇದು ಬಿಗ್ ಬಾಸ್ ಗೆಳೆಯ, ಇದು ರಿಯಾಲಿಟಿ ಶೋ, ಕಾಮಿಡಿ ಶೋ ಅಲ್ಲ. ನಾನಿದು ಅರ್ಥ ಮಾಡ್ಕೊಂಡಿದ್ದೀನಿ, ಇದು ಬಿಗ್ ಬಾಸ್, ರಿಯಾಲಿಟಿ ಶೋ ಅಲ್ಲ ಅಂತ. ಇಷ್ಟೇ ನೋಡ್ಬೇಕು ಕಾಣೆ. ಅರೆ ನೀನ್ ಏನ್ ಮಾಡ್ತಾ ಇದೀಯಾ ಅಂದ್ರೆ ಬರೀ ಅಂತ ನಗ್ತಾ ಇದೀಯಾ, ಅಂತ ಅಂತೀಯ. ಯಾವ ಇವೆಲ್ಲ ಒಂದು ನಗು ಇರಬೇಕು, ಇನ್ನೊಂದು ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಶಿಸ್ತು ಬದ್ಧತೆ ಇರಬೇಕು. ಮುಗಿತಾ ಬಿಗ್ ಬಾ ಪ್ರಿನ್ಸಿಪಾಲ್. ಈಗ ರನ್ನಿಂಗ್ ರೇಸ್ ಬಿಟ್ಟಾಗ ಸುಮ್ಮನೆ ಫಾಸ್ಟ್ ಆಗಿ ಹೋಗ್ತಾರ ಏನಾಗ್ಬಿಡ್ತದೆ ಅಂದ್ರೆ ಒಂದೊಂದ್ಸಲ ಅಥವಾ ಪಂಚರ್ ಆಗ್ಬೋದು
ಸ್ಕಿಡ್ ಇದನ್ನ ರನ್ನಿಂಗ್ ರೇಸ್ ಅಂತ ತಾನೆ, ಪಂಚರ್ ಎಲ್ಲ ಆದದ್ದು ಸೈಕಲ್ ರೇಸು. ಪ್ರಿನ್ಸಿಪಲ್ಗೆ ಅವ್ರೊಂದು ಪ್ರಿನ್ಸಿಪಲ್ ಅಂತ ಹೇಳವ್ರೆ, ಅವ್ರಿಗೆಲ್ಲ ಯಾವ ರೀತಿ ಗೌರವ ಕೊಡ್ಬೇಕು ಅನ್ನೋದು ಕಲ್ತ್ಕೊ ಫಸ್ಟು. ರಘು ಲೋ ಅಂತಿದೆ, ಏನ್ ಅನ್ಕೋಬೇಡ ಜನ. ಚಪ್ಪಾಳೆ ಯಾವಾಗ ಬತ್ತೋ ನನ್ನ ಮುಖದ ಹತ್ರನೇ ಕಾಲ್ನ ಹಾಕ್ತಿದ್ದೆ ಹಿಂಗೆ, ಆಮೇಲೆ ನನಗೆ ಬೈತಿದ್ದೆ, ಹೋಗ ಬಡ್ಡಿದೆ ಅಂತ ಅಂತಿದ್ದೆ. ಈ ಹೊರಗಡೆ ನೋಡಿದ್ರೆ ಏನ್ ಅನ್ಕೋಬೇಡ. ಅಲ್ಲ ಬಟ್ ಚಂದ್ರಪ್ರಭಾ ನನಗೆ ಇದೆಲ್ಲ ಅರ್ಥ ಆಗ್ತಾ ಇಲ್ಲ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರೆ? ಇಲ್ಲಪ್ಪ, ಇಲ್ಲಾಂದ್ರೆ ಇಬ್ರು ಕಾಮಿಡಿ ಮಾಡದ, ಹೊರಗಡೆ ಕಾಮಿಡಿ ಫ್ರೆಂಡ್ಶಿಪ್ ಹೋಯ್ತು. ನೀನ್ ಅಣ್ಣ ಅಂತಾನೆ ಕರಿಬೇಡ, ಲೋ ಅಂತಾನೆ ಕರಿ. ಈಗ ನೀನು ಒಬ್ಬನೇ ಮಾತಾಡ್ಬಿಡು. ನೀನ್ ಅನ್ಕೊಂಡಿರೋದು ನೀನು ಒಬ್ಬನ್ ಕಾರ್ ಕೊಡ್ಬಿಡಿ ನಮ್ಗೆ ಸೈಕಲ್ ಕೊಟ್ಟಿದಾರ? ಹಾಗಾದ್ರೆ ಪ್ರಿನ್ಸಿಪಾಲ್ ಸರ್, ನಾನೇ ನಿನ್ ಕಣ್ಣಿಗೆ ಕಾಮಿಡಿ ಅಂತರ ಕಾಣ್ತಾ ಇದ್ದೀನ. ಅವನು ಈಗಿರೋ 3 ವೀಕಲ್ಲಿ ಒಂಚೂರು ಮುಂದೆ ಹೋಗವನೆ. ಆಯ್ತು, ಆದ್ರೆ ನಾನು ನಿಧಾನಕ್ಕೆ ಒಂದ್ ನಿಮಿಷ ತಡಿಯ ಹೇಳಿ. ಆಯ್ತು, 5 ವೀಕು ಓಕೆನಾ? ಅದು 4 ವೀಕ್. ಈಗ ನಿನ್ಗೆ ಆಯ್ತು, ನೀನೇ ಒನ್ ಮೋರ್ ಅನ್ಬೇಕು ನೀವು. ಈ ವಾದದಲ್ಲಿ ಯಾರಿಗೆ ವಿನ್ನರ್ ಕೊಟ್ರಿ ನೀವು? ಚಂದ್ರಪ್ರಭಾಗೆ. ರಘು, ಇಡೀ ಪ್ರಪಂಚಕ್ಕೆ ಸರ್, ಇಡೀ ಪ್ರಪಂಚಕ್ಕೆ ಗೊತ್ತಾಗದಿರೋ ಒಂದು ಸತ್ಯ ಗೊತ್ತಾಯಿತು. ಬಿಗ್ ಬಾಸ್ ರಿಯಾಲಿಟಿ ಶೋ ಅಲ್ಲ. ನಮ್ಮ ಕ್ವಶನ್ ಇರೋದು ಒಂದೇ ಸರ್, ಯಾವ ಆಧಾರದ ಮೇಲೆ ಚಂದ್ರಪ್ರಭಾ ಅವ್ರನ್ನ ನೀವು ವಿನ್ನರ್ ಮಾಡಿದ್ರಿ? ಈ ವಾದ ಎಲ್ಲಿ ಶುರು ಆಯಿತು, ಎಲ್ಲಿ ಎಂಡ್ ಆಯಿತು, ಯಾರು ಮಾತಾಡಿದ್ರು, ಯಾರು ಮಧ್ಯ ಮಾತಾಡಿದ್ರು, ಯಾರು ಗೆದ್ದರು, ಏನಾಯಿತು ಗೊತ್ತಾಗಿಲ್ಲ. ಬಟ್ ನೀವು ಫೈನಲ್ ಆಗಿ ಕೊಟ್ಟಿದ್ದು ಚಂದ್ರಪ್ರಭಾ. ಚೂರು ರಿಯಾಲಿಟಿ ಶೋ ಅಲ್ಲದೆ ಇರೋ ಈ ರಿಯಾಲಿಟಿ ಶೋ ಅಲ್ಲಿ ಚೂರು ರಿಯಾಲಿಟಿ ಶೋ ಅನ್ಕೊಂಡು ನೋಡ್ತಾ ಇರೋ ಅಂತ ನಮ್ಮ ಕನ್ನಡಿಗರಿಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ. ಫಸ್ಟ್ ಆಫ್ ಆಲ್ ಇದು ರಿಯಾಲಿಟಿ ಶೋ ಅಲ್ಲ. ಮಧ್ಯದಲ್ಲಿ ರನ್ನಿಂಗ್ ರೇಸಲ್ಲಿ ಬೇರೆ ಪಂಚರ್ ಆಗ್ತವೆ. ಆಮೇಲೆ ವಾದ ವಿವಾದಗಳ ಕಾಂಟೆಂಟ್ ಏನು, ನೀವು ಅವ್ರಿಗೆ ಹೆಂಗೆ ಕೊಟ್ರಿ? ಚಂದ್ರಪ್ರಭು ಅವರೇ ಸರ್, ವಾದ ಕಂಟಿನ್ಯೂ ಮಾಡಿ. ಈಗ ರನ್ನಿಂಗ್ ರೇಸಲ್ಲಿ ಪಂಚರ್ ಆಗಿದೆ, ಅಲ್ಲಿಂದ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡೋ, ಇದು ಬಿಗ್ ಬಾಸ್ ಅನ್ನೋದು ರಿಯಾಲಿಟಿ ಶೋ ಅಲ್ಲ. ಏನಿದು ಸುಮ್ಮನೆ ನನಗೆ 12 ವರ್ಷದಿಂದ ಯಾಮರ್ಸ್ತಾ ಇದ್ದಾರೆ ಈ ಶೋ, ರಿಯಾಲಿಟಿ ಶೋ ಅಂದ್ಬಿಟ್ಟು. ನನಗೆ ಅರ್ಥ ಆಗ್ತಿರೋದು ಅವ್ರಿಗೆ ಅರ್ಥ ಆಗಿದೆ. ನನಗೆ ಇಂಗ್ಲೀಷು ಗೊತ್ತಾಗ್ಲಿಲ್ಲ, ಅವಾಗ ಹಂಗಂತ ಬಂದ್ಬಿಡ್ತು ಸರ್ ಬಾಯಿನಲ್ಲಿ. ರಿಯಾಲಿಟಿ ಶೋ ಇಂಗ್ಲೀಷ್ ಹೇಳ, ಇದು ರಿಯಾಲಿಟಿ ಶೋ ಅಲ್ಲ. ವಾಟ್ ಇಸ್ ದಿಸ್? ಇದು ಬಿಗ್ ಬಾಸ್ ಸರ್. ಇದು ಬಿಗ್ ಬಾಸ್, ರಿಯಾಲಿಟಿ ಶೋ ಅಲ್ಲ. ನೆಕ್ಸ್ಟು ಅದೇ ಒಂದು ಫಾಸ್ಟ್ ಆಗಿ ಹೋಯ್ತಾ ಇರ್ತಾನೆ ಸರ್, ಓಡ್ತಾ ಇರ್ತಾನೆ. ಈಗ ಬಿಗ್ ಬಾಸ್ ಬಿಟ್ಟು ಹಾಕ್ಬಿಟ್ರಿ, ಅದೇನೋ ಒಂದು. ಈಗ ರೇಸಿಗೆ ಬಂದ್ರಿ, ಓಕೆ ತಗೊಳ್ಳಿ. ಅವ್ನು ಓಡ್ತಾ ಇರ್ಬೇಕಾದ್ರೆ ಅದೇ ಆಯ್ತು, ಎಡಕ್ ಬೀಳ್ತಾನೆ ಅನ್ನಕ್ ಹೋಗಿ ಪಂಚರ್ ಆಯ್ತದೆ ಅಂತ ಅಂದ್ಬಿಟ್ಟೆ. ಎಡು ಬಿದ್ನಾ? ಇಲ್ಲ ಸರ್, ಎಡಕ್ತಾನೆ ಅನ್ನಕ್ ಹೋಗಿ ಸರ್ ಫಾಸ್ಟ್ ಆಗಿ ಓಡ್ತಾ ಇರ್ತೀಯ, ಪಂಚರ್ ಆಯ್ತದೆ. ಎಡು ತರ ಅನ್ನೋದು ಜಾಗದಲ್ಲಿ ಪಂಚರ್ ಪಂಚರ್ ಅಂತ ಅಂದೆ ಸರ್. ಎಡುದ್ರು ಸರ್, ಅಲ್ಲೇ ನಿಂತ್ಕತ್ತು, ನಿಧಾನಕ್ಕೆ ಸೈಕಲಲ್ಲಿ ಹೋಯ್ತಿದ್ದಲ್ಲ ಸರ್ ನಾನು ಅವನಕ್ಕಿಂತ. ಸೊ ಓಡೋ ರೇಸಲ್ಲಿ ನೀವು ಸೈಕಲಲ್ಲಿ ಇದ್ದೀರಾ? ಸರ್, ನಾನು ಅರ್ಥ ಮಾಡ್ಕೊಂಡು ಟ್ರೈ ಮಾಡ್ತಾ ಇದ್ದೀನಿ. ನಾನು ರಘು ಅಷ್ಟು ಬುದ್ಧಿವಂತಿಕೆ ನನಗಿಲ್ಲ. ನನ್ನ ಪ್ರಕಾರ ಓಡೋ ರೇಸಲ್ಲಿ ಬರೀ ಓಡಬೇಕು. ಒಬ್ರು ಸೈಕಲ್, ಒಬ್ರು ಓಡ್ತಾರೆ, ಅವ್ರು ಎಡುತ್ತಾರೆ, ನಿಮ್ ಪಂಚರ್ ಆಯ್ತು ಹಂಗಾರೆ. ಹ್ಞೂ ಸರ್. ಆಮೇಲೆ ಇದು ಓಡೋದು ಬಿಟ್ಬಿಟ್ಟೆ ಸರ್. ಆಮೇಲೆ ಅವನು ಕಾರ್ ತಕ ಹೋಯ್ತಾ ಇದ್ದಾನೆ ಸರ್. ಒಂದು ನಿಮಿಷ ಇರಪ್ಪ. ಓಡೋ ರೇಸ್ ಅದು ಓಡೋ ರೇಸ್. ಹಾಂ ಸರ್. ಅವ್ರು ಓಡ್ತಾ ಇದ್ರು ಎಡುವುದ್ರು ಸರ್. ನಿಮ್ಮ ಕೈಗೆ ಸೈಕಲ್ ಬಂತು, ನೀವು ಅವ್ರನ್ನ ತಗೊಂಡು ಹೋಗಿದ್ರಿ, ಅವ್ರ ಕೈಲಿ ಕಾರ್ ಬಂತು. ಹ್ಞೂ ಸರ್. ಚಂದ್ರಪ್ರಭಾ ಅವರೇ ಸರ್, ಏನು ಹೇಳಕ್ ಹೊರಟ್ರಿ ಅಂತ ಸಿಂಪಲ್ ಆಗಿ ಹೇಳಿ. ಅಲ್ಲಿ ಅದು ನನಗೆ ಅರ್ಥ ಆಗಿಲ್ಲ ಸರ್. ಏಯ್ ರಘು, ಅವ್ರಿಗೆ ಅರ್ಥ ಆಗ್ತಾರೆ, ನಿಮಗೆ ಅರ್ಥ ಆಗಿದೆ? ಇಲ್ಲ ಸರ್, ಅವತ್ತು ಅದನ್ನೇ ಮಾತಾಡಿದ್ದು ಸರ್ ಅವರು. ಅದನ್ನೇ ಮಾತಾಡಿ
ಅದನ್ನೇ ಹೇಳಿದ್ದು ನೀವು ಅವತ್ತು. ಅದೇ ಗಿಲ್ಲಿ ಇದರಲ್ಲಿ ಫುಲ್ ಎಲ್ಲರನ್ನೂ ಎಂಟರ್ಟೈನ್ಮೆಂಟ್ ಮಾಡ್ತಾನೆ ಸರ್. ಅದೇ ಥರ ಇಲ್ಲಿ ಪ್ರತಿಯೊಂದನ್ನು ಈಗ ಬಿಗ್ ಬಾಸ್ ನಿಯಮಗಳಾಗ್ಬೋದು, ರೂಲ್ಸ್ ಆಗ್ಬೋದು, ಎಲ್ಲದರಲ್ಲೂ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತದೆ ಅನ್ನೋ ಅರ್ಥದಲ್ಲಿ ಹೇಳಕ್ಕೆ ಹೋಗಿ ಅದು ಏನೇನೋ. ಬಟ್ ಗೆದ್ರಿ ಚಂದ್ರಪ್ರಭಾ. ಇವತ್ತು ಧೈರ್ಯವಾಗಿ ಅಲ್ಲಿ ಕೂತಿದ್ದೀರ ಅಂದರೆ ಆ ಪ್ರಿನ್ಸಿಪಲ್ಗೆ ನೀವು ಹೇಳಿದ್ದು ಅರ್ಥ ಆಗಿದೆ. ಹಾಗೆ ಈಗ ಗಿಲ್ಲಿನ ನಾಮಿನೇಟ್ ಮಾಡ್ತೀರಿ. ಹೌದು ಸರ್. ಅದು ನಿಮ್ಮ ಒಪಿನಿಯನ್ ಇಲ್ಲ ನನ್ನ ಒಪಿನಿಯನ್ ಅಲ್ಲ ಸರ್. ಅವತ್ತು ಆ್ಯಕ್ಚುಲಿ ಚಂದ್ರಪ್ರಭಾ ಅದನ್ನೇ ಹೇಳಕ್ ಟ್ರೈ ಮಾಡ್ತಾ ಇದ್ಲು. ಬರೀ ಕಾಮಿಡಿಯಿಂದ ಇದನ್ನ ಗೆಲ್ಲಕ್ಕಾಗಲ್ಲ, ನೀನು ಮುಂದೆ ಹೋಗಿದ್ಯಾ. ಕಾಮಿಡಿಯಿಂದ ಏನು ಗೆಲ್ಲಕ್ಕಾಗಲ್ಲ ಅಂದರೆ ಒಬ್ಬರನ್ನ ಬರೀ ಕಾಮಿಡಿ ಮಾಡಿಕೊಂಡು ಒಬ್ಬರ ಬಗ್ಗೆ ರೇಗಿಸ್ಕೊಂಡು ಅದು ಬಿಟ್ಟು ಟಾಸ್ಕಲ್ಲೂ ಆ್ಯಕ್ಟಿವ್ ಆಗಿರಬೇಕು. ಆ್ಯಂಡ್ ಬಿಗ್ ಬಾಸ್ ಮನೆ ರೂಲ್ಸ್ ಅಂತ ಬಂದಾಗ ಗಿಲ್ಲಿ ಯಾವಾಗೂ ಬ್ರೇಕ್ ಮಾಡ್ತಾ ಇರ್ತಾನೆ, ಅದನ್ನು ನೀಟಾಗಿ ಫಾಲೋ ಮಾಡಬೇಕಾಗತ್ತೆ. ಆ್ಯಂಡ್ ಆ ಥರ ಒಂದು ವಾದ ವಿವಾದ ನಡೆದಾಗ ರೂಲ್ಸ್ ಆ್ಯಕ್ಚುಲಿ ಇವಾಗ ನೀವು ತೊಗೊಂಡಿರೋದ್ರಿಂದ ಈ ಬಿಗ್ ಬಾಸ್ ಮನೆಯಲ್ಲಿ ರೂಲ್ಸ್ ಅಂತ ಏನೇನಿದೆ ಎಲ್ಲರೂ ನೀಟಾಗಿ ಎಲ್ಲ ಫಾಲೋ ಮಾಡ್ತಾ ಇದ್ದಾರೆ. ಅವ್ರಿಗೂ ಇಲ್ಲ ಸರ್. ಇದರಲ್ಲಿ ನಿಮಗೆ ಏನು ಅರ್ಥ ಆಯಿತು ಚಂದ್ರಪ್ರಭಾ? ರೂಲ್ಸ್ನ ರೆಗ್ಯುಲೇಷನ್ಸ್ ಹಾಗೂ ನಿಯಮಗಳ ಬಗ್ಗೆ ಮಾತಾಡುವಂಥ ಅರ್ಹತೆ ಈ ಮನೆಯಲ್ಲಿ ಸದ್ಯಕ್ಕೆ ಯಾರಿಗೂ ಇಲ್ಲ. ಈ ವಾರ ಕಾಲೇಜ್ ಟೀಮ್ ಅಂತ ಕೊಟ್ಟಾಗ ಬ್ಯಾಚ್ ಅಂತ ಮಾಡಿದ್ಮೇಲೆ ಅಲ್ಲಿ ಕಂಫರ್ಟ್ ಝೋನ್ ಬರಲ್ಲ. ಯು ಆರ್ ಅ ಟೀಮ್ 24 hours. ಆ ಕ್ಯಾರೆಕ್ಟ್ರಲ್ಲಿ ತಾವು 24 ಗಂಟೆಗಳ ಕಾಲ ಆ ಪಾತ್ರ, ಆ ಬ್ಯಾಚ್ ನಿಮ್ಮದು. ಈ ಮನೆಯಲ್ಲಿ ಫೇವರಿಸಮ್ ಅಂತ ಹೇಳ್ತೀರಿ. ಯಾರು ಮಾಡಿಲ್ಲ? ಬ್ಯಾಚಲ್ಲಿ ಬ್ಲೂ ಆ್ಯಂಡ್ ರೆಡ್ ಅಂತ ಇತ್ತು. ಬಟ್ ಎಲ್ಲರೂ ಸಂಪೂರ್ಣವಾಗಿ ನೀವು ನಿಮ್ಮ ಟೀಮ್ ಒಟ್ಟಿಗೆ ಇದ್ರ. ಪ್ರತಿಯೊಬ್ಬರು ನಿಮ್ಮ ಫೇವ್ರೆಟ್ಸ್ ಹತ್ರನೇ ಇದ್ರಿ. ನಿಮ್ಮ ಬ್ಯಾಚ್ ಬಗ್ಗೆ ಹೋಗಿ ನಿಮ್ಮ ಫೇವ್ರೆಟ್ಸ್ ಹತ್ರನೇ ಕಂಪ್ಲೇಂಟ್ ಮಾಡ್ತಾ ಇದ್ರಿ. ಅವ್ರು ಆಪೋಸಿಟ್ ಬ್ಯಾಚ್ ಅಂತ ಗೊತ್ತಿದ್ರು ಕೂಡ. ನಿಮ್ಮ ಟೀಮನ್ನು ನೀವು ಗೆಲ್ಸಕ್ಕಾಡಬೇಕಾದ್ರೆ ನಿಮ್ಮ ಟೀಮಲ್ಲಿ ಬರೋ ಭಿನ್ನಾಭಿಪ್ರಾಯಗಳನ್ನು ಆಮೇಲೆ ಮಾತಾಡಬೇಕು, ಇಲ್ಲ ಟೀಮ್ ಒಟ್ಟಿಗೆ ಮಾತಾಡಬೇಕೇ ಹೊರತು ಅದರ ಚರ್ಚೆ ಆಪೋಸಿಷನ್ ಟೀಮಲ್ಲಿ ಹೋಗಲು ನಡೆದಾಗ ಹೊರಗಡೆ ಹೇಗೆ ಕಾಣಿಸಿರ್ಬೋದು? ರೂಲ್ಸ್ನ ದಾಟಿ ನಿಮ್ಮ ಕಂಫರ್ಟ್ ಝೋನ್ಸ್ ಒಳಗಡೆ ಹೋಗ್ಕೊಂಡು ಬಂದಾಗ ಬಿಗ್ ಬಾಸ್ ಕೊಟ್ಟಿರೋ ಬ್ಯಾಚಸ್ ಎಲ್ಲಿಂದ ಬಂತು? ನಮ್ಮ ಪ್ರಕಾರ ಹೊರಗಡೆ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳ್ತೀನಿ ಕೇಳಿ. ಬ್ಲೂ ಟೀಮ್, ರೆಡ್ ಟೀಮ್ ಅನ್ನೋದು ಒಂದು ಸ್ಟುಪಿಡ್ ಥಿಂಗ್ ದಟ್ ಹ್ಯಾಪನ್ಡ್ ಬಿಕಾಸ್ ಆ್ಯಕ್ಚುಲಿ ಅದು ಎಕ್ಸಿಸ್ಟೇ ಆಗಲಿಲ್ಲ 99% ಆಫ್ ದಿ ಹೌಸ್ಗೆ. ಹೊರಗಡೆ ನಿಜ ಹೇಳ್ತಾ ಇದ್ದೀನಿ, ನೀವು ಏನೇ ಅಂದ್ಕೊಳ್ಳಿ, ತುಂಬ ಜೋಕರ್ಸ್ ಥರ ಕಾಣ್ತಾ ಇದ್ದೀರಿ ಕೆಲವರು. ಈ ಮೂಮೆಂಟಲ್ಲಿ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಮನೆಗಳಿಂದ ಬಂದಂಥ ಆ ನಿಮ್ಮ ಕರೆ, ನೀವೇ ಕರೆಕ್ಟು ಅಂದಿದ್ದನ್ನು ನೀವು ಅದನ್ನು ಸೀರಿಯಸ್ ಆಗಿ ತಗೊಂಡ್ರೆ ಇದಕ್ಕಿಂತ ದೊಡ್ಡ ಮುಟ್ಟಾಳ್ತನ ಯಾವುದೂ ಇಲ್ಲ. ಹೇಗೆ ಕಾಣಿಸ್ತಾ ಇದೆ ಹೊರಗಡೆ ಅಂದರೆ, ಈ ಮನೆಯಲ್ಲಿ ಎಲ್ಲ ಇದ್ದೂ ಏನೂ ಇಲ್ಲ. ಒಂದು ದೊಡ್ಡ ಉದಾಹರಣೆ ಅಂದರೆ ಮಾತಿಗೆ ಮಾತು, ಮಾತಿಗೆ ಮಾತು, ವಾಲ್ಯೂಮ್ ಮೇಲೆ ವಾಲ್ಯೂಮ್, ಮಾತಿಗೆ ಮಾತು, ಕಿತ್ತಾಟ. ಇಷ್ಟು ಸೀಸನ್ಗಳಲ್ಲಿ ಇದು ಮೊದಲನೇ ಸೀಸನ್. ಇಷ್ಟು ವಾಲ್ಯೂಮು, ಇಷ್ಟು ಕಿತ್ತಾಟ, ಇದು ನೋಡಬೇಕಾ ಅಂತ ಅನ್ನಿಸ್ಬಿಡ್ಬೇಕು. ಅಂಥ ಒಂದು ಅದ್ಭುತವಾದಂಥ 12th ಸೀಸನ್. ಈಗ ಹೋದು ಸೆಗ್ಮೆಂಟಲ್ಲಿ ಮಾತಾಡಿರೋದ್ರ ಬಗ್ಗೆ, ಡಿಸ್ಕಷನ್ ಆಗಿರೋದ್ರ ಬಗ್ಗೆ ಏನೇನಾಯಿತು, ಹೊರಗಿನ ಅಭಿಪ್ರಾಯಗಳನ್ನು ನಿಮಗೆ ತಲುಪಿಸಿದ ಮೇಲೆ ಯಾರಿಗಾರು ಏನಾದ್ರು ಹೇಳೋಕ್ಕಿದ್ರೆ ಕೈ ಎತ್ಬೋದು. ವಿಲ್ ಗೋ ಡೈರೆಕ್ಟ್ಲಿ ಟು ದೆಮ್. ಎನಿಬಡಿ. ಎಸ್ ಕಾವ್ಯ ಅವರ? ಸರ್, ಅದೇ ನೀವು ಮೆನ್ಷನ್ ಮಾಡಿದಾಗೆ BB ಹಾಸ್ಟೆಲಲ್ಲೂ ನಾವು ಕ್ಯಾರೆಕ್ಟ್ರಲ್ಲೇ ಇರಬೇಕಾಗಿತ್ತು. ನೀವು ಹೇಳಿದ ಮೇಲೆ ಅದು ನಮ್ಗೆ ರಿಯಲೈಸ್ ಆಗಿದ್ದು. ಅದ್ರ ಹೊರತುಪಡಿಸಿ ನಾವು ಕ್ಲಾಸ್ ರೂಮಿಂದ ಹೊರಗಡೆ ಹೋಗ್ತಿದ್ದಂಗೆ ಗೊತ್ತಿದ್ದು ತಪ್ಪಾಗಿದೆ. ಅದಕ್ಕೆ ಕ್ಷಮೆ ಇರಲಿ ಅಂತ ಕೇಳ್ಕೊತೀನಿ. ನೋ ನಿಮ್ಮೆಲ್ಲರಿಗೂ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರೂ ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಕೂತಿರೋದು ನೀವು ಕ್ಷಮೆ ಕೇಳಬೇಕು ಅಂತಲ್ಲ. ರೂಲ್ಸ್ ಬರುತ್ತೆ, ರೂಲ್ಸ್ ಓದ್ತೀರಿ. ನಿಯಮ, ಆ ಗೇಮ್ ನಡೆಯೋ ತನಕ ಏನು ನಿಯಮ ಇದೆ ಅದನ್ನು ಅಷ್ಟು ಅರ್ಥ ಮಾಡ್ಕೊಂಬಿಟ್ಟು ಮಿಕ್ಕಿದ್ದನ್ನು ತಾವು ಬಿಡ್ತಾ ಇದ್ದೀರಿ. ಈ 100 days ನೀವೇನು ಒಳಗಡೆ ಇರಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಬಂದಿದ್ದೀರಿ. ಫಸ್ಟ್ ಸೆಕೆಂಡಿಂದ ಲಾಸ್ಟ್ ಸೆಕೆಂಡ್ವರೆಗೂ ನೀವು ಆಡ್ತಾ ಇರೋವಂಥ, ನೀವು ಇರುವಂಥ ಒಂದು ಗೇಮಿನ ಒಂದು ಭಾಗ. ಇಲ್ಲಿ ರಿಲ್ಯಾಕ್ಸ್ ಟೈಮ್ ಅಂತ ಇಲ್ಲ. ಮನೆಗೆ ಡ್ರೈವಿಂಗ್ ಫೋರ್ಸ್, ಈ ಗೇಮಿಗೆ ಒಂದು ಡ್ರೈವಿಂಗ್ ಫೋರ್ಸ್ ನೀವುಗಳು. ಓಕೆ, ಚಿಕ್ಕದಾಗಿ ಒಂದು ಉದಾಹರಣೆ ಕೊಡ್ತೇನೆ. ನೀವೆಲ್ಲರೂ ಒಂದು ಯುದ್ಧದಲ್ಲಿದ್ದೀರಾ ಅಂದ್ಕೊಳ್ಳೋಣ. ಆ ಕಡೆ ಈ ಕಡೆ ಆ ಕಡೆಯಿಂದ ಬುಲೆಟ್ಸ್ಗಳು ಬರ್ತಾನೆ ಇರ್ತವೆ.
ಅಟೆಂಟಿವ್ ಇಲ್ಲ ಅಂದರೆ ಯಾವುದೋ ಒಂದು ಬುಲೆಟು ಹೊಡೆಯೋದಂತೂ ಗ್ಯಾರಂಟಿ. ಎರಡನೇ ಆ್ಯಂಗಲ್ ಕೊಡ್ತೀನಿ ಇದಕ್ಕೆ. ಎದುರಾಳಿ ಬುಲೆಟೇ ನಿಮಗೆ ಬೀಳಬೇಕು ಅಂತ ಇಲ್ಲ, ಮಿಸ್ಫೈರ್ ಆಗಿ ಪಕ್ಕದಲ್ಲಿರೋ ಬುಲೆಟು ಬೀಳ್ಬೋದು. ಅಗೇನ್ ನಿಮ್ಮ ಅಟೆನ್ಷನ್ ಅಲ್ಲಿ ಇಲ್ಲ ಅಂದರೆ. ಈ ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ನೀವು ಭಾಳ ಒಂದು ಅದ್ಭುತವಾದಂಥ ಸ್ನೇಹಿತನ ತೊಗೊಂಡೋಗ್ಬೋದು, ಸ್ನೇಹಿತೆ ತೊಗೊಂಡೋಗ್ಬೋದು, ಗೆಳತಿ ಗೆಳೆತನ ರಿಲೇಷನ್ಶಿಪ್ ತೊಗೊಂಡೋಗ್ಬೋದು. ಆದಷ್ಟು ಗೆದ್ಕೊಂಡು ಹೋಗೋಕೆ ನೋಡಿ, ರಿಲೇಷನ್ಶಿಪ್ ಅಲ್ಲ, ಅದು ಹೊರಗಡೆನೂ ಡೆವಲಪ್ ಮಾಡ್ಬೋದು. ಇಷ್ಟು ಒಳ್ಳೊಳ್ಳೆ ಪರ್ಸ್ನಾಲಿಟೀಸ್ ಇರೋವಂಥ ನಿಮ್ಮಂಥವ್ರು, ಬುದ್ಧಿ ಇರೋ ನಿಮ್ಮಂಥವ್ರು, ಕ್ಯಾರೆಕ್ಟರ್ಸ್ ಇರೋವಂಥವ್ರು, ಕ್ರಿಯೇಟಿವಿಟಿ ಇರೋರು ಒಂದೇ ಕಡೆ ಸ್ಟಕ್ ಆಗಿಬಿಟ್ಟಿದ್ದೀರಿ. ನಿಮಗೆ ನೀವೇ ಬೌಂಡ್ರಿಗಳು ಹಾಕ್ಕೊಂಡಿದ್ದೀರಿ, ನಿಮಗೆ ನೀವೇ ಇವರೇ ನನ್ನ ಫ್ರೆಂಡ್ ಅಲ್ಲ ಅಂತ ಡಿಸೈಡ್ ಆಗಿದ್ದೀರಿ. ದಟ್ ಈಸ್ ವೇರ್ ಎವ್ರಿಬಡಿ ಈಸ್ ಗೋಯಿಂಗ್ ರಾಂಗ್. ನಿಮ್ಮ ಆರ್ಗ್ಯುಮೆಂಟ್ ನಿಮ್ಮ ಮನೇಲಿ ಎಲ್ರಿಗೂ ಭಾಳ ಒಂದು ಕೆಪಾಸಿಟಿ ಏನಂದರೆ ವಿಷಯ ಬಿಟ್ಬಿಡ್ತೀರಾ. ಮೂಲ ಒಂದು ಅವ್ನು ಏನು ಹೇಳಕ್ಕೆ ಕೊಟ್ಟಿದ್ದಾನೆ ಅದನ್ನು ಬಿಟ್ಬಿಡ್ತಾರೆ. ಅಯ್ಯೋ ಇದನ್ನ ಹೆಂಗೆ ಹೇಳ್ದೆ, ಅದು ಹೇಳಕ್ಕೆ ಬಂದಿಲ್ಲ, ಇಡ್ಲಿ ಬೇಡ ನಿನ್ನ ಎಲ್ಲೋ ಹೋಗಿ ಈ ಮಧ್ಯದಲ್ಲಿ ಯಾರೋ ಬಂದು ಇದೆಷ್ಟು ಸಾವಾಸ ಸಾಕು ಅಂತ ಅಭಿಧನುಷ್ ಗಾರ್ಡನ್ ನೀವು ಕೂತ್ಕೊಂಡ್ಬಿಡ್ತಾರೆ. ಪಾಯಿಂಟ್ ಏನಂದರೆ, ಒಬ್ಬ ಇಂಟೆಲಿಜೆಂಟ್ ಪರ್ಸನ್ ಬೆಳೆಯೋ ಲಕ್ಷಣಗಳೇನೆಂದರೆ ಅವನು ಎದುರವನು ತೊದಲಿಸ್ಲಿ, ತಪ್ಪು ಹೇಳ್ತಾ ಇರಲಿ, ಬಟ್ ಅದರ ಒಂದು ಪಾಯಿಂಟ್ ಇರುತ್ತೆ ನೋಡಿ, ಅದನ್ನು ನೀಟಾಗಿ ತೊಗೊಂಡ್ರೆ ಮಾತ್ರ ಪಂಚರ್ ಆಗದೆ ರೇಸಲ್ಲಿ ಗೆಲ್ಬೋದು. ಸಂಬಂಧಗಳನ್ನು ಹೊರಗಡೆ ಇಟ್ಬಿಟ್ಟು ಹೊರಗಡೆ ಹೋದ್ಮೇಲೆ ಇನ್ನೂ ಇಂಟ್ರೆಸ್ಟ್ ಇದ್ದರೆ ಬೆಳೆಸ್ಕೊಂಡೋಗಿ ತಾಳಿ ಕಟ್ಟಿ ಮದುವೆ ಆಗಿ ಮಕ್ಕಳು ಮಾಡ್ಕೊಂಡು ಏನಾರು ಮಾಡ್ಕೊಳ್ಳಿ. ಇದು ಬಿಗ್ ಬಾಸ್ ಶೋ ಅಂತ ಬಂದಾಗ ಹೊರಗಡೆ ಬಿಕ್ಕಿ ನಗ್ತಾ ಇರ್ತಾರೆ ಕೆಲವು ನೋಡಿ ಅನ್ನೋದನ್ನು ಮರಿಬೇಡಿ ಅಷ್ಟೇ. ಮಿಸ್ಟರ್ ಚಂದ್ರಪ್ರಭಾ ಅವರೇ, ರಿಯಾಲಿಟಿ ಶೋ ಖಂಡಿತ ಅಲ್ಲ ಸರ್, ನೀವು ಹೇಳಿರೋ ಥರನೇ ರಿಯಾಲಿಟಿ ಶೋ ಇದು ಅಪ್ಪ ಸರ್. ಇದು ಈ ಕಾಲೇಜ್ ವಾರದಲ್ಲಿ ಒಂದು ದೊಡ್ಡ ಟಾಪಿಕ್ ಆಗುತ್ತೆ. ಫ್ರೆಂಡ್ಶಿಪ್ ಬಗ್ಗೆ ಅನ್ನೋದು ಬಿಟ್ಟರೆ ಒಂದು ಹೆಸರು ತುಂಬ ಓಡುತ್ತೆ. ಯಾರಿರ್ಬೋದು? ಸುದಿ ಅವರೇ? ರಕ್ಷಿತಾ ಇರ್ಬೋದು ಅಣ್ಣ. ಆ ಟಾಸ್ಕಲ್ಲಿ ಒಂದೇನೋ ಆಯ್ತಲ್ಲ, ಅಲ್ಲಿಂದ ರಕ್ಷಿತಾ ಇರ್ಬೋದು. ಏನಕ್ಕೆ ರಕ್ಷಿತಾ ಅವ್ರ ಹೆಸರು ಬಂತು ಸುದಿ? ಅದೇ ಅಣ್ಣ, ಆಟ ಆಡುವಾಗ ಅಣ್ಣ ಪಾಸ್ ಕೊಡ್ತಾರೆ, ನಮ್ಗೆ ಈ ಕಡೆಯಿಂದ ಏನೂ ಗೊತ್ತಾಗೋದಿಲ್ಲ. ನಾವೆಲ್ಲ ಆಯ್ತು ನೀವು ಎಲ್ಲಿ ಪಾಸ್ ಕೊಟ್ರಿ ಅಲ್ಲಿಂದ ಸ್ಟಾರ್ಟ್ ಮಾಡಿ ಅಂತ ನಾವು ಹೇಳ್ತೀವಿ. ಬಟ್ ಅಲ್ಲಿ ತುಂಬ ಕಷ್ಟ ಬಿದ್ದು ನಮ್ಮ ಹೆಣ್ಮಕ್ಳು ಮೈ ಕೈ ಎಲ್ಲ ಗಾಯ ಮಾಡ್ಕೊಂಡು ಬ್ಲೂ ಟೀಮಿಂದ ಹಿಡಿದಿರ್ತಾರೆ ಅಣ್ಣ. ಈಗ ಎಲ್ಲಿ ಓಕೆ ಅಲ್ಲ ಆಯ್ತು, ಅಲ್ಲಿಂದಾನೇ ಸ್ಟಾರ್ಟ್ ಮಾಡಬೇಕಿತ್ತು ಅಂತ ನಮ್ಮ ವಾದ ಆಗಿತ್ತು ಅಣ್ಣ. ಮತ್ತೆ ಹೆಣ್ಮಕ್ಳು ವಿಚಾರ ಇನ್ಯಾಕೆ, ಆಮೇಲೆ ರಕ್ಷಿತನ ಹೆಸರು ಬಂತು, ಸುಧೀರ ನೀನು ಸುರಕ್ಷಿತವಾಗಿದ್ದು ಬಿಡು ಅಂತ ಮನಸ್ಸು ಹೇಳ್ತಿತ್ತು. ಹಂಗಾಗಿ ನಾನು ಸುಮ್ಮನಾಗ್ಬಿಟ್ಟೆ. ರಾಶಿಕ್ ಅವರೇ, ಒಂದಲ್ಲ ಒಂದು ರೀತಿಯಲ್ಲಿ ರಕ್ಷಿತ್ ಅವ್ರ ಹೆಸರು ಓಡ್ತಾ ಇತ್ತು ಇಡೀ ವಾರ. ನಿಮ್ಮ ಪ್ರಕಾರ ಹೌದು ಸರ್. ಏನಕ್ಕೆ ಸರ್ ಸಮ್ಟೈಮ್ಸ್ ಅನ್ನೆಸೆಸರಿಯಾಗಿ ಸುಮ್ಮನೆ ಏನೇನೋ ಮಾತಾಡ್ತಾರೆ ಅಂತ ಅನ್ಸುತ್ತೆ ಸರ್. ಅವ್ರ ವಿಷಯ ಇಲ್ಲ ಅಂದರೂ ಮಾತಾಡ್ತಾರೆ, ಅವ್ರ ವಿಷಯ ಇದ್ರೂ ಮಾತಾಡ್ತಾರೆ ಸರ್. ಓಕೆ, ಅಲ್ಲಿ ಇನ್ಸಿಡೆಂಟ್ ಆಗುತ್ತೆ, ನಾವು ಅದನ್ನು ಒಪ್ಕೋತೀವಿ. ನಾನು ಹೇಳಿದೆ, ನಾನು ನೋಡಿದೆ, ಓಕೆ ಫೈನ್. ಬಟ್ ಮತ್ತೆ ಆ ಟಾಸ್ಕ್ ಫಸ್ಟಿಂದ ಆಡೋಕ್ಕೆ ಇಷ್ಟ ಇರಲಿಲ್ಲ ಸರ್. ಯಾಕಂದರೆ ಅವರು ಕಣ್ಣಂಗೆ ಮಣ್ಣೆಚ್ಚಿದ್ರು, ಅದೊಂದು ಸ್ವಲ್ಪ ಟ್ರಿಗರ್ ಆಗಿತ್ತು. ಓಕೆ ಅಂತ ನಾವು ಫಸ್ಟಿಂದ ಆಡಿದ್ವಿ ಸರ್. ಆಡಿದಾದ್ಮೇಲೂ ಮತ್ತೆ ಇನ್ನೊಂದು ಥರ ಏನೋ ಜಗಳ ಆಗುತ್ತೆ. ನೆಕ್ಸ್ಟ್ ಡೇ ಮತ್ತೆ ಇನ್ನೊಂದು ಜಗಳ ಆಗುತ್ತೆ ಅವ್ರಿಗೂ ಅಶ್ವಿನಿ ಮ್ಯಾಮ್ಗೆ. ಸೊ ಹೋಲ್ ವೀಕ್ ಔಟ್ ಟಾಪಿಕ್ ಜಾಸ್ತಿ ಇತ್ತು ಅನಿಸುತ್ತೆ ಸರ್. ಟಾಸ್ಕ್ ಸೈಡ್ಗೆ ಇಡೋಣ. ಈಗ ಓವರ್ ಆಲ್ ಇಡೀ ವಾರ ಎಲ್ಲ ವಿಚಾರದಲ್ಲೂ ರಕ್ಷಿತ್ ಅವ್ರು ಮೂಗು ತುರುಕ್ತಾ ಇದ್ರು, ಇದು ಓಡ್ತಾನೆ ಇತ್ತು. ಇದನ್ನು ಯಾರ್ಯಾರು ಒಪ್ತೀರಿ? ಹಾಂ, ನೀವೇ ಸ್ಟಾರ್ಟ್ ಮಾಡಿ ರಾಶಿ ಅವರು. ಸರ್ ಫಸ್ಟು ಕಿಚನ್ ಡಿಪಾರ್ಟ್ಮೆಂಟಲ್ಲಿ ಇದ್ರು ಅವರು. ಅಲ್ಲೂ ಒಂದೇನೋ ಒಂದು ಕಾನ್ವರ್ಸೇಷನ್, ನಾನು ಏನೋ ಹೇಳಕ್ಕೆ ಹೋಗಿರ್ತೀನಿ, ಅದು ಇನ್ನೊಂದ್ಸಲಿ ಕನ್ವೆ ಮಾಡ್ಬೇಕಾದ್ರೆ ಡಿಫ್ರೆಂಟ್ ಆಗಿರುತ್ತೆ. ಇಲ್ಲ ನಾನೇ ಸ್ಟ್ಯಾಂಡ್ ಔಟ್ ಆಗಬೇಕು, ನನ್ನ ಮಾತೇ ಇರಬೇಕು, ನಾನು ಹೇಳಿದ್ನೇ ಕೇಳಬೇಕು ಅನ್ನೋದು ಅವ್ರ ಮೈಂಡ್ ಸೆಟ್ ಇರುತ್ತೆ ಸರ್. ನಾವೇನೇ ಹೇಳಕ್ಕೆ ಹೋದ್ರು, ಇಲ್ಲ ನಾವೇನೇ ಕನ್ವೆ ಮಾಡೋಕ್ಕೆ ಹೋದ್ರು ಸರ್, ಅವ್ರು ಅಕ್ಸೆಪ್ಟ್ ಮಾಡೋಕ್ಕೆ ರೆಡಿನೇ ಇರಲ್ಲ. ಸೊ ಅದು ಒಂದು ಸ್ವಲ್ಪ ಎಲ್ಲೋ ಎಫೆಕ್ಟ್ ಆಗ್ತಿದೆ ಅಂತ ಅನಿಸ್ತು ಸರ್. ಸಮ್ಟೈಮ್ಸ್ ಅವ್ರ ಕಾನ್ವರ್ಸೇಷನ್ನೇ ಇರಲ್ಲ ಸರ್, ಆದರೂ ಬಂದ್ಬಿಡ್ತಾರೆ ಮಾತಾಡೋಕ್ಕೆ. ಅಶ್ವಿನಿ ಅವರೇ? ನನಗೂ ಇನ್ನೊಬ್ರಿಗೂ ಮೊನ್ನೆ ಒಂದು ವಾದ ಆಗುತ್ತೆ. ಆ ಸಂದರ್ಭದಲ್ಲಿ ಅವರು ಯಾವ ವ್ಯಕ್ತಿ ನನ್ನ ಜೊತೆ ಮಾತಾಡಬೇಕು ಅಂತ ಬರ್ತಾರೆ, ಅವರು ತೀರಾ ಬೇರೆ ಮಟ್ಟದಲ್ಲೇ ಮಾತಾಡ್ತಾರೆ. ಆಗ ಅವ್ರಿಗೇನೋ ಇವ್ರು ಬೆಂಬಲವಾಗಿ ಬರೋ ಥರ ಮಾತಾಡ್ತಾರೆ. ಆಮೇಲೆ ಹೇಳ್ತಾರೆ ರಕ್ಷಿತಾ ಶೆಟ್ಟಿಯಿಂದ ಅಶ್ವಿನಿ ಗೌಡ ಅಂತ ಹೇಳಿ ಒಂದು ಹೇಳ್ತಾರೆ. ಆಮೇಲೆ ಚಪ್ಪಲಿ ತೋರಿಸ್ತಾರೆ. ಆಮೇಲೆ ನೀವು ಕಲಾವಿದರು, ನೀವೆಲ್ಲ ಡ್ರಾಮಾ ಮಾಡೋರು, ನಾಟಕ ಮಾಡ್ತೀರಾ ಅಂತ ಹೇಳ್ತಾರೆ. ನೀನೇನು ಮಾಡಿದ್ದು ಅಂತ ನಾನು ಮತ್ತೆ ಕೇಳ್ತೀನಿ, ಮತ್ತೆ ಬಂದು ಚಪ್ಪಲಿ ತೋರಿಸ್ತಾರೆ. ಸೊ ಇವೆಲ್ಲ ವರ್ತನೆಗಳು ಯಾಕೋ ನನಗೆ ಸರಿ ಅಂತ ಅನ್ನಿಸ್ಲಿಲ್ಲ ಅಣ್ಣ. ರಿಷಾ ಅವರ? ಅವ್ರದ್ದು ಕಾಮನ್ ಮಿಸ್ಟೇಕ್ ಏನಂತ ಅಂದರೆ ನಿಜ ಏನು ಅಂತ ತಿಳ್ಕೊಳ್ಳೋದೇ ಇಲ್ಲ.
ಮನೆಗೆ ಬಂದು ವಸ್ತ್ರಲ್ಲಿ ನಾನು ಧ್ರುವಂತ್ಗೆ ಹೇಳೇ ಇಲ್ಲ ನಾನು ನಿಮ್ಮ ಜೊತೆ ಮಾತಾಡ್ಬೇಕಂತ. ಅವರೇ ಅಷ್ಟೊಂದು ಕನ್ವಿನ್ಸ್ ಮಾಡಿಬಿಟ್ಟು ಅಲ್ಲಿ ಕಾರ್ನರಲ್ಲಿ ಕೂರಿಸ್ತಾರೆ, ಬನ್ನಿ ಮಾತಾಡಿ ಅಂತ ಹೇಳಿ. ಇವರೇ ಬೆಳಿಗ್ಗೆಯಿಂದ ಕಾಯ್ತಾ ಇರ್ತಾರೆ, ಆಮೇಲೆ ಸಾಯಂಕಾಲ ಇವರೇ ಸ್ಟೇಟ್ಮೆಂಟ್. ನಾನು ಅಲ್ದಿರೋ ವಿಷಯಕ್ಕೆ ತುಂಬಾನೇ ಮೂಗ್ ತೋರಿಸ್ತಾರೆ ಸರ್. ಅದನ್ನ ನೋಡಿದ್ದೀನಿ. ಯಾರಿಗೋ ಒಬ್ರಿಗೆಲ್ಲೋ ಲೈಮ್ ಲೈಟ್ ಸಿಗ್ತಾ ಇದೆ ಅಂದ್ರೆ ಅದ್ರ ಪಕ್ಕ ರಕ್ಷಿತಾ ಇರಲೇಬೇಕು. ಸೊ ಅದು ಈ ವಾರ ಪೂರ್ತಿ ನಾನು ನೋಡಿದ್ದೀನಿ ಸರ್. ರಕ್ಷಿತಾ ಅವರು ಎಲ್ಲ ಕಡೆ ಮೂಗು ತುರುಕ್ತಾರೆ, ಒಪ್ಕೋತೀರಾ ಇದನ್ನ? ನನ್ನ ಪ್ರಕಾರ ಇಲ್ಲ ಸರ್. ಸರ್ ನನಗೂ ರಕ್ಷಿತಾ ಅವರು ಅನ್ನೆಸೆಸರಿ ಮಾತಾಡ್ತಾರೆ ಅಂತ ನಂಗೆ ಅನ್ಸಲ್ಲ ಸರ್. ಯಾಕಂದರೆ ಅವ್ರು ಮಾತಾಡೋದ್ರಲ್ಲಿ ಒಂದು ತೂಕ ಇರುತ್ತೆ, ಬಟ್ ಅವ್ರು ಹೇಳೋ ರೀತಿ ಸ್ವಲ್ಪ ಕೇಳಿಸ್ಕೊಂಡಾಗ ಸ್ವಲ್ಪ ಅಗ್ರೆಸಿವ್ ಆಗಿರ್ಬೋದು, ಬಟ್ ಅನ್ನೆಸೆಸರಿ ಮಾತಾಡ್ತಾರೆ ಅಂತ ನನಗೆ ಅನ್ಸಲ್ಲ ಸರ್. ಎಸ್ ರಘುವರ ಸರ್, ರಕ್ಷಿತಾ ಒಂದು ವೆರಿ ಪ್ರಾಕ್ಟಿಕಲ್ ಹುಡುಗಿ ಸರ್. ಅವಳು ಏನೇ ಮಾತಾಡೋದು ಒಂದು ಸೆನ್ಸಿಬಲ್ ಆಗಿ ನೀಟಾಗಿ ಮಾತಾಡ್ತಾಳೆ. ದ ಪ್ರಾಬ್ಲಮ್ ಏನು ಮನೆಯಲ್ಲಿ ಅಂದರೆ ಅವಳು ಕಂಡ್ರೆ ಯಾರಿಗೂ ಇಷ್ಟನೇ ಇಲ್ಲ. ಯಾಕೆಂದರೆ ಅವಳು ಕರೆಕ್ಟಾಗಿ ಮಾತಾಡ್ತಾ ಇದ್ದಾಳೆ. ಆ್ಯಂಡ್ ಎಲ್ಲರೂ ಒಂದು ಗ್ರಾಂಟೆಡ್ ಆಗಿ ತೊಗೊಂಡ್ಬಿಟ್ಟಿದ್ದಾರೆ. ಇವ್ರು ಚಿಕ್ಕ ಹುಡುಗಿ, ಇವಳು ಮಾತು ಏನು ಕೇಳೋದು ನಾವು ಅನ್ನೋ ಒಂದು ಆ್ಯಟಿಟ್ಯೂಡಲ್ಲಿ ಅವಳು ಏನೇ ಹೇಳಿದ್ರು ಅವ್ರಿಗೆ ಇಷ್ಟ ಆಗಲ್ಲ. ಓಕೆ, ಇನ್ನೊಂದು ಪ್ರಶ್ನೆ. ಬರ್ತಾ ಬರ್ತಾ ಅವರ ನಿಜವಾದ ಮುಖ ಆಚೆ ಬರ್ತಾ ಇದೆ. ಹೇಗೇನು ರಕ್ಷಿತಾ ಅವ್ರ ಬಗ್ಗೆನೆ ಎನಿಬಡಿ ವಾಂಟ್ಸ್ ಟು ಕಮೆಂಟ್? ಎಸ್ ಅಶ್ವಿನಿ ಅವರೇ. ಅಣ್ಣ, ಮಾತಾಡೋದು ಒಂದು ರೀತಿ ಆಗಿರುತ್ತೆ, ಬಟ್ ಜಗಳ ಆಡೋಕ್ಕೂ ಒಂದು ರೀತಿ ಇರುತ್ತೆ. ಬಟ್ ಜಗಳ ಆಡಬೇಕಾದ್ರೆ ಅವರು ಜಗಳ ಆಡ್ತಿದ್ದಾರೆ ಅಂತ ಅನ್ಸಲ್ಲ, ಡಾನ್ಸ್ ಮಾಡ್ಕೊಂಡೇ ಮಾತಾಡ್ತಾರೆ. ಮತ್ತು ಎಲ್ಲೋ ಒಂದು ಕಡೆ ಕಲಾವಿದರನ್ನ ನಿಲ್ಲಿಸುವಂಥದ್ದು ಮತ್ತು ಅಧಿಕ ಪ್ರಸಂಗತನ ಮಾಡುವಂಥದ್ದು ಅದು ಪ್ರತಿಯೊಬ್ಬರು ಗಮನಿಸಿದ್ದಾರೆ. ಅದು ನಾನು ಕೂಡ ಗಮನಿಸಿದ್ದೀನಿ. ಮಾತಾಡಬೇಕಾದ್ರೆ ಅನೇಕ ಜನ ನನ್ನ ಹತ್ರನೂ ಚರ್ಚೆ ಮಾಡಿದರು. ಬಟ್ ಇವತ್ತು ಯಾಕೆ ಇಲ್ಲಿ ಕೂತ್ಕೊಂಡು ಆ ರೀತಿ ಹೇಳ್ತಿದ್ದಾರೆ ನನಗೆ ಗೊತ್ತಿಲ್ಲ. ನಿಮ್ಮನ್ನೆಲ್ಲ ಹೀಗೆ ಹಾಗೆ ಅಂತ ಲಿಟ್ರಲಿ ಅವಳಿಗೆ ತುಂಬ ಅದು ಒಂಥರ ತುಂಬ ಟ್ರಿಗರಿಂಗ್ ಇರುತ್ತೆ ಅಣ್ಣ. ಲಿಟ್ರಲಿ ಚಪ್ಪಲಿನ ನನಗೆ 4 ಸಲ ಚಪ್ಪಲಿ ತೋರಿಸ್ತಾಳೆ ಅವಳು. ಇದು ನನಗೆ ಇವಳು ಯಾವ ಸೆನ್ಸಿಬಲ್ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಅಣ್ಣ. ಇದನ್ನು ಯಾರು ಕೂಡ ಸೆನ್ಸಿಬಲ್ ಅಂತ ಕರೆಯೋದಿಲ್ಲ ಅಣ್ಣ. ಎಸ್ ಕಾವ್ಯ ಅವರೇ. ನಾನು ಮತ್ತು ಅಶ್ವಿನಿ ಅವ್ರು ಜಗಳ ಆಡಬೇಕಾದ್ರೆ ರಕ್ಷಿತಾ ಇನ್ವಾಲ್ವ್ ಆಗಿದ್ದು ನಿಜ. ನಾನು ಅಲ್ಲಿ ಇದ್ದಿದ್ದರಿಂದ ಇದು ಸೀರಿಯಲ್ ಅಲ್ಲ, ಆ್ಯಕ್ಟ್ ಮಾಡಬೇಡಿ ಅಂತ ಆ ಒಂದು ಇಂಟೆನ್ಷನಲ್ಲಿ ಅವಳು ಹೇಳಿದ್ದು. ಅದನ್ನು ಅವ್ರು ಮ್ಯಾನಿಪ್ಯುಲೇಟ್ ಮಾಡಿದ್ದನ್ನು ನಾನು ಕಣ್ಣಾರೆ ನೋಡಿದೆ. ಕಲಾವಿದ್ರ ಬಗ್ಗೆ ತುಂಬ ಕಮ್ಮಿ ಮಾತಾಡ್ತಿದ್ಯಾ, ಕಲಾವಿದರನ್ನ ಕೆಳಗಿಟ್ಟು ಮಾತಾಡ್ತಿದ್ಯಾ ಅಂತ. ಅವಳು ಕಲಾವಿದರನ್ನ ಕೆಳಗಿಟ್ಟು ಮಾತಾಡಿದ ಆ ಇಂಟೆನ್ಷನ್ ಅಲ್ಲ ಸರ್, ಅವಳ ಇಂಟೆನ್ಷನ್ನೇ ಬೇರೆ ಆಗಿತ್ತು. ನಾನು ಅಲ್ಲಿ ಇದ್ದಿದ್ದರಿಂದ ನೋಡಿದೆ. ರಕ್ಷಿತಾ ಅವರೇ. ಎಸ್ ಸರ್. ನೀವೇನು ತಿಂಡಿ ತಿಂದ್ರಿ? ಇಡ್ಲಿ. ಹಾಂ, ನಿಮಗೂ ಋಷಿ ಅವ್ರಿಗೆ ನೋಡಿ ಒಂದೇ ಕಾಮನ್, ಇಬ್ಬರು ಇಡ್ಲಿ ತಿಂದಿದ್ದೀರಾ. ಫ್ರೆಂಡ್ಸ್ ಇವತ್ತಿಂದ ಇಡ್ಲಿ ತಿಂದಿದ್ದಕ್ಕೆ ಏನಾರು ಹೇಳೋಕ್ಕಿದೆಯಾ ರಕ್ಷಿತಾ ಅವರೇ ನಿಮಗೆ ಇಷ್ಟು? ಇಲ್ಲ ಸರ್. ಓಕೆ. ರಿಷಾ ಅವರೇ, ನಿಮಗೆ ಒಂದು ಕಂಪ್ಲೇಂಟ್ ಇತ್ತು ಮೇಡಮ್. ಸುದೀಪ್ ಅವರು ನನಗೆ ಬೈದರೂ ಪರವಾಗಿಲ್ಲ, ನಾನೇನೋ ಕೇಳಬೇಕು ಅಂತ. ಬೈಯಲ್ಲ, ಕೇಳಿ. ಸರ್ ಹೌದು, ಇದು ನಾನೇ ಹೇಳಿದ್ದೀನಿ ನಿಜ. ಯಾಕಂದರೆ ನಾನು ಅವಳ ಜೊತೆ ಮಾತಾಡ್ಬೇಕಾದ್ರೆ ಇಲ್ಲಿ ಕುತ್ಕೊಂಡು ಮಾತಾಡಬೇಕು, ಅವಳಿಗೆ ಅಚ್ಚುಕಟ್ಟವಾಗಿ ಕನ್ನಡ ಬರುತ್ತೆ ಸರ್. ಆಯಿತು, ಎಲ್ಲೋ ಒಂದು ಕಡೆ ಬರಲ್ಲ ಅಂತ ಅಂದ್ರೂ ಅವಳಿಗೆ ನಾನೇ ಒಂದೊಂದು ಸತಿ ಹೇಳಿದ್ದೀನಿ, ತಿತ್ಕೋ ಇದು ಹಂಗಲ್ಲ ಹಿಂಗಲ್ಲ. ಆ ಮೂಮೆಂಟ್ಗೆ ಮರ್ತೋಗ್ಬೋದು, ಓಕೆ. ಬಟ್ ಎಲ್ಲೋ ಸರ್ ನನಗೆ ಅನ್ಸುತ್ತೆ ತುಂಬ ಅದು ಒಂದೇ ಅದು ಇದು ಹಾಗೆ ಹಿಂಗೆ ಅರ್ಥ ಆಯ್ತಾ ಇದಿಷ್ಟೇ ಪ್ಲೇ ಕಾರ್ಡ್ ಮಾಡ್ತಾ ಇದ್ದಾಳೆ ಅಂತ ನನಗೆ ಅನ್ಸುತ್ತೆ. ಯಾಕಂದರೆ ಅವಳ ಜೊತೆ ಅವತ್ತು ಕುತ್ಕೊಂಡು ಮಾತಾಡಬೇಕಾದ್ರೂ ನಾರ್ಮಲಾಗೆ ಮಾತಾಡ್ತಾ ಇರ್ತಾಳೆ ಸರ್. ಅವಳು ಯೂಟ್ಯೂಬ್ ಚಾನಲ್ ಅಂತ ಬಂದಾಗ ನೋಡಿ ಜನರೇ ನಾನು ಹಿಂಗಿದ್ದೀನಿ ಅಲ್ಲ, ಹಂಗಲ್ಲ ಹಿಂಗೆ, ಇದೆಲ್ಲ ತುಂಬ ನಾಟಕೀಯ ಅನ್ಸುತ್ತೆ ಸರ್. ಆಮೇಲೆ ಮತ್ತೆ ನಾರ್ಮಲ್ ಆಗಿಬಿಡ್ತಾಳೆ. ಸೊ ಇದೊಂದು ಯಾಕೋ ನನ್ನ ಜೊತೆ ವಾದ ವಿವಾದ ಮಾಡಬೇಕಾದ್ರೂ 10 ನಿಮಿಷ 15 ನಿಮಿಷ ತುಂಬ ಸ್ಪಷ್ಟ ಕನ್ನಡನೇ ಮಾತಾಡಿದ್ಲು, ಒಂದು ಕಡೆನೂ ತೊದಲ್ಸ್ಲಿಲ್ಲ. ಸೊ ಯಾಕೆ ಈಗ ಯಾರ ಜೊತೆ ಏನಾದರೂ ಹೇಳಬೇಕಾದ್ರೆ ಅಥವಾ ಸ್ಯಾಟರ್ಡೆ ಸಂಡೇ ಬರಲಿಲ್ಲ ಅದು ಸುದೀಪ್ ಅವ್ರಿಗೆ ನಾನು ಕೇಳ್ತೀನಿ. ಸ್ಯಾಟರ್ಡೆ ಸಂಡೇ ಅಂತ ಬಂದಾಗ್ಲೇ ಯಾಕೆ ಅದು ಇದು ಏನಕ್ಕೆ ಅದನ್ನ ಇವಳೇನು ಸ್ಟ್ರಾಟಜಿ ಯೂಸ್ ಮಾಡ್ತಾ ಇದ್ದಾಳ ಅಂತ ನನಗೆ ಗೊತ್ತಾಗ್ತಿಲ್ಲ ಸರ್. ಅದನ್ನೇ ನಾನು ನಿಮ್ಮ ಹತ್ರ ನಾನೊಂದು ಪ್ರಶ್ನೆ ಕೇಳಲಾ? ಹೇಳಿ ಸರ್. ಇಡೀ ವಾರ ನಿಮ್ಮದು ನೀನು ಕಿತ್ಕೊಂಡು ಹೋಗ್ತಾ ಇರತ್ತೆ, ನಾನು ಬಂದಾಗ ಯಾಕೆ ಇಷ್ಟು ಸಾಫ್ಟಾಗಿ ಮಾತಾಡ್ತೀರಿ? ಶನಿವಾರ ಒಂದು ಲೆಕ್ಕ ಬರುತ್ತೆ ರಿಷಾ ಅವರೇ, ಇಡೀ ವಾರ ಒಂದು ಲೆಕ್ಕ ಬರುತ್ತೆ. ಶನಿವಾರ ಬಂದಾಗ ನಿಮ್ಮದೆಲ್ಲ ಯಾಕೆ ನೀವು ಇಷ್ಟು ಅಚ್ಚುಕಟ್ಟಾಗಿ ಮಾತಾಡ್ತೀರಿ ಅಂದರೆ, ಎಲ್ಲೋ ಕಾನ್ಷಿಯಸ್ಲಿ ಇಡೀ ಜನ ತುಂಬ ನೋಡ್ತಾ ಇರ್ತಾರೆ. ಟುಡೇ ಐ ಹ್ಯಾವ್ ಟು ಸ್ಪೀಕ್ ಲಿಟಲ್ ಸೆನ್ಸಿಬಲ್ ಆ್ಯಂಡ್ ನನ್ನ ಏನಿದೆ ಮಾತಾಡೋದಕ್ಕೆ ಅದು ಕನ್ವೆ ಮಾಡಬೇಕು. ಆ್ಯಂಡ್ ಮೋರ್ ದೆನ್ ಎನಿಥಿಂಗ್ ಶನಿವಾರ ಬಂದಾಗ ಐ ಹ್ಯಾವ್ ಟು ಲುಕ್ ಮೈ ಬೆಸ್ಟ್ ಅನ್ನೋದು ನಿಮಗೂ ಇರುತ್ತೆ. ಆವಾಗ ಇದೆಲ್ಲ ಆಗ್ತಾ ಇರುತ್ತೆ. ಇವಾಗ ಹಾಗಂತ ಮುಖವಾಡ ಹಾಕ್ಕೊಂಡಿದ್ದಾರೆ, ಮುಖ್ಯ ದಿನ ನಾಟಕ ಈ ದಿನ ನಾಟಕ ಅಂತ ಅನ್ನಂಗಿದ್ರೆ, ಈಗ ನಾನೊಂದು ಪ್ರಶ್ನೆ ಕೇಳಬೇಕು. ಸುದಿಯಿಂದ ಹಿಡಿದು ಸೂರಜ್ ಅವ್ರವರೆಗೂ ಪ್ರತಿಯೊಬ್ಬರು ಶನಿವಾರ ಬಂದಾಗ ಮಾತಾಡೋದೇ ಬೇರೆ ಅಲ್ವೇ? ಅದರಲ್ಲಿ ರೆಸ್ಪೆಕ್ಟ್ ಇರ್ಬೋದು,
ಇಡೀ ವಾರದ ಪಂಚಾಯಿತಿ ಅಂತ ಇರ್ಬೋದು, ನಾನಾ ಕಾರಣಗಳಿರ್ಬೋದು. ಬಟ್ ಪ್ರೀತಿಯಿಂದ ಮಾತಾಡ್ತೀರಿ ಅಂದಾಗ ಇಡೀ ವಾರ ಬೇರೆ ಇದು ಬೇರೆ ಅವ್ರು ನಾಟಕ ಮಾಡ್ತಾ ಇದ್ದಾರೆ ಅಂತ ಹೇಳೋಕ್ಕಾಗತ್ತೆ. ನೀವು ಎಂಟ್ರಿ ಕೊಟ್ಟಾಗ ಎಲ್ಲ ತಲೆಬುರುಡೆಗಳು ಹೊಡೆದಾಕ್ಬಿಟ್ರಿ ಸಿಕ್ಕಿರೋ ಬ್ಯಾಟಲ್ಲಿ. ಒಳಗೆ ಹೋದ್ಮೇಲೆ ಬೇರೆ ರಿಶ್ ಆಗಿಬಿಟ್ಟಿದ್ದೀರಿ. ಬದಲಾಗೋದ್ರಲ್ಲಿ ತಪ್ಪೇ ಇಲ್ಲ. ಪಾಯಿಂಟ್ ಅದಲ್ಲ, ಬದಲಿದೆ ತಾನೆ. ಸಿಂಪಲ್ ಬಿಟ್ಟಾಗ್ತಾ ಇರಬೇಕು. Somebody else's business is not your business. Be in your business. It will help you. ರಕ್ಷಿತಾ ಅವರೇ, ಬೇರೆ ಏನಾರು ಇದೆಯಾ? ಇಲ್ಲ. ಆಲ್ರೈಟ್. ರಕ್ಷಿತಾ ಅವ್ರದ್ದು ಫೇಕ್ ಇದೇ ಜನಕ್ಕೆ ಅನಿಸುತ್ತೆ. ಲಾಸ್ಟ್ ಕ್ವೆಶ್ಚನ್ ಅವ್ರ ಬಗ್ಗೆ. ಇದು ತುಂಬ ಇಡೀ ವಾರ ಓಡಿ 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 ಇರೋದಂದ್ರೆ ಅಶ್ವಿನಿ ಅವರೇ. ಅಣ್ಣ ರಕ್ಷಿತಾ ಶೀಸ್ ಫೇಕ್. ಅದೇ ಕೇಳಿಸಿ ತಾನೇ ಕೈ ಎತ್ತಿದ್ ನೀವು. ಹೌದು ಅದೇ ಹೌದಣ್ಣ, ರಕ್ಷಿತಾ ಇಸ್ ಫೇಕ್. ಹಾಂ, ಕಾರಣ ಫಸ್ಟ್ ಡೇ ಅವ್ರು ಬಂದಾಗ ಆ್ಯಕ್ಚುಲಿ ಈ ಮನೇಲಿ ಅವ್ರನ್ನ ಸೇವ್ ಮಾಡಬೇಕು ಅಂತ ಅಭಿಪ್ರಾಯ ವ್ಯಕ್ತಪಡಿಸೋದ್ರಲ್ಲಿ ನಾವು 4 ಜನ ಇರ್ತೀವಿ. ಅವತ್ತು ನನಗನ್ಸಿದ್ದೇನು ಅಂತಂದರೆ, ಅವಳನ್ನು ನೋಡಿದಾಗಲಿ ಅವಳ ಜೊತೆ 1-2 ನಿಮಿಷ ಕಳೆದಾಗಲಿ ನನಗನ್ನಿಸ್ತು ಶಿ ಡಿಸರ್ವ್ಸ್ ಟು ಬಿ ಹಿಯರ್. ಬಿಕಾಸ್ ಏನೋ ಒಂದು ಇನ್ನೋಸೆನ್ಸ್ ಕಾಣಿಸ್ತಾ ಇತ್ತು. ಬಟ್ ಬರ್ತಾ 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 1 ವಾರ ಆದಮೇಲೆ ಅವ್ರ ಮನೆ ಒಳಗಡೆ ಬರ್ತಾರೆ. ಇಲ್ಲಿಗೆ 6ನೇ ವಾರಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. ಬಟ್ ಎಲ್ಲೋ ಆ 3ನೇ ವಾರದ ಒಂದು ನಮ್ಮ ಒಂದು ನಡವಳಿಕೆನೋ ಅಥವಾ ನಾವು ಎಡವಿದ್ದಾಗ್ಬೋದು, ಅಥವಾ ಅಚಾತುರ್ಯನೋ, ಅಥವಾ ನಮ್ಮ ಕಡೆಯಿಂದನೇ ತಪ್ಪು. ಬಟ್ ಅಷ್ಟೂ ದಿನ ಕಾಣದೇ ಇರುವಂತಹ ರಕ್ಷಿತಾ 3ನೇ ವಾರದಿಂದ ಒಂದು ರೀತಿಯಾಗಿ ಉದ್ಭವ ಮೂರ್ತಿಯಾಗಿ ಹೊರಗಡೆ ಬರ್ತಾಳೆ. ಮತ್ತು ತುಂಬ ನನಗೆ ಆ ಕನ್ನಿಂಗ್ ನೇಚರು, ಮತ್ತು ಅವಳು ಏನಿದ್ದಾಳೆ ತುಂಬ ಫೇಕ್ ಅಂತ ಅನಿಸುತ್ತೆ. ಎಲ್ಲಿ ಅವಳ ಮಾತುಗಳನ್ನು ಯಾರು ತುಂಬ ಕೇಳ್ತಿರ್ತಾರೋ ಅಲ್ಲಿ ಮಾತ್ರ ಅವಳು ಇರ್ತಾಳೆ. ಯಾವಾಗ ಅವ್ರಿಗೆ ಅನ್ಸೋಕ್ಕೆ ಪ್ರಾರಂಭ ಆಗುತ್ತೋ, ಇಲ್ಲ ಇವಳು ಏನು ಇಷ್ಟು ದಿನ ಇದ್ಲು ಅದಲ್ಲ ಅಂತ ಅನಿಸುತ್ತೋ, ಅಲ್ಲಿಂದ ಕಾಲು ಕಿತ್ತಾಳೆ. ಇದನ್ನು ಪ್ರತಿಯೊಬ್ಬರ ಜೊತೆಲೂ ಮಾಡ್ತಾ ಇರ್ತಾಳೆ. ಮತ್ತು ಅವಳ ಮಾತನ್ನು ಕೇಳೋರ ಜೊತೆ ಮಾತ್ರ ಅವಳು ಇರ್ತಾಳೆ ಅಣ್ಣ. ನೀನು ತಪ್ಪು ಅಂತ ಹೇಳೋರ ಜೊತೆಗೆ ಅವಳು ಕಂಟಿನ್ಯೂ ಮಾಡೋದಿಲ್ಲ. ಸೊ ಐ ಥಿಂಕ್ ಶಿ ಇಸ್ ಡೆಫಿನೆಟ್ಲಿ 100% ಫೇಕ್ ಅಣ್ಣ. ಈ ಮನೇಲಿ ರಕ್ಷಿತಾ ಇಸ್ ಫೇಕ್. ಈ ಮಾತು ಯಾರು ಒಪ್ಕೋತೀರಿ? ಕೈ ಎತ್ತಿ. ಯಾಕೆ ಸುದಿ ಸರ್? ಇಲ್ಲ ಅಣ್ಣ, ಅನ್ಸುತ್ತೆ ಅಣ್ಣ, ಆ ಥರ ಅನ್ಸುತ್ತೆ. ಸೊ ಸರಿ ಇರೋದಕ್ಕೆ ಏನು ಮಾಡ್ಬೇಕು ಅವರು? ಅಣ್ಣ ಮೇಡಮ್ ಹೇಳ್ದಂಗೆ ನಾನು ಮೇಡಮ್ ಬೇಡ, ಮೇಡಮ್ ಬೇಡ, ಅಲ್ಲ ಮೇಡಮ್ ಹೇಳ್ದಂಗೆ ಅಂತ ಹೇಳೋ ಮೇಡಮ್ ಬೇಡ. ಹಲೋ, ನೀವು ಪ್ಯಾಕೇಜ್ ಅಲ್ಲ. ಇಲ್ಲ ಇಲ್ಲ ಇಲ್ಲ, ಕರೆಕ್ಟ್ ಅಣ್ಣ. ಅಂದರೆ ನಾನು ಅಬ್ಸರ್ವ್ ಮಾಡಿದ್ದೀನಿ ಅಣ್ಣ. ಅದಕ್ಕೆ ಬನ್ನಿ. ಮೇಡಮ್ ಹೇಳ್ದಂಗೆ ಮೇಡಮ್ ಹೇಳ್ದಂಗೆ ಮೇಡಮ್ ಹತ್ರ ಇಷ್ಟೊತ್ತು ಮಾತಾಡಲಿಲ್ಲ ನಾನು. ಇಲ್ಲ ಇಲ್ಲ, ಅದೇ ಆ ಲೈನ್ಸ್ಗೆ ಬಂದೆ ಅಣ್ಣ. ಓಕೆ, ಅವರಾಗಿರ್ಬೇಕು ಅನ್ಸುತ್ತೆ ಅಣ್ಣ. ಕೆಲವರು ಅನ್ಕೊಳ್ಳೋಣ, ಏನು ನನ್ಗಂಗೆ ಕಾಣಿಸುತ್ತೆ ಅಣ್ಣ. ಇಲ್ಲ ಇದಲ್ಲ, ಇದೇನೋ ಮೇಲ್ಗಡೆ ಶುಗರ್ ಕೋಟ್. ಅದು ನಿನ್ನ ಅಭಿಪ್ರಾಯ. ಈಗ ನಿಮ್ಮ ಅಭಿಪ್ರಾಯ ಬೇರೆಯವ್ರು ಬಂದಾಗ ನಿಮಗೆ ಬಕೆಟ್ ಅಂದ್ರು. ಕರೆಕ್ಟ್ ಅಣ್ಣ. ನೀವೇನು ಹೇಳಿದ್ರಿ ಅವಾಗ? ಇಲ್ಲ ಅಂತಂದೆ ಅಣ್ಣ. ಹಂಗೆ ಅವರು ಹೇಳ್ತಾ ಇದ್ದಾರೆ. ಎಸ್ ಅಣ್ಣ, ಅದೇ ನನ್ನ ಪರ್ಸ್ಪೆಕ್ಟಿವ್ ಒಂದು ಫೇಕ್ ಅಂತ ಅನ್ಸುತ್ತೆ ಅಣ್ಣ. ಅದೇ ಚೆನ್ನಾಗಿ ಹೇಳೋದೇನಾಗಿದೆ, ನಿಮ್ಮೆಲ್ಲರಿಗೂ ಇದನ್ನ ಮುಗ್ಸೋಕ್ಕೆ ಒಂದು ಮಾತು ಹೇಳ್ತೀನಿ ಕೇಳಿ. ತುಂಬ ನೀವು ಬೇರೆಯವ್ರನ್ನ ಸರಿಪಡಿಸೋದಕ್ಕೆ ಅಥವಾ ಇನ್ನೊಬ್ಬರ ಮೇಲೆ ತುಂಬ ಕಾನ್ಸಂಟ್ರೇಷನ್ ಆಗ್ತಾ ಇದ್ದೀರಾ. ಅದು ರಕ್ಷಿತಾ ಅಂತ ಅಲ್ಲ, ಯಾರೇ ಆಗಿರ್ಬೋದು. ಅವ್ರು ಫೇಕ್ ಅಂದ್ರೆ ಫೇಕು, ಬದನೆಕಾಯಿ ಬಿಟ್ಟಾಕಿ. ಕರೆಕ್ಟ್. ಇಲ್ಲಿರೋ ವ್ಯಕ್ತಿಗಳಲ್ಲಿ ಸಿಂಪಲ್ಲಾಗಿ ಒಂದು ಲೈನಲ್ಲಿ ಮುಗಿಸ್ತೀನಿ ನಾನು. ಇಲ್ಲಿ ಒಳ್ಳೆಯವರು ಕೆಟ್ಟವರು, ಸರಿ ಇದ್ದಾರೆ ಅಂತ ಬರೋದಿಲ್ಲ. ಅಲ್ಲಿ ವ್ಯಕ್ತಿಗಳಿದ್ದಾರೆ. ಕೆಲವರು ನಮಗೆ ಸೂಟ್ ಆಗ್ತಾರೆ, ಕೆಲವರು ನಮಗೆ ಸೂಟ್ ಆಗಲ್ಲ. ಅಷ್ಟೇ ಸತ್ಯ. ಸಿಂಪ್ಲಿಫೈಡ್. ಸೂಟ್ ಆಗಿರೋ ಕಡೆ ಇರ್ತೀವಿ, ಸೂಟ್ ಆಗದೆ ಇರೋರ ಕಡೆ ದೂರ ಇರ್ತೀವಿ. ಸಿಂಪಲ್ ಆಸ್ ಚೂಸ್. ಚೂಸ್ ಯೋರ್ ಪೀಪಲ್. ಅಲ್ಲಿ ಕೂತಿರೋದು ಕೆಲವ್ರು ಮಾತ್ರ ನಿಮ್ಮ ಸ್ನೇಹಿತರಾಗ್ತಾರೆ. ಹಾಗೇನೆ ಮೋಸ್ಟ್ ಇಂಪಾರ್ಟೆಂಟ್ ಲೈನ್, ಚೂಸ್ ಯುವರ್ ವಾರ್. ಆ ವಾರಲ್ಲಿ ಬರೋದು ನಿಮ್ಮ ಅಪೋನೆಂಟ್. ಆ ಅಪೋನೆಂಟಿಗೆ ತೂಕ ಇಲ್ಲ ಅಂದಾಗ ಯು ಆರ್ ಇನ್ ಅ ರಾಂಗ್ ವಾರ್. ಯುದ್ಧಕ್ಕೆ ನಮ್ಮಲ್ಲಿ ಏನು ಬಲ ಇದೆ, ನನ್ನಲ್ಲಿ ಶಕ್ತಿ ಇದೆ ಅಂತ ಅಂದ್ಕೊಂಡು ಯುದ್ಧಕ್ಕೆ ಇಳಿಯೋಕೆ ಹೋಗ್ಬೇಡಿ. ಯುದ್ಧಕ್ಕೆ ಇಳಿಯೋಕ್ಕಿಂತ ಮುಂಚೆ ಅಪೋನೆಂಟಿಗೆ ಆ ತೂಕ ಇದೆಯಾ, ತಾಕತ್ತಿದೆಯಾ ಅಂತ ನೋಡ್ಕೊಂಡು ಯುದ್ಧಕ್ಕೆ ಇಳೀರಿ. ಇಲ್ಲಿ ರಕ್ಷಿತಾ ಬರಲ್ಲ, ಯಾರೂ ಅಲ್ಲ. ನಾನು ಮಾತಾಡ್ತಾರೆ. ಸಿಂಪಲ್ ಉದಾಹರಣೆ ಹೇಳಬೇಕು ಅನ್ನಿಸ್ತು, ಹೇಳಿದೆ. ಪಾಠ ಚೆನ್ನಾಗಿ ಹೇಳ್ಕೊಟ್ನಾ ಪ್ರಿನ್ಸಿಪಲ್? ಎಲ್ಲ ಮಾರ್ಕ್ಸು ಇಲ್ಲಿಗೆ ಬಿಡ್ತೀನಿ. ಮುಂದೋಗೋಣ. ಈಗ ನಾಮಿನೇಷನ್ ವಿಚಾರಕ್ಕೆ ಒಂಚೂರು ಬಂದು ನೆಕ್ಸ್ಟ್ ಟಾಪಿಕ್ ಹೋಗ್ತೀನಿ. ನಾಮಿನೇಷನಲ್ಲಿ ಯಾರ್ಯಾರಿದ್ದೀರಿ ದಯವಿಟ್ಟು ಕೈ ಎತ್ತು ಬಿಡಿ. ವಾವ್. ಈಗ ಒಂದು ಸಿಂಪಲ್ ಇಡಿ. ನಿಮ್ಮ ಹತ್ರ ಬರೋಕ್ಕಿಂತ ಮುಂಚೆ ಒಂದು ಚಿಕ್ಕದಾಗಿ ಒಂದು ಟಾಸ್ಕ್ ಮಾಡೋಣ.
ನಿಮ್ಮಲ್ಲಿ ಎಲ್ಲರಿಗೂ ವ್ಯಕ್ತಿತ್ವಗಳ ಪ್ರಾಬ್ಲಮ್ ಇದೆ, ಫೇಕ್ ಇದೆ, ಅವರಿಲ್ಲ ಅಂದರೆ ಇವರಿಲ್ಲ, ಇವರಿಲ್ಲ ಅಂದರೆ ಅವರಿಲ್ಲ ಅಂತ ಇದೆ. ಕರೆಕ್ಟ್? ಎಸ್. ತುಂಬ ಮಾತುಕತೆ ನಡೆಯುತ್ತಲ್ವೇ? ಈಗ ಒಂದು ಟಾಸ್ಕ್ ಫಸ್ಟ್ ಟೈಮ್ ನಾನು ಕೊಡ್ತೀನಿ. ಬರೋ ವಾರ ಬಿಗ್ ಬಾಸ್ ಯಾವ ಟಾಸ್ಕು ಕೊಡಲ್ಲ. ಇಡೀ ಮನೆಗೆ ಇಡೀ ವಾರ ಟಾಸ್ಕೇ ಇಲ್ಲ. ಇಡೀ ವಾರ ಇಡೀ ಮನೇನ ನಾನೇ ನಾಮಿನೇಟ್ ಮಾಡ್ತಾಯಿದ್ದೀನಿ. ಈಗ ಟಾಸ್ಕ್ ಇಲ್ಲದೆ ಈ ನಮ್ಮ ಜನತೆಗೆ, ಬಿಗ್ ಬಾಸ್ ನೋಡ್ತಾ ಇರೋ ವೀಕ್ಷಕರಿಗೆ ಹೇಗೆ ನಾನು ಈ ಮನೇಲಿ ಇದ್ದೀನಿ ಅಂತ ತೋರಿಸ್ಕೋತೀರಿ. ನೋಡಿಬಿಟ್ಟು ಅವ್ರು ಡಿಸೈಡ್ ಮಾಡಲಿ ಯಾರಿರಬೇಕು, ಯಾರಿರೋದು ಬೇಡ. ಇಡೀ ವಾರ ಮಾತಾಡಿದ್ವಿ, ಕೆಲವರು ಮೆನ್ಷನ್ ಮಾಡಿದ್ರಿ, ಆಮೇಲೆ ಮಾತಾಡೋಣ ಅಂದ್ವಿ. ಆ ಟಾಪಿಕ್ ಟಚ್ ಮಾಡೋಣ. ಈಗ ಗಿಲ್ಲಿ, ನಿಮ್ಮ ಟೀಮಲ್ಲಿ ಒಂದು ಸ್ಟೂಡೆಂಟ್ ಆಫ್ ದ ವೀಕ್ ಅಂತ ನಡೆದಾಗ ಇಡೀ ಟೀಮಿಗೆ ಒಂದು ಒಪಿನಿಯನ್ ಇರುತ್ತೆ, ನಿಮಗೆ ಮಾತ್ರ ಸಪ್ರೇಟ್ ಒಂದು ಒಪಿನಿಯನ್ ಇರುತ್ತೆ. ಅದೇ ಅಣ್ಣ, ಈಗ ನಾನು 100% ಈಗ ಅವರು ಹೆಂಗೆ 100% ಎಫರ್ಟ್ ಹಾಕೋರು ಅಂತ ಅನ್ನಿಸ್ತು, ನನಗೂ ನಾನು 100% ಎಫರ್ಟ್ ಹಾಕೋನಿಗೆ ಗೇಮಲ್ಲಿ ಅನ್ನಿಸ್ತು. ಅದಕ್ಕೆ ನಾನು ನನ್ನ ನೋಟ್ ನನಗೆ ಹಾಕತ್ತೀನಿ ಅಂದೆ. ಇಲ್ಲ, ಇಲ್ಲಿ ನಾವು ಎಲ್ಲ ಬಹುಮತ ಅಲ್ಲಿ ಅವ್ರಿಗಿರೋದ್ರಿಂದ ನೀವು ಅಲ್ಲಿಗೆ ಹಾಕಬೇಕು ಅಂತ ಹೇಳಿದ್ರು. ಇಲ್ಲ ಇಲ್ಲ, ಈಗ ನೀವೆಲ್ಲ ಅವ್ರಿಗೆ ಓಟ್ ಹಾಕೋದು ಅಂದ್ಬಿಟ್ಟು ನನ್ನ ನೋಟ್ ಚೇಂಜ್ ಮಾಡೋಕ್ಕಾಗಲ್ಲ, ನನ್ನ ನೋಟ್ ನಾನೇ ಹಾಕತ್ತೀನಿ, ಚೇಂಜ್ ಮಾಡೋಕ್ಕಾಗಲ್ಲ ಅಂತ ಹೇಳಿದೆ ಅಣ್ಣ. ನಿಮ್ಮ ಪ್ರಕಾರ ಕರೆಕ್ಟ್ ಅದು? ಹ್ಞೂ, ನನ್ನ ಪ್ರಕಾರ ಕರೆಕ್ಟ್. ಬ್ಲೂ ಟೀಮ್ ಯಾರ್ಯಾರ ಕೈ ಐತೆ? ಗಿಲ್ಲಿ ಅವ್ರ ಒಪಿನಿಯನ್ ಬಗ್ಗೆ ನೀವೇನು ಹೇಳಕ್ಕೆ ಹೋಗ್ತೀರಿ? ಸುದೀಪ್ ಅಣ್ಣ, ಎಲ್ಲರೂ ಎಫರ್ಟ್ ಹಾಕಿದ್ವಿ. ಎಲ್ಲೋ ಒಂದು ಕಡೆ ರಾಶಿ ತುಂಬ ಎಫರ್ಟ್ ಹಾಕಿದ್ರು ಅಣ್ಣ. ಯಾಕಂದರೆ 2 ಆಟಗಳಲ್ಲಿ 2 ಟರ್ಮ್ ಹೋಗಿ ತುಂಬ ಗಾಯಗಳಾಗಿತ್ತು, ಎಲ್ಲ ಮೈಕೈ ಎಲ್ಲ ಗಾಯಗಳಾಗಿತ್ತು. ಆಮೇಲೆ 2 ಆಟಗಳಲ್ಲಿ ಗೆಲ್ಲೋದಕ್ಕೆ ತುಂಬ ಮುಖ್ಯವಾದ ಕಾರಣ ರಾಶಿ ಆಗಿದ್ಲು. ನಾವು ಎಲ್ಲರೂ ಮಾತಾಡೋ ಅದೇ ಹೇಳ್ತಿದ್ವಿ, ಮ್ಯಾನ್ ಆಫ್ ದ ಮ್ಯಾಚ್ ಥರ ಆಡಿದೆ ನೀನು 2 ಆಟಗಳಲ್ಲಿ ಅಂತ. ಎಲ್ಲೋ ರಾಶಿಗೆ ಅದು ಸಿಗಬೇಕಿತ್ತು. ಈಗ ನೋಡಿ, ನಮ್ಮಲ್ಲಿ ಇದ್ದ ಒಡಕಿನಿಂದ ನಮ್ಮ ಕೈಯಲ್ಲಿದ್ದಂಥದ್ದು ಅವಕಾಶ ಯಾರೋ ಒಬ್ರು ನಮ್ಮಲ್ಲಿ ಪ್ರಮೋಟ್ ಆಗಬೇಕಾದವರು ನಮ್ಗಳ ಒಂದು ವೈಮನಸ್ಸಿಂದ ರೆಡ್ ಟೀಮ್ಗೆ ಹೋಗಂಗಾಯ್ತು ಅಣ್ಣ. ಹಂಗಾಗಿ ನನಗೆಲ್ಲೋ ಸ್ವಲ್ಪ ಅದು ತಪ್ಪು ಅಂತ ಅನ್ನಿಸ್ತು ಅಣ್ಣ ಮನಸ್ಸಿಗೆ. ರಾಶಿಕಾ ಅವರ, ನಿಮ್ಮ ಪ್ರಕಾರ ಗಿಲ್ಲಿ ಅವ್ರು ಯಾಕೆ ನಿಮ್ಮ ಹೆಸರು ತೊಗೊಂಡಿಲ್ಲ? ಸರ್, ನನಗೆ ಏನಾದ್ರು ಯಾರ ಜೊತೆಲೋ ಏನಾದ್ರು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬಂತು ಅಂದರೆ ನನಗೆ ಇಷ್ಟ ಇತ್ತು ಅಂದರೆ ನಾನು ಹೋಗಿ ಅದನ್ನ ಕ್ಲಿಯರ್ ಮಾಡ್ಕೋತೀನಿ. ಇಲ್ಲಿ ಬಂದು ನಾನೇನೋ ಎಲ್ಲ ಜೊತೆ ಚೆನ್ನಾಗಿರಬೇಕು ಅಂದ್ಕೊಂಡು ನಾನು ತಪ್ಪು ಮಾಡೇ ಇಲ್ಲ ಅಂದ್ರೂ ಅವ್ರ ಜೊತೆ ಹೋಗಿ ನಂಗೆ ಮಾತಾಡೋಕ್ಕಾಗಲ್ಲ ಸರ್. ಕಾನ್ವರ್ಸೇಷನ್ಸ್ ಕಡಿಮೆ ಇರೋದಕ್ಕೆ ನನಗೇನೋ ಹಾಗೆ ಅನ್ನಿಸ್ತು ಸರ್. ನನ್ನ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಅವರು ಇಲ್ಲ ಅವ್ರಿಗೆ ಏನೋ ಓಟ್ ಆಗ್ತಾ ಇದ್ರು ಅನ್ಸುತ್ತೆ. ಬಟ್ ನಾನಾಗಿರೋದಕ್ಕೆ ನನ್ನ ಹೆಸರು ಅವರು ಇಲ್ಲ ನಾನೇ ಹೋಗಬೇಕು ಅಂತ ಅವ್ರು ಡಿಸಿಷನ್ ತಗೊಂಡ್ರು ಅಂತ ಅನ್ನಿಸ್ತು. ಆ್ಯಂಡ್ ಪ್ರೀವಿಯಸ್ ಡೇ ದಿನ ಕೂಡ ಸರ್ ಧನು ಅಂತ ಅಂದಾಗ ಅವ್ರೇನೂ ಮಾತಾಡಿಲ್ಲ, ಓಕೆ ನನಗೆ ಓಕೆ ಫೈನ್ ಅಂತ ಅಂದರು. ಬಟ್ ಅದೇ ನೆಕ್ಸ್ಟ್ ಡೇ ನಾನು ಅಂತ ಬಂದಾಗ ಇಲ್ಲ ನಾನೇ ಹೋಗಬೇಕು ಅಂತ ಅವ್ರು ನಿಂತ್ಕೊಂಡ್ರು. ಬಿಕಾಸ್ ಅಲ್ಲಿ ರಾಶಿಕಾ ಇದ್ಲು, ಅದು ಒಂದೇ ರೀಸನ್ ಅಂತ ಅನ್ನಿಸ್ತು ಸರ್. ಬಟ್ ಕನ್ವಿನ್ಸ್ ಮಾಡಬೇಕು ಅನ್ನೋ ನನಗೇನೋ ಗೊತ್ತಾಗಲಿಲ್ಲ ಸರ್. ಒಂದು ಟೀಮ್ ಆಗಿ ತಾವು ಒಂದು ಟಾಸ್ಕ್ನ ಗೆಲ್ತೀರಿ, ಬಿಗ್ ಬಾಸ್ ಒಂದು ಅಡ್ವಾಂಟೇಜ್ ಕೊಡ್ತಾರೆ. ನಿಮ್ಮ ಪರ್ಸ್ನಲ್ ಅಜೆಂಡಾಗಳಿಂದ, ರಿವೆಂಜ್ಗಳಿಂದ, ಪರ್ಸೆಪ್ಷನ್ಗಳಿಂದ ಹಾಳು ಮಾಡ್ಕೊಂಡ್ರಿ ಅಂತ ಎಷ್ಟು ಜನಕ್ಕೆ ಅನ್ಸುತ್ತೆ? ಎಸ್ ಅಶ್ವಿನಿ ಅವರೇ, ಈಗ ನಾವು ಒಂದು ಓಟದಲ್ಲಿ ಇರಬೇಕಾದ್ರೆ ಸಿಂಗಲ್ ಆರ್ಮಿ ಅಂತ ನಾವು ಆಟ ಆಡಿ ನಾವೇನಾದರೂ ಗೆದ್ದಿದ್ರೆ ನಿಮ್ಮ ಒಂದು ಅಭಿಪ್ರಾಯ ಏನಿದೆ ಖಂಡಿತವಾಗ್ಲೂ ಅದನ್ನು ಒಪ್ಪೋ ಥರ ಆಗುತ್ತೆ. ಬಟ್ ಒಂದು ತಂಡ ಅಂತ ಬಂದಾಗ, ಬ್ಲೂ ಟೀಮ್ ರೆಡ್ ಟೀಮ್ ಅಂತ ಬಂದಾಗ ನಾವೆಲ್ಲರೂ ತಂಡವಾಗಿ ಆಟ ಆಡಿರ್ತೀವಿ. ಅದರಲ್ಲೂ ಕೂಡ ತಂಡ ಅಂತ ಆಟ ಆಡಬೇಕಾದ್ರೆ ತಂಡದಲ್ಲೂ ಕೂಡ ತುಂಬ ಚೆನ್ನಾಗಿ ಆಟ ಆಡಿರೋರು ಇರ್ತಾರೆ. ಇನ್ನು ಕೆಲವರು ಆಟನೇ ಆಟ ಆಡಿದ್ದೀನಿ ಅಂತ ಬಿಂಬಿಸ್ಕೊಳ್ಳೋ ಅಂಥವ್ರು ಇರ್ತಾರೆ. ಬಟ್ ಅವೆಲ್ಲವನ್ನ ನಾವು ಮನದಲ್ಲಿ ಇಟ್ಕೊಂಡಾಗೋಣ. ನಮಗೆ ಗೊತ್ತಿರೋಂಥ ಪ್ಯಾಟರ್ನ್ ಏನು ಅಂತಂದರೆ, ಎಲ್ಲರೂ ಓಟ್ ಹಾಕಿದಾಗ ಮೆಜಾರಿಟಿ ಯಾರ್ದಿರುತ್ತೋ ಅದನ್ನು ನಾವು ಪರಿಗಣನೆಗೆ ತೊಗೊಳ್ಬೇಕು ಅನ್ನೋ ಪ್ಯಾಟರ್ನನ್ನು ನಾವು ಅವತ್ತಿಂದ ಫಾಲೋ ಮಾಡ್ಕೊಂಡು ಬಂದಿದ್ದೀವಿ. ಬಟ್ ಈವನ್ ಬಿಫೋರ್ ದ್ಯಾಟ್ ನೀವು ಒಂದ್ಸಲ ಹೇಳಿದ್ರಿ, ಹೋದ ವಾರನೋ ಅದ್ರ ಹಿಂದಿನ ವಾರದಲ್ಲಿ ನೀವು ಹೇಳಿದ್ರಿ, ಆಟ ಆಡಬೇಕಾದ್ರೆ ನೀವು ಅದರಲ್ಲಿ ಪಾಲ್ಗೊಂಡಿರ್ತೀರಿ, ನಿಮ್ಮ ಹೆಸರು ನೀವು ತಗೊಳ್ಬಹುದು ಅನ್ನೋದು ಕೂಡ ಅಲ್ಲಿ ಒಂದ್ಸಲ ನೀವು ಹೇಳಿರ್ತೀರಿ. ಆ ಸಂದರ್ಭದಲ್ಲಿ ಅವ್ರ ಹೆಸರು ತೊಗೊಂಡಿರೋದ್ರಲ್ಲಿ ನನಗೆ ಯಾವುದೇ ಒಂದು ಭಿನ್ನಾಭಿಪ್ರಾಯ ಖಂಡಿತವಾಗ್ಲೂ ಇರೋದಿಲ್ಲ. ಆದರೆ ಒಂದು ಟೀಮ್ ಅಂತ ಬಂದಾಗ ನಮಗೆಲ್ಲೋ ಒಂದು ಕಡೆ ಒಂದು ಟೀಮಲ್ಲಿ ರಾಶಿಕಾ ಅವ್ರು ತುಂಬ ಚೆನ್ನಾಗಿ ಆಟ ಆಡಿದ್ರು ಅಂತ ನಮ್ಮೆಲ್ರಿಗೂ ಅನಿಸಿತ್ತು ಗಿಲ್ಲಿ ಅವ್ರನ್ನ ಬಿಟ್ಟು. ಬಟ್ ನಮ್ಮ ಭಿನ್ನಾಭಿಪ್ರಾಯದಿಂದ ನಮಗೆ ಕೊಟ್ಟಂಥ ಅವಕಾಶವನ್ನು ರೆಡ್ ಟೀಮಿಗೆ ಕೊಡ್ತಾರೆ. ನೀವು ಕಂಪ್ಲೀಟ್ ನಿಮ್ಮ ನಿರ್ಧಾರವನ್ನು ತಗೊಳ್ಳೋದ್ರಲ್ಲಿ ನೀವು ವಿಫಲ ಆಗಿದ್ದೀರಿ, ಹಾಗಾಗಿ ರೆಡ್ ತಂಡಕ್ಕೆ ಆ ಒಂದು ಇದನ್ನ ಚಾನ್ಸ್ ಕೊಡ್ತಿದ್ದೀವಿ ಅಂದಾಗ ಯಾಕೆ ಇಷ್ಟೂ ಜನ ಆಟ ಆಡಿದವ್ರ ಹೆಸರನ್ನ ತಗೊಳ್ದೆ ಅಲ್ಲೂ ಕೂಡ ಗಿಲ್ಲಿ ಕಾವ್ಯ ಅವ್ರ ಹೆಸರನ್ನ ತಗೊಳ್ತಾರೆ. ಸೊ ಆಗ ನಮಗೂ ಎಲ್ಲೋ ಒಂದು ಕಡೆ ಅನಿಸುತ್ತೆ ಇದು ಯಾವ ಥರ ಆಟ ಆಡ್ತಿದ್ದಾರೆ ಅನ್ನೋದು ನಮ್ಗಲ್ಲಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ಇದೇನೋ ಒಂದು ರೀತಿಯಾಗಿ ನಮ್ಗೆ ಯಾರಿಗೂ ಅರ್ಥ ಆಗದೆ ಇರುವಂಥ ಸ್ಟ್ರಾಟಜಿನ ಗಿಲ್ಲಿ ಅವ್ರು ಪ್ಲೇ ಮಾಡಿದ್ರು ಅಂತ ನನಗನ್ಸುತ್ತೆ ಅಣ್ಣ. ಧನುಷ್ ಅವರೇ, ರಾಶಿಕಾ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಗಿಲ್ಲಿ ಫಸ್ಟೇ ಒಪ್ಕೊತಿದ್ನೇನೋ, ಫಸ್ಟ್ ಅವ್ನಿಗೆ ಅವ್ನು ಓಟ್ ಹಾಕೊಂಡು ಆಮೇಲೆ ಕನ್ಸಿಡರೇಷನ್ಗೆ ಬರ್ತಿದ್ನೇನೋ ಅಂತ ನನಗೂ ಅನಿಸ್ತು ಸರ್. ಓಕೆ.
ಪ್ರಿನ್ಸಿಪಾಲ್ರಿಗೆ ಬರ್ತೀನಿ ನಾನು. ನಿಮ್ಮ ಅಭಿಪ್ರಾಯ ಸರ್ ಇದ್ರ ಬಗ್ಗೆ? ಒಳ್ಳೆ ಆಪರ್ಚುನಿಟಿ ಸಿಕ್ಕಿತ್ತು, ಅದನ್ನ ಕಳ್ಕೊಂಡ್ರು. ಏನಕ್ಕೆ ಅಂದರೆ ನಾನೇನು ಅಬ್ಸರ್ವ್ ಮಾಡಿದೆ ಅಂದರೆ ಸ್ಟಾರ್ಟಿಂಗಿಂದ ಗಿಲ್ಲಿನ ಅವ್ರ ಟೀಮಲ್ಲಿ ಆಕ್ಸೆಪ್ಟೇ ಮಾಡ್ಕೊಂಡಿರಲಿಲ್ಲ. ಆ್ಯಂಡ್ ಸ್ಟಾರ್ಟಿಂಗಿಂದನೂ ಗಿಲ್ಲಿನ ಆಚೆನೇ ಇಟ್ಟಿದ್ರು ಅವರು. ಗಿಲ್ಲಿ ನಮ್ಮ ಟೀಮಲ್ಲ, ರೆಡ್ ಟೀಮು, ಅದು ಇದು ಅಂತ ಒಂದು ಮೈಂಡಲ್ಲಿ ಅಂಡರ್ಸ್ಟ್ಯಾಂಡಿಂಗಲ್ಲೇ ಬರ್ತಾಯಿದ್ರು. ಆ್ಯಂಡ್ ಗಿಲ್ಲಿ ಯಾವಾಗ ವಾಯ್ಸ್ ರೈಸ್ ಮಾಡಿದ್ನೋ ಇವ್ರಿಗೆ ಅದು ಇಷ್ಟ ಆಗಲಿಲ್ಲ. ಗಿಲ್ಲಿ ಹೆಂಗೆ ಹೇಳ್ಬಿಟ್ಟ ನಮಗೆ, ನಮ್ಮನ್ನು ಸಪೋರ್ಟ್ ಮಾಡ್ತಾ ಇಲ್ಲ ಅಂತ. ಅಣ್ಣ, ನನಗೆ ರಘು ಅವ್ರು ಹೇಳ್ತಾ ಇರೋದು ಖಂಡಿತವಾಗ್ಲೂ ನಾನಂತೂ ಅದನ್ನು ಒಪ್ಪೋದಿಲ್ಲ ಅಣ್ಣ. ಎಲ್ಲರೂ ನೋಡಿದ್ದಾರೆ, ಇಡೀ ನಮ್ಮ ಟೀಮ್ ನೋಡಿದೆ. ಗಿಲ್ಲಿ ಬಂದಾಗಿಂದ ಕೂಡ ನಾವು ಅವ್ರನ್ನ ಆಕ್ಸೆಪ್ಟ್ ಮಾಡೋದಲ್ಲ ಅಣ್ಣ. ಇಲ್ಲಿ ಯಾರೂ ಕೂಡ ಯಾರನ್ನೂ ಆಕ್ಸೆಪ್ಟ್ ಮಾಡೋಕ್ಕೆ ಬಂದಿಲ್ಲ. ಇಲ್ಲಿ ಅವ್ರವ್ರ ಪರ ವಿರೋಧ ಅನ್ನೋದು ಬಿಗ್ ಬಾಸ್ ಮಾಡಿರುವಂಥ ತಂಡ, ಇದು ನಾವು ಮಾಡ್ಕೊಂಡಿರುವಂಥದ್ದಲ್ಲ. ಆ ಆಕ್ಸೆಪ್ಟೆನ್ಸ್ ನಮಗೆ ಮಾತ್ರ ಅಲ್ಲ ಅಣ್ಣ, ಅವ್ರಿಗೆ ಇಡೀ ತಂಡದ ಮೇಲೂ ಇರಬೇಕಾಗಿತ್ತು. ಇಟ್ಸ್ ನಾಟ್ ಅಬೌಟ್ ವಿ ಆಕ್ಸೆಪ್ಟ್ ಹಿಮ್, ಹಿ ಡಿಂಟ್ ಆಕ್ಸೆಪ್ಟ್ ದಿಸ್ ಟೀಮ್ ಅಷ್ಟೇನೆ. ಏನು ರಕ್ಷಿತ್ ಅವ್ರೇನು ಹೇಳಕೊಟ್ರಿ ಸರ್? ಆ್ಯಕ್ಚುಲಿ ಎಂತ ಗೊತ್ತುಂಟಾ, ರಘು ಸರ್ ಹೇಳುವಾಗ ನಾನು ಕೂಡ ಇದೇ ಮಾಡಿದ್ದೀನಿ. ಅಂದರೆ ಅವರು ಅಕ್ಸೆಪ್ಟೇ ಮಾಡಲಿಲ್ಲ. ಅವರ ಕ್ಯಾರೆಕ್ಟರ್ ಹೇಗಂದರೆ ಅವರು ಕಾಮಿಡಿ ಮಾಡ್ತಾರೆ, ಅವರು ಹೇಳ್ತಾರೆ ಓ ರೆಡ್ ಟೀಮ್. ಬಟ್ ಯಾವಾಗ ಟಾಸ್ಕ್ ಬರುತ್ತಲ್ವ ಅವರು ಅವರ 100% ಕೊಡ್ತಾರೆ. ಇಲ್ಲಾಂದರೆ ಅವರು ಕಲರ್ ಹಾಕುವಾಗ ಕಲರ್ ಹಾಕಿ ಸ್ವಿಮ್ಮಿಂಗ್ ಪೂಲಲ್ಲಿ ಹಾಕ್ಬೋದಿತ್ತಲ್ವ. ಬಟ್ ಅವರು ಕಲರ್ ಮಾಡಿ ಟೀಮಿಗೆ ಕೊಟ್ಟಿದ್ರಲ್ವ. ಸೊ ಅದೇ ಎಲ್ಲ ಬೆಲೆನೇ ಇಲ್ಲ ಅಂತ ನನಗೆ ಅನಿಸುತ್ತೆ. ಹೇಳುವಾಗ ಅವರು ಹೇಳ್ತಾರೆ ರೆಡ್ ಟೀಮ್ ಕಾವ್ಯ. ಸೊ ಇಲ್ಲಿ ನನಗೆ ಎಂತ ಬ್ಯಾಡ್ ಅನ್ಸಲ್ಲ, ಯಾಕೆಂದರೆ ಅವರ ಕ್ಯಾರೆಕ್ಟರ್ ಹಾಗೆ ಕಾಮಿಡಿಯಲ್ಲಿ. ಸೊ ಕಾಮಿಡಿ ಮತ್ತು ನೀವು ಇದೇ ಟಾಸ್ಕ್ಗೆ ಒಟ್ಟು ಮಾಡಿದರೆ ಇದೇ ಅಕ್ಸೆಪ್ಟೆಬಲೇ ಅಲ್ಲ. ಸರ್, ಫಸ್ಟ್ಲಿ ಅವ್ನು ಸ್ಟ್ಯಾಂಡ್ ತೊಗೊಂಡಿರೋದ್ರ ಬಗ್ಗೆ ಮೊದಲಿಗೆ ನಾನು ಅವ್ನು ಸ್ಟ್ಯಾಂಡ್ ಅವ್ನು ತೊಗೋತಿದ್ದಾನೆ ಅಂತ ನಾನು ಹೇಳಿದೆ ಕೇಳಿದವರಿಗೆ. ಅದಾದಮೇಲೆ ನಾನು ಗಿಲ್ಲಿ ಹತ್ರ ಹೋಗಿ ಮಾತಾಡ್ತೀನಿ. ಅವನು ಹೇಳ್ತಾನೆ ಅವನಿಗೆ ಅವ್ನು ಸ್ಟ್ಯಾಂಡ್ ತೊಗೊಂಡಿರೋದು ಸರ್. ಅವ್ರ ಟೀಮ್ ಅಂತ ಬಂದಾಗ ಅವನಿಗೆ ಅವ್ನು ಸ್ಟ್ಯಾಂಡ್ ತೊಗೊಂಡಿದ್ದಾನೆ, ಇಂಡಿವಿಜುವಲ್ ಆಗಿ ಸ್ಟ್ಯಾಂಡ್ ತೊಗೊಂಡಿದ್ದಾನೆ. ನೆಕ್ಸ್ಟ್ ಆಟನೇ ಆಡಿಲ್ಲ ಅನ್ನೋ ಪದನ ನಾನು ಒಪ್ಪೋದಿಲ್ಲ. 2 ರೌಂಡ್ಸಲ್ಲಿ ಆಟ ಆಡಿದಾಗ ಫಸ್ಟ್ ರೌಂಡಲ್ಲಿ ಮೇ ಬಿ ನಾನು ಎಲ್ಲ ಶೀಟ್ಸ್ನೂ ಖಾಲಿ ಮಾಡೋಕ್ಕಾಗಿಲ್ಲದೆ ಇರ್ಬೋದು. ಸೆಕೆಂಡ್ ರೌಂಡಲ್ಲಿ ಆಲ್ಮೋಸ್ಟ್ ಆಪೋಸಿಟ್ ಟೀಮಲ್ಲಿರೋ ಅಷ್ಟು ಶೀಟ್ಸ್ನ ನಾನು ಖಾಲಿ ಮಾಡಿರ್ತೀನಿ. ಅದನ್ನೇ ಜಸ್ಟಿಫೈ ಮಾಡ್ಕೊಂಡಿರ್ತೀನಿ ಗಿಲ್ಲಿ ಹತ್ರ, ನಾನು ಈಕ್ವಲಿ ಆಟ ಆಡಿದ್ದೀನಿ ಅಂತ. ಹಾಗೆ ನೋಡೋಕ್ಕೋದ್ರೆ ಸೆಕೆಂಡ್ ರೌಂಡಲ್ಲಿ ಜಾನು ಅಕ್ಕ ಆಲ್ಮೋಸ್ಟ್ ಲಾಕ್ ಆಗಿದ್ರು, ನಾನೇ ಎಲ್ಲನೂ ಇದು ಮಾಡಿದ್ದು. ಸೊ ಎರಡನ್ನೂ ಬ್ಯಾಲೆನ್ಸ್ ಮಾಡಿದಾಗ ನಾನು 100% ಕೊಟ್ಟೆ ಆಡಿರೋದು. ಅದನ್ನೇ ನಾನು ಜಸ್ಟಿಫಿಕೇಶನ್ ಕೊಟ್ಟಿರ್ತೀನಿ ಗಿಲ್ಲಿ ಹತ್ರ. ಸರ್, ಗೇಮ್ ಅಂತ ಬಂದಾಗ ಆಡಿಯನ್ಸು ನೋಡಿರ್ತಾರೆ, ಗಿಲ್ಲಿ ಯಾವತ್ತೂ ಆ ರೀತಿ ಫೇವರಿಸಮ್ ಮಾಡೇ ಇಲ್ಲ. ನನಗಂತೂ ಹಾಗೆ ಅನಿಸಿಲ್ಲ. ನಾನು ಅವನ ಹತ್ರ ಹೋಗಿ ಈ ಥರ ಸಪೋರ್ಟ್ ಮಾಡು ಅಂತ ಕೇಳ್ಕೊಂಡು ಇಲ್ಲ, ಅವನು ನನ್ನ ಹತ್ರ ಬಂದು ಕೇಳ್ಕೊಂಡಿಲ್ಲ. ಏನೇ ಫನ್ ಇದ್ರೂ ಅದು ಫನ್ನಾಗಿ ಹೋಗ್ತಿರುತ್ತೆ. ಟಾಸ್ಕ್ ಅಂತ ಬಂದಾಗ ಇಬ್ಬರು ಇಂಡಿವಿಜುವಲ್ ಆಗಿ ಆಡಿರೋದು. ಸೊ ಇದನ್ನು ನಾನು ಕ್ಲಾರಿಫೈ ಮಾಡಬೇಕಾಗಿತ್ತು ಸರ್. ಗಿಲ್ಲಿ, ನಿಮಗೇನಾದರೂ ಹೇಳೋಕ್ಕಿದೆಯಾ? ಅಣ್ಣ, ಈಗ ಎಲ್ಲ ಹೇಳ್ತಾರಲ್ವಣ್ಣ, ಈಗ ನಿನ್ನಿಂದ ಬೇರೆ ಆಪೋಸಿಟ್ ಟೀಮ್ಗೆ ಪ್ಲಸ್ ಆಗೋಯ್ತು, ನಿನ್ನಿಂದ ಆಪೋಸಿಟ್ ಟೀಮ್ಗೆ ಆಪರ್ಚುನಿಟಿ ಕೊಟ್ಬಿಟ್ಟು ಅಂತ. ಅಷ್ಟು ಟೀಮ್ ಮೇಲೆ ಪ್ರೀತಿ ಇದ್ದಿದ್ರೆ ನಾನು ಇವ್ರ ಟೀಮ್ ಅಲ್ವಾ, ಇವ್ರು 7 ಜನನೂ ನನಗೆ ಓಟ್ ಹಾಕ್ಬಿಟ್ಟು ನನ್ನನ್ನೇ ಸ್ಟೂಡೆಂಟ್ ಆಫ್ ದಿ ವೀಕ್ ಮಾಡ್ಬೋದಿತ್ತಲ್ಲಣ್ಣ. ಟೀಮ್ ಮೇಲೆ ಅಷ್ಟು ಪ್ರೀತಿ ಇದ್ದಿದ್ರೆ. ಟಾಸ್ಕಲ್ಲಿ ಏನು ಪ್ರಾಬ್ಲಮ್ ಆಯಿತು ಗಿಲ್ಲಿ? ರಾಶಿಕಾ ಮತ್ತು ಸ್ಪಂದನ ರಕ್ಷಿತನ ಲಾಕ್ ಮಾಡಬೇಕು ಅಣ್ಣ. ಲಾಕ್ ಮಾಡಬೇಕಾದ್ರೆ ಅಲ್ಲೇನೋ ಮಿಸ್ಸು ಇದಾಯಿತು ಅಣ್ಣ. ಅದು ಸರ್ಟ್ ಏನೋ ಸ್ವಲ್ಪ ಮೇಲಕ್ಕೆ ಬಂದು ಏನೋ ಆಯಿತು ಅಣ್ಣ. ಆವಾಗ ರೆಫ್ರಿ ಅದು ನಮ್ಮ ಕ್ಯಾಪ್ಟನ್ ಸರ್ ಹೇಳ್ತವ್ರೆ ನಿಲ್ಲಿಸಿ ಬೇಡ, ಇದು ಫಸ್ಟಿಂದ ಸ್ಟಾರ್ಟ್ ಮಾಡೋಣ, ನಿಲ್ಲಿಸಿ ಅಂತ ಹೇಳ್ತವ್ರೆ. ಇವರೆಲ್ಲ ಏನು ಮಾಡಿದ್ರು, ಅವ್ರ ಮೇಲೆ ಜಗಳಕ್ಕೆ ಬಿದ್ದರು. ಇವು ರಕ್ಷಿತನ್ನ ಮಣ್ಣಿಗೆ ಹಾಕೊಂಡು ಬಿಡ್ತಾ ಇಲ್ಲ ಅಣ್ಣ. ಅವಳು ಒದ್ದಾಡ್ತಿದ್ರು ಬಿಡ್ತಾ ಇಲ್ಲ. ಅವರು ಈಗ ಕ್ಯಾಪ್ಟನ್ನು ನಿಲ್ಲಿಸಿ ಅಂದಮೇಲೆ ನಿಲ್ಲಿಸ್ಬೇಕು, ಅವ್ರು ತಾನೇ ರೂಲ್ಸ್ ಅಣ್ಣ. ಅದು ಅವ್ರು ಹೇಳಿದ್ಮೇಲೆ ನಿಲ್ಲಿಸ್ಬೇಕು ತಾನೇ. ಇವರು ನೀವು ಹೇಳಿದ ಅರ್ಥ ಆಯಿತು. ಒಂದು ಚಿಕ್ಕದಾಗಿ ನಾನು ಮಾತಾಡ್ಕೊಂಡು ಒಂದು ಸಮರೈಸ್ ಮಾಡೋಣ ಇದನ್ನು. ರಾಶಿಕಾ ಅವರು ಕಬಡ್ಡಿ ಟಾಸ್ಕಲ್ಲಿ ತಪ್ಪು ಮಾಡ್ಯಾರು. ಸೊ ಅದರಿಂದ ನಿಮಗೆ ಬೇಸರವಾದ ತಾವು ವೋಟಿಂಗ್ ಅಂತ ಬಂದಾಗ ಅದನ್ನು ಒಪ್ಪಲಿಲ್ಲ ಅಣ್ಣ. ಅದು ಒಂದು ಕಾರಣ ಅಣ್ಣ. ಅದು ಒಂದು ಕಾರಣ. ಇನ್ನೊಂದು ಕಾರಣ ಏನು? ಇನ್ನೊಂದು ಕಾರಣ ಅದೇ ನಾನು ಆಡಿದ್ನಲ್ಲ ಅಣ್ಣ ಅದರಲ್ಲಿ. ಅದು ಫಸ್ಟ್ ಹೇಳಿದ್ರಿ ಅಣ್ಣ. ಅಷ್ಟೇ, ಎರಡೇ ಕಾರಣ. ಎರಡನೇದು ನೀವು ಇವಾಗ ಕೊಟ್ಟಿರೋ ಕಾರಣ. ಅಲ್ಲಿ ರಕ್ಷಿತಾ ಅವ್ರದ್ದು ಸ್ವಲ್ಪ ಬಟ್ಟೆ ವಿಚಾರದಲ್ಲಿ ಎಡವಟ್ಟುಗಳಾದಾಗ ಕ್ಯಾಪ್ಟನ್ ಅವ್ರು ನಿಲ್ಲಿಸಿ ಅಂತ ಅಂದ್ರು, ಅವ್ರು ನಿಲ್ಲಿಸದೆ ಆಡಿದ್ರು. ಅದು ತಪ್ಪು. ಅದರಿಂದ ನಿಮಗೆ ಬೇಸರ ಆಯ್ತು, ಅಂದ್ರೆ ನಿಮ್ಗೆ ತಪ್ಪು ಅನ್ನಿಸ್ತು. ಅದರಿಂದ ನೀವು ಹಾಕ್ಲಿಲ್ಲ. ಈಗ ಇದನ್ನ ತಪ್ಪು ಅಂತ ಯಾರ್ಯಾರಿಗೆ ಅನ್ನಿಸ್ತು ಕೈ ಎತ್ತಿ. ರಾಶಿಕಾ ಅವರು ಕ್ಯಾಪ್ಟನ್ ಅವ್ರು ಹೇಳಿದಾಗ ನಿಲ್ಲಿಸಲಿಲ್ಲ, ಅವರು ಮತ್ತು ಸ್ಪಂದನ ವಾಟ್ ಎವರ್ ಇಟ್ ಈಸ್. ಯಾರ್ಯಾರಿಗಿದು ತಪ್ಪು ಅನ್ನಿಸ್ತು? ಚಂದ್ರಪ್ರಭಾ ಅವರೇ? ಅದನ್ನೇ ಅವರು ಈಗ ಎಲ್ಲರೂ ಈಗ ಅವ್ರು ನೋಡಿಲ್ಲ ಸರ್, ರಾಶಿಕರು ಬಟ್ಟೆ ಮೇಲ್ ಬಂದಿತ್ತಾ ಇಲ್ಲ ಅಂತ. ಯಾಕಂದ್ರೆ ನಾವು ಹೇಳ್ತಾ ಇದ್ವಿ ಮತ್ತು ಕ್ಯಾಪ್ಟನ್ನು ಹೇಳ್ತಾ ಇದ್ದಾರೆ ಹಿಂಗೆ ಆಗೈತೆ, ಬಟ್ಟೆ ಸರಿ ಮಾಡಬೇಕು, ಆಟ ಸ್ಟಾಪ್ ಮಾಡಿಬಿಡಿ, ಫಸ್ಟಿಂದ ಮಾಡೋಣ ಅಂತ ಹೇಳಿದ್ರು. ರಾಶಿಕಾ ಮತ್ತು ಸ್ಪಂದನ ಒಪ್ಪನಿಲ್ಲ. ಮತ್ತು ಅವ್ರ ಟೀಮ್ನಲ್ಲಿ ಧನುವರ್ ಆಗ್ಬೋದು ಬೇರೆಯವ್ರಿಗೆ ನಾವು ಹೇಳಿದಾಗ
ಕ್ಯಾಪ್ಟನು ಹೇಳಿದಾಗ ಹೌದಾ ಹಿಂಗೆ ಆಗಿರ್ಬೋದು, ಹಂಗಾರೆ ಆಟ ಸ್ಟಾಪ್ ಮಾಡೋಣ, ಫಸ್ಟಿಂದ ಶುರು ಮಾಡೋಣ, ಯಾಕಂದರೆ ಅನ್ಕಂಫರ್ಟಬಲಲ್ಲಿ ಅವರು ಆ ಹುಡುಗಿನೂ ಆಡೋಕ್ಕಾಗಲ್ಲ ಅಂತ ಹೇಳಿದಾಗ ಅವ್ರ ಟೀಮರ್ ಕೆಲವರು ಒಪ್ಕೊಂಡ್ರು ಸರ್. ರಾಶಿಕಾ ಮತ್ತು ಸ್ಪಂದನ ಒಪ್ನಿಲ್ಲ ಸರ್. ಅದರಿಂದ ರಾಶಿಕಾ ಮತ್ತು ಸ್ಪಂದನ ಅವ್ರದ್ದು ತಪ್ಪು ಅಂತ ನನಗನ್ನಿಸ್ತಾ ಇತ್ತು. ಓಕೆ ಅಭಿ ಸರ್, ನನಗೆ ಆ ಮೊಮೆಂಟಲ್ಲಿ ಅವ್ರು ಮಾಡಿ ತಪ್ಪು ಅಂತ ಅನ್ನಿಸ್ತು ಸರ್. ಯಾಕಂದರೆ ಒಂದು ಇನ್ಸಿಡೆಂಟ್ ಆದಾಗ ರೆಫ್ರಿ ಆಗಿ ಬಂದವ್ರು ಸ್ಟಾಪ್ ಅಂತ ಹೇಳಿದಾಗ ಇಬ್ಬರು ನಿಲ್ಲಿಸಬೇಕಾಗಿತ್ತು. ಅವ್ರು ಇಮ್ಮಿಡಿಯೇಟ್ಲಿ ಯಾವಾಗ ನೋಡಿದ್ರು ಅವಾಗೆ ವಿಸಿಲ್ ಹೊಡೆದು ನಿಲ್ಲಿಸಿ ಅಂತ ಒಂದು ತುಂಬ ಲೌಡಾಗಿ ಎಲ್ರಿಗೂ ಕೇಳೋ ಥರ ಹೇಳಿದ್ರು. ಬಟ್ ಆದ್ರೆ ಇವ್ರು ಮಾತು ಕೇಳಿಲ್ಲ, ಅವ್ರನ್ನ ಬಾಯಿಗೆ ಮಣ್ಣು ಹಾಕಿದ್ರು, ಅದು ಇದು ನಾವ್ಯಾಕೆ ಬಿಡಬೇಕು ಅಂತ ತುಂಬ ವಾದಗಳಾಗ ಸ್ಟಾರ್ಟ್ ಆಯಿತು ಸರ್. ಅದ್ರ ಪ್ರಕಾರ ನಾನು ತಪ್ಪು ಅಂತ ಹೇಳ್ತೀನಿ ಸರ್. ಎಸ್ ರಾಶಿಕಾ ಅವರೇ? ಸರ್, ಫಸ್ಟು ಆಟ ಆಡ್ತಿರ್ಬೇಕಾರೆ ಒಂದು ಗೇಮ್ ಅಂತ ಬಂದಾಗ ಸರ್, ಏನೇ ಇಶ್ಯೂಸ್ ಮನೇಲಿ ನಡೆದಿರ್ಲಿಲ್ಲ, ನನಗೂ ರಕ್ಷಿತಂಗೆ ಏನೇ ಆಗಿರಲಿ, ಆ ಟಾಸ್ಕ್ ಮಧ್ಯ ಬರಲ್ಲ ಸರ್. ಟಾಸ್ಕ್ ಆಡ್ಬೇಕಾರೆ ಹೌದು ನಾನು ಸ್ಪಂದನ ಇದ್ವಿ, ಸ್ಪಂದನ ಕವರ್ ಮಾಡಿದ್ರು, ಇಮಿಡಿಯೇಟ್ ಆಗಿ ನೋಡಿದ ತಕ್ಷಣ ನಾನು ಕವರ್ ಮಾಡಿದೆ. ಅಲ್ಲಿ ಇಮಿಡಿಯೇಟ್ ಆಗಿ ಮಣ್ಣು ಎರಚ್ತಾರೆ ರಕ್ಷಿತಾ ಅವರು. ನಾನು ಬಿಟ್ಟೆ ಅಷ್ಟೊತ್ತಿಗೆ, ರಕ್ಷಿತಾ ಅವ್ರನ್ನ ಬಿಟ್ಟಿದ ತಕ್ಷಣನೇ ಸ್ಪಂದನ ಅವ್ರು ಹೇಳ್ತಾರೆ ಬಿಡಬೇಡ ಹಿಡ್ಕೋ ಅಂತ ಹೇಳ್ತಾರೆ ಸರ್. ನನಗೆ ಐಡಿಯಾ ಬರಲಿಲ್ಲ ಸರ್, ಯಾಕಂದರೆ ಕಣ್ಣು ನನ್ನ ಬಾಯಿ ಕಂಪ್ಲೀಟ್ ಮಣ್ಣಾಗೋಗ್ಬಿಟ್ಟಿತ್ತು. ಅಷ್ಟರಲ್ಲಿ ರಕ್ಷಿತಾ ಒಂದು ಲೈನ್ ಬರುತ್ತೆ, ನಾನು ಲೈನ್ ಮುಟ್ತೀನಿ ಬಿಟ್ಬಿಡಿ ನನ್ನನ್ನು ಅಂತ ಬರುತ್ತೆ ಸರ್. ಆವಾಗ ನಾನು ಸ್ಪಂದನ ಏನು ಮಾಡ್ತೀವಿ, ಈಗ ಬಿಟ್ಟರೆ ಇಲ್ಲೆಲ್ಲ ಕಾನ್ವರ್ಸೇಷನ್ ನಡೀತಾನೆ ಇದೆ ಸರ್, ಟೈಮ್ ರನ್ ಆಗ್ತಾ ಇತ್ತು. ಬಿಟ್ಟರೆ ಅವ್ರಿಗೆ ಪಾಯಿಂಟ್ಸ್ ಹೋಗುತ್ತೆ ಅಂತ ನಾವೇನು ಮಾಡಿದ್ವಿ, ಕಂಪ್ಲೀಟ್ ಕವರ್ ಮಾಡಿದ್ವಿ ಸರ್. ಏನು ಹಾಗೆ ಬಿಟ್ಟು ರಕ್ಷಿತನ ನಾವೇನು ಗೇಮೇ ಇಂಪಾರ್ಟೆಂಟ್ ಅಂತ ಮಾಡಿಲ್ಲ. ಅವಾಗ ನಾನು ಸ್ಪಂದನ ಏನು ಮಾಡ್ತೀವಿ, ನೋಡೋಣ ಅಲ್ಲಿ ಕಾನ್ವರ್ಸೇಷನ್ ಏನಾಗ್ತಿದೆ ಆಗಲಿ, ನಾವು ಅವ್ರನ್ನ ಇಟ್ಕೊಂಡಿರೋಣ ಅಂತ ಅನ್ಕೋತೀವಿ. ಬಿಟ್ಟರೆ ಸರ್ ಬೇರೆ ಥರ ಏನೂ ಇರಲಿಲ್ಲ ಸರ್ ಅಲ್ಲಿ. ಓಕೆ ರೆಫ್ರಿ ಸರ್? ಸರ್, ನನಗೆ ಅಲ್ಲಿ ಒಂದು ಸ್ಪೋರ್ಟ್ಸ್ಮನ್ಶಿಪ್ಗಿಂತ ಒಂದು ಪರ್ಸ್ನಲ್ ಗ್ರಜ್ಜೆ ಕಾಣಿಸ್ತಾ ಇತ್ತು. ಯಾಕಂದರೆ ರಕ್ಷಿತಾ ಒಂದು ಆಕ್ವರ್ಡ್ ಪೊಸಿಷನಲ್ಲಿದ್ದಾಳೆ, ನಾನು ಅಲ್ಲೇ ಇದ್ದೀನಿ, ಇನ್ಸ್ಟೆಂಟಾಗಿ ಸ್ಟಾಪ್ ಮಾಡ್ತಾನೇ ಇದ್ದೀನಿ, ಸ್ಟಾಪ್ ಮಾಡಿ ಅಂತ. ಯಾಕಂದರೆ ಯಾವುದೇ ಒಂದು ಹುಡುಗಿಗೆ ಆ ಥರ ಒಂದು ಇನ್ಸಿಡೆಂಟ್ ಆದಾಗ ಅವ್ರು ಅನ್ಕಂಫರ್ಟಬಲ್ ಆಗಿಬಿಡ್ತಾರೆ. ಇವ್ರೇನು ಮಾಡ್ತಾ ಇದ್ದಾರೆ, ಅದೇನು ಗ್ರಜ್ಜಿತ್ತೋ ಗೊತ್ತಿಲ್ಲ, ಆಲ್ಮೋಸ್ಟ್ 2 minutes ಅಲ್ಲೇ ಲಾಕ್ ಮಾಡ್ಕೊಂಡು ಇಟ್ಕೊತಾರೆ. ನಾನು ಹೇಳ್ತಾನೆ ಇದ್ದೀನಿ ಬಿಡಿ ಅಂತ. ಸೊ ಇಟ್ಸ್ ವೆರಿ ದೊಡ್ಡ ತಪ್ಪು ಸರ್ ಅದು. ಓಕೆ, ಸ್ಪಂದನ ಅವರೇ ಕೈ ಎತ್ತಿದ್ರಿ. ಸರ್, ಆ್ಯಕ್ಚುಲಿ ಅವಳು ಒಳಗಡೆ ಬಂದಾಗ ನಾ ಹಿಂದ್ಗಡೆ ಇದ್ವಿ, ಅವಳು ಈ ಕಡೆ ಇದ್ಲು, ರಾಶಿಕಾ ಮುಂದೆ ಇದ್ಲು. ಪ್ರೀವಿಯಸ್ ಡೇ ಗೇಮಲ್ಲೂ ಸ್ವಲ್ಪ ಟಾಪ್ ಎತ್ಕೊಂಡಾಗ ನಾವು ಟಾಪ್ ಸರಿ ಮಾಡಿದ್ವಿ, ಆ ಥರನೇ ಗೇಮ್ ಹೋಗಿತ್ತು. ನನಗೂ ಅವಳದು ಟಾಪ್ ಹಿಂದೆ ಮೇಲೆ ಹೋಗಿದಾಗ ನಾನು ಎಳ್ಕೊಂಡು ಇಮಿಡಿಯೇಟ್ಲಿ ಕವರ್ ಮಾಡ್ಕೊಂಡು ಕೆಳಗೆ ಬಿದ್ವಿ ಸರ್. ಬಟ್ ಆಮೇಲೆ ನಮಗೆ ಗೊತ್ತಾಯಿತು ಎಷ್ಟು ಮಟ್ಟದವರೆಗೂ ಹೋಗಿತ್ತು, ಅದು ಅವಳಿಗೆ ಆ್ಯಕ್ಚುಲಿ ಅನ್ಕಂಫರ್ಟಬಲ್ ಆಗಿತ್ತು ಅಂತ ಗೊತ್ತಾಗಿ ಆಮೇಲೆ ನಾವು ಎಲ್ಲರೂ ಟೀಮ್ ಡಿಸೈಡ್ ಮಾಡಿ ರೀಮ್ಯಾಚ್ ಮಾಡೋಣ ಅಂತಲೇ ಡಿಸೈಡ್ ಮಾಡ್ಕೊಂಡಿದ್ದು ಸರ್. ಇದರಲ್ಲಿ ಯಾವುದೂ ಪರ್ಸ್ನಲ್ ಗ್ರಡ್ಜ್ ಅವಳನ್ನ ಹಂಗೆ ಇಟ್ಕೋಬೇಕು ಆ ಥರದ್ದೇನೂ ಇರಲಿಲ್ಲ ಸರ್. ಏನಾಯ್ತು ಆ ಟಾಸ್ಕಲ್ಲಿ ರಕ್ಷಿತಾ ಅವರೇ? ಸರ್, ಟಾಸ್ಕಲ್ಲಿ ಫಸ್ಟ್ ಎಂತಾಯಿತು ಅಂದರೆ, ನಾನು ಹೊರಗೆ ಬಂದ ನಂತರ ನನ್ನ ಒಂದು ಟೈಮ್ ಅವರು ಕ್ಯಾಚ್ ಮಾಡಿದರು. ಕ್ಯಾಚ್ ಮಾಡಿದ ನಂತರ 2 ಬಟ್ಟೆ ಇತ್ತು. ಓಕೆ, ಒಂದು ಇನ್ನರ್ ವೇರ್ ಇತ್ತು, ಒಂದು ಟಾಪ್ ಇತ್ತು. ಸೊ ಅದೇ ಫುಲ್ ಇಲ್ಲಿ ತನಕ ಹೋಯಿತು. ಹೋದ ನಂತರ ನಾನು ಕೆಳಗೆ ಬಿದ್ದೀನಿ. ಕೆಳಗೆ ಬಿದ್ದ ನಂತರ ನನಗೆ ಆ್ಯಕ್ಚುಲಿ ಗೊತ್ತಾಗ್ತಾ ಉಂಟು, ಅಲ್ಲಿ ನಾನು ಹೇಳಿದ್ದೀನಿ ನನ್ನ ಟಾಪ್ ಬಟ್ 2 ಕೈಯಲ್ಲಿ ನಾನು ಕವರ್ ಮಾಡಿದ್ದೀನಿ. ಓಕೆ, ಆಗ ನಂತರ ಬೇಡ, ಅದೇ ವರ್ಡ್ಸ್ ಬೇಡ, ಹೇಗೆ ಹೇಳಲಿ ಅಂತ ನಾನು ಹೀಗೇನೆ ಕ್ಯಾಚ್ ಮಾಡಿ ಇಟ್ಟಿದ್ದೀನಿ. ನಾನು ಹೇಳ್ತಾ ಇದ್ದೀನಿ ಬಿಡಿ ಅಂತ. ಬಟ್ ರಾಶಿಕಾ ಅವರು ಹೇಳ್ತಾ ಇದ್ದಾರೆ ಪಾಯಿಂಟ್ಸ್ ಕೊಡಲಿಲ್ಲ ಅಂದರೆ ನಾನು ಬಿಡಲ್ಲ ಅಂತ 5-6 ಸತಿ ಹೇಳಿದರು ಅದೇ ಸೇಮ್. ಸೊ ನನಗೆ ಸಿಟ್ಟು ಬಂದ್ರೆ ನಾನು ಮಣ್ಣು ಹಾಕಿದ್ದೀನಿ. ಅನ್ಕಂಫರ್ಟೇಬಲ್ ಸಿಚುವೇಶನ್ ಇತ್ತು. ಅದೇ ಆ್ಯಕ್ಚುಲಿ ನನಗೆ ಗೊತ್ತಿಲ್ಲ ರಾಶಿಕಾ ಮತ್ತು ಸ್ಪಂದನ ಅದೇ ನೋಡಿದ್ದಾರೆ ಇಲ್ಲ ಅಂತ ಗೊತ್ತಿಲ್ಲ ನನಗೆ. ಆ್ಯಕ್ಚುಲಿ ಮೇ ಬಿ ಅವರು ಆ ಮೈಂಡಲ್ಲಿ ಗೇಮ್ ಇತ್ತು, ಅವರಿಗೆ ಹಾಗೆ ಗೊತ್ತಿಲ್ಲ. ನಾನು ಕೂಡ ಡೌಟಲ್ಲಿ ಇದ್ದೀನಿ, ಮೇ ಬಿ ಅವರಿಗೆ ಗೊತ್ತಿಲ್ಲ ಅನಿಸುತ್ತೆ. ಆಗ ನಂತರ ನಾನು ಹೇಳುವಾಗ ಟಾಪ್ ಉಂಟು ನನ್ನ ಮೇಲೆ ಹೋಗಿದೆ ಅಂದರೆ ಒಂದು ಕೆಲಿಗೆ ಹಾಕಿದ್ದಾರೆ ಅಂದರೆ ಕವರ್ ಮಾಡಿದ್ದಾರೆ. ನೀವು ಮತ್ತೆ ಗೇಮ್ ಕಂಟಿನ್ಯೂ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಾ? 2 minutes ಉಂಟು ಅಂತ ನೀವು ಗೇಮ್ ಕಂಟಿನ್ಯೂ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿ? ಇಲ್ಲ 2 ನಿಮಿಷ ಉಂಟಲ್ವಾ. ಸೊ ನನಗೆ ಒಂದು ಅನ್ಕಂಫರ್ಟೇಬಲ್ ಇತ್ತು ನನ್ನ ಮೈಂಡಲ್ಲಿ, 2 ನಿಮಿಷ ಉಂಟಲ್ವಾ. ಆದ ತಕ್ಷಣ ಆ ಟೈಮಲ್ಲಿ ಅವಾಗ ಏನು ಹೇಳಿದ್ರಿ ತಾವು? ಗಿವ್ ಅಪ್ ಅಂತ ಏನಾರು ಹೇಳಿದ್ರಾ, ಇಲ್ಲ ಆಟ ಕಂಟಿನ್ಯೂ ಮಾಡಿದ್ರಾ? ಇಲ್ಲ, ನನಗೆ ಗೊತ್ತಿಲ್ಲ, ನಾನು ಎಂತ ಹೇಳಿಲ್ಲ ಅನಿಸುತ್ತೆ. ಅಲ್ಲ, ನೀವು ಆಟ ಕಂಟಿನ್ಯೂ ಮಾಡಿದ್ರಿ? ಅದೇ ಅಂತ ತಲೆಯಲ್ಲಿ ಇಲ್ಲ ನನಗೆ. ಅದು ಅನಿಸಿತ್ತು ರಘು ಸರ್ ಸ್ಟಾಪ್ ಹೇಳಿದ್ರಲ್ವಾ, ಸೊ ಇವತ್ತೇ ಫುಲ್ ಸ್ಟಾಪ್ ಆಗುತ್ತೆ ಅಂತ. ಸೊ ಅದೇ ನಾನು ಒಂದು ಹೋಪಲ್ಲಿ ಇದ್ದೀನಿ. ಸರಿ, ಈಗ ರಘು ಅವರು ಸ್ಟಾಪ್ ಅಂತ ಹೇಳಿದ್ಮೇಲೆ ನಿಮ್ಮ ರಿಯಾಕ್ಷನ್ ಏನಿತ್ತು? ಎಂತ ಇಲ್ಲ. ರಕ್ಷಿತ್ ಅವರೇ, ನಿಮ್ಮ ಪರ ನಿಮಗೆ ಮೋಸ ಆಗಿದೆ ಅಂದ್ಕೊಂಡು ಎಷ್ಟೋ ಜನ ನಿಮ್ಮ ಪರ ನಿಂತಿರ್ಬೇಕಾದ್ರೆ ನಿಮ್ಮ ಆನ್ಸರು ಭಾಳ ಕರೆಕ್ಟಾಗಿರಬೇಕು. ಇಲ್ಲಾಂದರೆ ಇನ್ನಿಬ್ಬರ ಮೇಲೆ ಏನು ಮಾಡ್ದೇನೆ ಅಥವಾ ಆಟ ಆಡಿದ್ದಕ್ಕೆ ಅವ್ರ ಮೇಲೆ ಕೆಟ್ಟ ಹೆಸರು ಬರೋದು ತಪ್ಪಾಗುತ್ತೆ. ಹೌದು, ಕರೆಕ್ಟಾ?
ನೀವು ಇರೋ ಜಾಗದಲ್ಲಿ ಮೋಸ ಆಗಿದೆ ಅಂತ ನಿಮಗೆ ಅನಿಸುತ್ತಾ? ಇಲ್ಲ, ಮೋಸ ಅಂತ ಅಲ್ಲ, ಅದೇ ಒಂದು ಫ್ಲೋ ಅಲ್ಲಿ ಆಗಿ ಹೋಯಿತು. ಫ್ಲೋ ಅಲ್ಲಿ ಆಗೋಯ್ತು, ಕರೆಕ್ಟ್. ಬೇಕು ಅಂತ ನಿಮ್ಮ ಮೇಲೆ ಗೊತ್ತಿದ್ರೂ ಪರವಾಗಿಲ್ಲ ಅಂದ್ಕೊಂಡು ಹಂಗೆ ಆಟ ಆಡಿದ್ರು ಅವರು? ಇಲ್ಲ. ನಿಮಗೇನು ಅವಮಾನ ಮಾಡಬೇಕು ಗ್ರಜ್ಜಿಟ್ಕೊಂಡೇನು ಆಡಲಿಲ್ಲ? ಇಲ್ಲ. ನಿಮಗಾಗ ಅನ್ನಿಸ್ತಲ್ವಾ? ನನಗೆ ಹಾಗೆ ಅನಿಸಿತ್ತು. ಅವಾಗ ನೀವು ಅದನ್ನು ಹೇಳಬೇಕಲ್ವಾ? ಬೇರೆಯವರು ಅವ್ರ ಮೇಲೆ ಗ್ರಜ್ಜಿಟ್ಕೊಂಡು ಆಡ್ತಾ ಇದ್ದಾರೆ ಅಂತ ಅವ್ರ ಮೇಲೆ ಹೇಳಬೇಕಾದ್ರೆ ನೀವು ನನಗೆ ಹಾಗೆ ಅನ್ನಿಸ್ಲಿಲ್ಲ ಅಂತ ಬಟ್ ಎಲ್ಲ ಕಡೆ ಧ್ವನಿ ರೈಸ್ ಮಾಡೋ ನೀವು ಇದು ಹೇಳಬೇಕಲ್ವಾ ಸರ್? ಇಡೀ ಮನೇಲಿ ಎಷ್ಟೋ ಜನ ಅವ್ರ ಮೇಲೆ ಅಪವಾದ ಹಾಕಬೇಕಾದ್ರೆ ಇಡೀ ಮನೆಗೆ ತಾವು ಹೇಳಬೇಕಿತ್ತು. ಈಗ ಗಿಲ್ಲಿ ನೀವು ಮಾತಾಡ್ದಿರೋದಕ್ಕೆ ಗಿಲ್ಲಿ ಅವರು ನಿಮ್ಮ ಪರ ನಿಂತ್ಕೊಂಡು ರಕ್ಷಿತಾ ಅವರು ಎಲ್ಲ ಅವರು ವಾದ ಮಾಡಿ ಈ ವಿಚಾರವಾಗಿ ತಗೊಂಡು ರಾಶಿಕ್ ಅವ್ರಿಗೆ ಇದು ಒಂದು ಕಾರಣ ಅಂತಂದ್ರು ಅವರು ಪನಿಷ್ಮೆಂಟ್ ಮಾಡೋದಕ್ಕೆ, ಅವ್ರ ಹೆಸರು ತೊಗೊಂಡಿರೋದಕ್ಕೆ. ಒಂದು ನಿಮ್ಮ ಪ್ರಕಾರ ರೂಲ್ ಪ್ರಕಾರ ರೆಫ್ರಿ ಅವರೇ ಒಂದು ರೇಡ್ ಕಂಪ್ಲೀಟ್ ಆಗೋಕ್ಕೆ ಎಷ್ಟು ನಿಮಿಷ ಬೇಕು? 2 minutes ಕೊಟ್ಟಿದ್ರು ಸರ್. ಅವ್ರೆ ವಿತಿನ್ 1 minute ಈ ಕಾಸ್ಟ್ಯೂಮ್ ಇಶ್ಯೂ ಸ್ಟಾರ್ಟ್ ಆಯಿತು. ಹೌದು ಸರ್. ಆವಾಗ ತಾವು ಬಂದು ಸ್ಟಾಪ್ ಮಾಡಿ ಅಂತೀರಿ. ಹೌದು. 2 minutes ತನಕ ಅವ್ರು ಹಿಡ್ಕೊಳ್ಬೇಕಾಗಿರೋದು ಅವರ ಕರ್ತವ್ಯ. ರೇಡ್ ಇಸ್ ಸ್ಟಿಲ್ ಆನ್. ಓಕೆ. ಅವರು ಗಿವ್ ಅಪ್ ಮಾಡಿದರೆ ಬಿಡ್ಬೋದು, ಬಟ್ ಅದೇ ಟೈಮಿಗೆ ಅವರು ಮಣ್ಣೆರಿಸ್ತಾರೆ. ಅವ್ರು ಮಣ್ಣೆರಿಸಿದಾಗ ಅವರು ಬಿಟ್ಕೊಟ್ಟಿಲ್ಲ ಅಂದಾಗ ಅವರು ಮಾಡ್ತಾ ಇರ್ಬೇಕಾದ್ರೆ ನನ್ನ ಪ್ರಕಾರ ಅಂತಲ್ಲ, ನಿಮ್ಮೆಲ್ಲರ ಪ್ರಕಾರ ನೀವು ಹೇಳಿ, ಈಗ ಗೇಮ್ ಇಸ್ ಸ್ಟಿಲ್ ಆನ್ ಆರ್ ಆಫ್? ರಘು, ಅವ್ರ ಒಪಿನಿಯನ್ ಪ್ರಕಾರ ಗೇಮ್ ಇಸ್ ಸ್ಟಿಲ್ ಆನ್ ಸರ್. ಅಂದಾದರೆ ಅವರಿಬ್ಬರದೇ ತಪ್ಪು ಅಂತ ಹೆಂಗೆ ಹೇಳೋಕ್ಕಾಗತ್ತೆ? 3 ಜನನೂ ರೆಸ್ಪಾನ್ಸಿಬಲ್ ಆದ್ರಲ್ಲ ಈಗ. ಆದರೂ ಆಗಲಿಲ್ವೋ? ಈಗ ಒಂದು ಮಾತು ಹೇಳ್ತೀನಿ ಕೇಳಿ. ರಕ್ಷಿತ್ ಅವರೇ, ನೀವು ಇಡೀ ವಾರ ಮಾತಾಡೋದು ತಪ್ಪು, ಸರಿ ಬರಲ್ಲ. ನೀವು ಮಾತಾಡೋ ಕಡೆ ಮಾತಾಡಲೇಬೇಕು, ಮಾತಾಡಿ. ಇಲ್ಲೂ ಮಾತಾಡಬೇಕಿತ್ತು. ಇಬ್ಬರನ್ನ ವಿಲನ್ ಆಗಿ ಇಡೀ ಮನೆ ನೋಡಬೇಕಾದ್ರೆ ನೀವು ಹೋಗ್ಬಿಟ್ಟು ನನ್ನ ಪರ್ಸ್ಪೆಕ್ಟಿವ್ ಇದೇ ಒಂದು, ಅವ್ರು ಮಾಡಿರೋದಲ್ಲಿ ನಿಮಗೆ ಈಗ ಅನಿಸಿರ್ಬೋದು, ಬಟ್ ನಾವು ಇದ್ವಿ, ಅವ್ರ ಫ್ಲೋಲಿ ಆಯಿತು, ಬಟ್ ಗೇಮ್ ಇನ್ನೂ ನಿಂತಿರಲಿಲ್ಲ, ಅವ್ರು ಕೇಳಿದ್ದುಂಟು, ಗೇಮ್ ಆ ಫ್ಲೋಲ್ ಆಗಿದ್ದುಂಟು, ನನಗೆ ಹೇಗೆ ಅನ್ನಿಸ್ಲಿಲ್ಲ ಅಂತ ನೀವು ಹೇಳಿದ್ದಿದ್ರೆ ನನ್ನ ಪ್ರಕಾರ ಈ ಪರ್ಟಿಕ್ಯುಲರ್ ಎಪಿಸೋಡಲ್ಲಿ ಆ ಒಂದು ಪಾಯಿಂಟಿಗೆ ನಿಮಗೆ ಚಪ್ಪಾಳೆ ಕೊಡ್ತಾ ಇದ್ದೇನೆ. ಇಮಿಡಿಯೇಟ್ ಟಾಸ್ಕ್ ಆದ ತಕ್ಷಣ ನಾವು ಏನು ಅನ್ಎಡಿಟೆಡ್ ವರ್ಷನ್ ಇವಾಗ ಇದೆಯೋ ನಿಮಗೆ ತೋರಿಸ್ತೀನಿ. ಜನರುಗಳಿಗೂ ಇಷ್ಟು ಡೀಟೇಲ್ ಆಗಿ ಆ 24 hours ಬಿಟ್ಟರೆ ಈ 1.5 hour ಡ್ಯೂರಬಿಲಿಟಿಯಲ್ಲಿ ಹೋಗಿಲ್ದಲ್ಲಿರ್ಬೋದು ಅಷ್ಟು ಡೀಟೇಲು ಈಗ ತೋರಿಸ್ತೀವಿ. ಇನ್ನು ಡೀಟೇಲ್ ಆಗಿ ಜನಗಳಿಗೂ ತೋರಿಸ್ತೀವಿ. ಕ್ಯಾನ್ ಐ ಹ್ಯಾವ್ ದ ಫುಟೇಜ್ ಪ್ಲೀಸ್? ಇಲ್ಲಿ ಗೇಮ್ ಕಂಟಿನ್ಯೂ ಮಾಡಬೇಕು ಅಂತ ಯಾಕೆ ಹೇಳ್ತಿದ್ದೆ? ನೀನು ಮುಟ್ಟ ತನಕ ಗೇಮ್ ಕಂಟಿನ್ಯೂ ಆಗಲ್ಲ. ಹೆಂಗ್ ಮುಟ್ತಿದ್ದೆ ನೀನು? ಬರೀ ಕಾಯಿನ್ ಕಿತ್ತದಲ್ಲ ಗೇಮು, ಕಿತ್ಬಿಟ್ಟು ಇಲ್ಲಿ ಬಂದು ವೈಟ್ ಲೈನ್ ಮುಟ್ಟಬೇಕು. ಮತ್ತೆ ಈ ಕಂಟಿನ್ಯೂ ಟೈಮರ್ ಕಂಟಿನ್ಯೂ ಅಂತ ಏನಕ್ಕೆ ಅಂತ ಇದ್ದೆ ನೀನು? ಅದೆಲ್ಲ ಆ ಥರ ಮಾಡೋದು ಬೇಡ. ಫೇರ್ ನೀನು ಏನಕ್ಕೆ ಕೇಳ್ತಾ ಇದ್ದೆ? ನಂಗೆ ಅರ್ಥನೇ ಆಗಿಲ್ಲ. ಕಂಟಿನ್ಯೂ ಮಾಡಿ ಅಂತ ಯಾಕೆ ಹೇಳ್ತಾ ಇದ್ದೆ? ನಿನ್ಗೇನು ಪ್ರಾಬ್ಲಮ್ ಆಗಲಿಲ್ವಾ? ನಿನಗೇನು ಪ್ರಾಬ್ಲಮ್ ಇಲ್ಲ? ಅಲ್ಲಿ ನಿನಗೇನು ಪ್ರಾಬ್ಲಮ್ ಇಲ್ವಾ? ಸೊ ನಿನಗೇನು ಪ್ರಾಬ್ಲಮ್ ಇಲ್ಲ? ಇಲ್ಲ ಬ್ರೋ, ಪ್ರಾಬ್ಲಮ್ ಇದೆಯಾ ಇಲ್ವಾ? ಇಲ್ಲ ಅಭಿ, ಐ ಥಿಂಕ್ ದ ಗೇಮ್ ವಾಸ್ ಫೇರ್. ದ ಗೇಮ್ ಇಸ್ ಫೇರ್. ಕರೆಕ್ಟ್ ಸುರೇಶ್, ನಿಮಗೆ ಆ ಮೂಮೆಂಟಲ್ಲಿ ಅವ್ರು ಹೇಳಿರೋ ಆನ್ಸರ್ ಪ್ರಕಾರ ಬಂದಿದ್ದು? ಎಸ್ ಸರ್, ಕಂಟಿನ್ಯೂ ಮಾಡಿ ಅಂತ ಹೇಳಿ. ಸೊ ಅಲ್ಲಿ ಮಿಕ್ಕಿದವರಿಗೆ ಅವ್ರು ಏನು ಮಾತಾಡಿದ್ರು, ಯಾಕೆ ನಿಮ್ಮ ಬಾಯಿಂದ ಗೇಮ್ ಇಸ್ ಫೇರ್ ಅಂತ ಬಂತು ಅಂತ ದಯವಿಟ್ಟು ಒಂಚೂರು ಎಕ್ಸ್ಪ್ಲೇನ್ ಮಾಡಿ. ಸೊ ಫಸ್ಟ್ ಅವ್ರು ಸ್ಟಾಪ್ ಮಾಡಿ ಅಂತ ಹೇಳಿದಾಗ ಇವ್ರು ಸ್ಟಾಪ್ ಮಾಡಲಿಲ್ಲ ಸರ್. ಸೊ ರೆಫ್ರಿ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇವ್ರು ತಪ್ಪಿತ್ತು. ಬಟ್ ರಕ್ಷಿತಾನು ನಾನು ಆಡ್ತೀನಿ, ಕಂಟಿನ್ಯೂ ಮಾಡ್ತೀನಿ ನಾನು ಅಂತ ಇವಳು ಹೇಳಿದ್ಲು. ನಾನು ಅದನ್ನ ಕೇಳಿಸ್ಕೊಂಡೆ. ಸೊ 3 of them ಲೈಕ್ ಬ್ಲೇಮ್ ತಗೊಳ್ಳೇಬೇಕು ಸರ್ ಇದಕ್ಕೆ. ಎಸ್. ಸೊ ರಘು ಅವರೇ ಹಾಗೂ ಮಿಕ್ಕಿದವ್ರು ಕೇಳಿಸ್ಕೊಳ್ಳಿ, ನಡೆದಿದ್ದು ರೇಡ್ ಈಸ್ ಆನ್ ಫಾರ್ 2 minutes ಆ್ಯಸ್ ಪರ್ ದ ರೂಲ್ ಅಂದಮೇಲೆ ಅವ್ರ ಕೆಲಸ ಮಾಡ್ತಾ ಇದ್ದಾರೆ. ಈ ಮಧ್ಯದಲ್ಲಿ ಮಾನವೀಯತೆ ಯಾರೂ ಬಿಟ್ಟಿಲ್ಲ. ಅದು ಎಲ್ಲರಿಗೂ ಕೇಳಿಸ್ತಾ ಇಲ್ಲ. ಅವರಿಗೂ ಗೊತ್ತಿದೆ, ಇವರಿಗೂ ಗೊತ್ತಿದೆ. ಒಂದಂತೂ ಕ್ರಿಸ್ಟಲ್ ಕ್ಲಿಯರ್ ಹಿಯರ್, ಗ್ರಡ್ಜ್ ಇರಲಿಲ್ಲ ಅಲ್ಲಿ ಆಟದಲ್ಲಿ. ಅಲ್ಲಿ ಫ್ಲೋಲ್ ಎಲ್ಲ ಬರ್ತವೆ. ಬಂದಾಗ ಮಾನವೀಯತೆ ಅಂತ ಅವರಿಬ್ಬರು ತಪ್ಪಿಲ್ಲ. ಈ ಕಡೆ ರಕ್ಷಿತಾ ಅವ್ರದ್ದು ತಪ್ಪಲ್ಲ.
ಅವರು ಸ್ಪೋರ್ಟ್ಸ್ಮನ್ ಆಗಿ ಆಡಿದ್ದಾರೆ. ಅಡ್ವಾಂಟೇಜ್ ಅವರಿಗೆ ನಾನು ಕೊಡಬೇಕಾಗಿರೋ ಕ್ರೆಡಿಟ್ ಏನಂದರೆ, ಒಂದು ಗೇಮಿಗೆ ಕೊಟ್ಟಿರೋ ಟಾಸ್ಕಿಗೆ ಗೌರವ ಕೊಟ್ಟು ರಕ್ಷಿತಾ ಅವರು ಕಂಟಿನ್ಯೂ ಮಾಡ್ತಾರೆ. ಅದು ನಾನು ಅವ್ರಿಗೆ ಕೊಡೋ ಗೌರವ. ಈ ಕಡೆ ಇವರಿಬ್ಬರಿಗೆ ಕೊಡೋ ಗೌರವ ಏನಂದರೆ 101% ರೇಡಿಸ್ ಆನ್ ಅಂದ್ಕೊಂಡು ಸ್ಪೋರ್ಟ್ಸ್ಮನ್ ಸ್ಪಿರಿಟಲ್ಲಿ ಆಡಿದ್ರೆ ಹೊರತು ಒಂದು ಹೆಣ್ಣಿಗೆ ಅವಮಾನ ಮಾಡಬೇಕು, ಗೌರವ ತೆಗಿಬೇಕು ಅಂತ ಗ್ರಡ್ಜಲ್ಲಂತೂ ಖಂಡಿತ ಆಡಿಲ್ಲ. ಈ ಮಧ್ಯದಲ್ಲಿ ಇದು ನಾನು ನಿಮಗೆ ಹೇಳಲೇಬೇಕು, ಇದು ಕೂಡ ನೀವು ಮಾತಾಡಬೇಕಿತ್ತು, ಹೇಳಬೇಕಿತ್ತು. ನನಗೆ ಹಾಗೆ ಅನ್ನಿಸ್ಲಿಲ್ಲ. ಎಲ್ಲೆಲ್ಲಿ ಯಾರ್ಯಾರು ಮಿಸ್ಟೇಕ್ ಇದೆಯೋ ಅದನ್ನು ಎತ್ತಿ ಹಿಡಿಯೋದು ನನ್ನ ಕರ್ತವ್ಯ, ನಾವು ಮಾಡೇ ಮಾಡ್ತೀವಿ. ಆದರೆ ಯಾವುದೋ ಕಾರಣಕ್ಕೆ ಅವ್ರ ಹೆಸರು ಹೊರಗಡೆ ಹಾಳಾಗ್ತಾ ಇದೆ ಅಂದರೆ ಅದು ನಾವು ಈ ವೇದಿಕೆಯಿಂದ ಬಿಡೋಕ್ಕಾಗಲ್ಲ. ಹಳೇ ಹಾಡು ಗಿಲ್ಲಿ, ಇಲ್ಲಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅದೆಲ್ಲ ಬೇರೆ. ಸಿಂಪಲ್. ಒಂದು ಚಿಕ್ಕದಾಗಿ ನಮ್ಮ ಚಿಕ್ಕಪ್ಪನ ಒಂದು ಕತೆ ಹೇಳ್ತೀನಿ ಕೇಳಿ. ನಮ್ಮ ಚಿಕ್ಕಪ್ಪ ಯಾವಾಗಲೂ ಹೇಳೋರು, ಜಿರಳೆನ ಕೊಲೆ ಮಾಡ್ತಾನಲ್ಲ ಮನೆಯಲ್ಲಿ ಅವನು ಹೀರೋ ಅಂತೆ. ಯಾಕಂದ್ರೆ ಜಿರಳೆನ ಸಾಯಿಸ್ಬಿಟ್ಟ. ಆ ಜಿರಳೆ ಬಂದರೆ ಬೇಜಾನ್ ತೊಂದರೆ ಕೊಡುತ್ತೆ. ಸೊ ಜಿರಳೆ ಹೊಡೆದನು ಹೀರೋ. ಅದೇ ಏನಾಗೋಗುತ್ತೆ, ನಮ್ಮ ರಘು ಅವರು ಓಡಾಡಬೇಕಾದ್ರೆ ಒಂದು ಚಿಟ್ಟೆ ಬಂದು ಕೂತ್ಕೊಳ್ಳುತ್ತೆ, ಚಿಟ್ಟೆನ ಹೊಡೆದ್ಬಿಡ್ತಾರೆ. ಚಿಟ್ಟೆ ನೋಡಿದ್ದಕ್ಕೆ ವಿಲನ್ ಆಗೋಗ್ತಾರೆ. ಆ್ಯಕ್ಚುಲಿ ನೋಡೋಕೆ ಹೋದ್ರೆ ಇಬ್ಬರು ಕೊಲೆಗಾರರೇ. ದೃಷ್ಟಿಕೋನ, ಸಿಚುವೇಶನ್, ವಿಷಯ, ಟೈಮ್ ಒಬ್ಬನ್ನ ವಿಲನ್ ಮಾಡ್ತು, ಒಬ್ಬನ್ನ ಹೀರೋ ಮಾಡ್ತು. ಈಗ ಜಿರಳೆ ಹೊಡೆದಿದ್ದು ಯಾರು, ಚಿಟ್ಟೆ ಹೊಡೆದಿದ್ದು ಯಾರು, ನಮ್ಮ ಚಿಕ್ಕಪ್ಪಂಗೆ ಗೊತ್ತು, ನಂಗೆ ಗೊತ್ತಿಲ್ಲ. ಇವತ್ತು ಮಾತಾಡಿರೋದ್ರಲ್ಲಿ ನಿಮ್ಗಳಿಗೆ ಏನೇನು ಬೇಕೋ ಆ ವಿಚಾರಗಳು ನಿಮಗೆ ಸಿಕ್ಕಿದೆ ಅಂತ ಅನ್ಕೋತೀನಿ ನಾನು. ಫಾರ್ ಎಕ್ಸಾಂಪಲ್, ನಮ್ಮ ದೃಷ್ಟಿಯಲ್ಲಿ ನಾವೇನು ಸರಿ ಅಂತ ಅನ್ಕೊತೀವೋ ಅದು ಆ್ಯಕ್ಚುಲಿ ಸರಿ ಇಲ್ದಲೇ ಇರ್ಬೋದು, ಸರಿ ಇಲ್ಲ ಅಂತ ಇನ್ನೊಬ್ಬ ಅಂದ್ಕೊಂಡಿದ್ದು ಸರಿಯಾಗಿರ್ಬೋದು. ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮಗೊಂದು ಕತೆ ಹೇಳಿದೆ, ಜಿರಳೆ ಚಿಟ್ಟೆದು. ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಕರೆಕ್ಟ್. ನಾಮಿನೇಷನ್ಸಿಗೆ ಬರ್ತೀನಿ ಈಗ. 8 ಕಂಟೆಸ್ಟೆಂಟ್ಸ್: ಕ್ಯಾಪ್ಟನ್ ಧನುಷ್, ಮಾಳು ಅವರೇ, ಅಶ್ವಿನಿ ಅವರೇ, ರಿಷಾ ಅವರೇ, ರಾಶಿಕ್ ಅವರೇ, ಮಲ್ಲಮ್ಮ ಅವರೇ, ಧ್ರುವಂತ್ ಅವರೇ ಹಾಗೂ ಗಿಲ್ಲಿ ಅವರೇ. ಸೇಫ್ ಆಗ್ತಾ ಇರೋ ಕಂಟೆಸ್ಟೆಂಟ್ ಈಸ್ ಮುಂದಿನ ಸಂಚಿಕೆವರೆಗೂ ಕಾಯಿರಿ ಅಂತ ಹೇಳ್ತಾ, ಸಿಗೋವರೆಗೂ ನಾವು ಹೇಳಿದಂಥ ನಮ್ಮ ಚಿಕ್ಕಪ್ಪನ ಕಥೆಯನ್ನು ನೆನೆಸ್ಕೊಂಡು ತಾವೆಲ್ಲರೂ ತಮ್ಮ ಗೂಡಿಗೆ ಸೇರ್ಕೋಬೋದು ಅಂತ ಹೇಳ್ತಾ, ಸಿಗೋವರೆಗೂ ಟೇಕ್ ಕೇರ್, ಲವ್ ಯು. ಇದು ವ್ಯಕ್ತಿತ್ವಗಳ ಆಟ ಆಗಿರೋದ್ರಿಂದ ಇಲ್ಲಿ ಕೆಲವರು ಜಾಸ್ತಿ ಮಾತಾಡಿ ತಪ್ಪು ಮಾಡ್ತಾರೆ, ಇನ್ನು ಕೆಲವರು ಮಾತಾಡೋ ಜಾಗದಲ್ಲಿ ಮಾತಾಡದೆ ತಪ್ಪು ಮಾಡ್ತಾರೆ. ಒಳಗೆ ಆಗಿರುವಂಥ ತಪ್ಪುಗಳಿಂದ ವ್ಯಕ್ತಿತ್ವಗಳು ಹಾಳಾಗದಾಗೆ ಕಾಪಾಡುವಂಥದ್ದು ನಮ್ಮ ಕರ್ತವ್ಯ ಆಗಿರೋದ್ರಿಂದ ಎಲ್ಲರಿಗೂ ನಮ್ಮ ದೃಷ್ಟಿಕೋನದಿಂದ 4 ಮಾತುಗಳನ್ನು ಹೇಳಿದ್ದಾಯಿತು, ಆ ಮಾತುಗಳನ್ನು ನಿಮ್ಮ ತನಕ ತಲುಪಿಸಿದ್ದಾಯಿತು ಅಂತ ಅನ್ಕೋತೀನಿ. ಆ ಮಾತುಗಳನ್ನು ಹೇಳಿದಂಥ ಮಾತುಗಳನ್ನು ಎಷ್ಟು ಮಟ್ಟಿಗೆ ಅವ್ರು ತಗೊಂಡು ಮುಂದಿನ ವಾರದ ಆಟ ಮುಂದುವರಿಸ್ತಾರೆ ಅಂತ ನೋಡ್ತಾರೆ ಅಂತ ಹೇಳ್ತಾ, ಇದು ನಿವ್ಯಾ ಬಾಡಿ ಮಿಲ್ಕ್ ಪ್ರೆಸೆಂಟ್ಸ್ ಬಿಗ್ ಬಾಸ್ ಸೀಸನ್ 12 ಕೋ-ಪ್ರೆಸೆಂಟೆಡ್ ಬೈ ಸನ್ರಿಚ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಏಷ್ಯನ್ ಪೇಂಟ್ಸ್ ಹಾಗೂ ವಿಜಿ ಸ್ಮಾರ್ಟ್ ಟೆಲಿವಿಷನ್, ಕೋ-ಪವರ್ಡ್ ಬೈ ಅಶ್ವಸೂರ್ಯ ರಿಯಾಲಿಟೀಸ್, ನಿರಂತರ ಪೂಜಾ ಆಯಿಲ್, ಸಂತೂರ್ ಮಾರುತಿ ಸುಜುಕಿ ಹೆರಿಟೇಜ್, ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್, ಕಾಟನ್ ಕಿಂಗ್ಸ್, ಮಲ್ಲೇಶ್ವರಂ ಸುದರ್ಶನ್ ಸಿಲ್ಕ್ ಹಾಗೂ 123 ನೂಡಲ್ಸ್ ಅಂತ ಹೇಳ್ತಾ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋವರೆಗೂ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ, ನನ್ನ ಸಮಸ್ತ ಪ್ರೀತಿಯ ಕನ್ನಡಿಗರ ಕುಟುಂಬಕ್ಕೆ ನಿಮ್ಮ ಪ್ರೀತಿಯ ಕಿಚ್ಚ ಸುದೀಪನಿಂದ ನಮಸ್ತೆ, ಶುಭರಾತ್ರಿ, ಗುಡ್ ನೈಟ್, ಲವ್ ಯು.